ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಮಹಾಲಕ್ಷ್ಮಿನ ನಿಜವಾಗ್ಲೂ ಪೂಜೆ ಮಾಡತಕ್ಕಂತ ಒಂದು ಸರಿಯಾದ ಪದ್ಧತಿ ಹೇಗೆ? ಲಕ್ಷ್ಮಿ ನಿಮ್ಗೆ ಪ್ರತಿನಿತ್ಯ ಬೇಕೇ ಬೇಕು ಜೀವನದಲ್ಲಿ. ಅದಕ್ಕೆ ವರಮಹಾಲಕ್ಷ್ಮಿ ಅನ್ನೋದು ಒಂದು ಸ್ಪೆಷಲ್ ಡೇ ಆದ್ರೂ ಕೂಡ ನೀವು ಪ್ರತಿನಿತ್ಯ ನಿಮ್ಮ ಮನೇಲಿ ವರಮಹಾಲಕ್ಷ್ಮಿ ಹಬ್ಬ ಆಚರಿಸೋ ರೀತಿ ನೀವು ಮಾಡ್ಕೊಳ್ಳೇಬೇಕು. ಶ್ರೀಂಕಾರವನ್ನ ಜಪ ಮಾಡ್ತಾ 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 ಹೋದಾಗ ನಿಮ್ಗೆ ಲಕ್ಷ್ಮಿ ತಾನಾಗೆ ಹೊಲ್ದಿರ್ತಾಳೆ. ಅಂದ್ರೆ ನೀನ್ ದಿನ ಸ್ನಾನ ಮಾಡದೇ ಇದ್ದಾಗ, ಶುದ್ಧವಾಗಿಲ್ದೇ ಇದ್ದಾಗ ನಾನ್ ನಿನ್ನ ಹತ್ರ ಬರಲ್ಲ. ಸೊ ಅದಕ್ಕೆ ಅನೇಕ ಜನ ಬಡವರಾಗೇ ಇರ್ತಾರೆ. ಕೆಲವೊಂದು ದೇವಸ್ಥಾನಗಳಲ್ಲಿ ಹೆಣ್ಣು ಮಕ್ಕಳ ಪ್ರವೇಶ ನಿಷಿದ್ಧ. ಆಯಾ ಪದ್ಧತಿಗಳನ್ನ ಖಂಡಿತ ಗೌರವಿಸ್ಬೇಕು. ಬೇಡ ನಾನು ಅಲ್ಲಿ ಹೋಗಕ್ಕಾಗಲ್ವಾ ಶಬರಿಮಲೆಗೆ, ನಾನು ಇಲ್ಲಿಂದಾನೇ ಅಯ್ಯಪ್ಪ ಸ್ವಾಮಿನ ಪೂಜೆ ಮಾಡ್ಕೋತೀನಿ. ಈ ದೇವಸ್ಥಾನಗಳ ಹತ್ರ, ದೇವಸ್ಥಾನದ ಎಂಟ್ರೆನ್ಸ್ ಅಲ್ಲೋ ಈ ಪ್ರೇತಗಳು, ರಾಮದೇವತೆಗಳನ್ನ ಹುಣಸೆ ಮರದ ಹತ್ರನೇ ಮಾಡೋರು ಅಥವಾ ಮರದ ಕೆಳಗೆನೆ ಮಾಡೋರು. ಯಾಕೆಂದ್ರೆ ದೈವಿಕ ಎನರ್ಜಿ ಈ ಪ್ರೇತ ಎನರ್ಜಿಗಳನ್ನ ಕಂಟ್ರೋಲ್ ಮಾಡಬಹುದು. ಬೆಳಗಿನ ಜಾವ ಎದ್ದು ನೀವು ಬ್ರಹ್ಮಾಂಡದ ಎನರ್ಜಿ ಜೊತೆ ಕನೆಕ್ಟ್ ಆದಾಗ ದಟ್ ಇಸ್ ಟ್ರಾನ್ಸಿಟಿಂಗ್ ಟೈಮ್. ನಿಮ್ಗೆ ಯಾವ ಡಿಸ್ಟರ್ಬೆನ್ಸ್ ಇರಲ್ಲ. ನೀವೇನ್ ಕೇಳ್ಕೊತಿರೋ ದೇವ್ರನ್ನ ಡೈರೆಕ್ಟ್ ಆಗಿ ಹೋಗಿ ಮುಟ್ಟತ್ತೆ. ತುಂಬಾ ಜನ ಅಚೀವರ್ಸು ನಮ್ ಹಿಂದುತ್ವ ಅಂತಾನೆ ಇಲ್ಲ, ಯಾವುದೋ ಒಂದ್ರಲ್ಲಿ ಬಿಲೀವ್ ಮಾಡಿರ್ತಾರೆ. ನಿಮ್ಮ ಮನೆಗಳಲ್ಲಿ ದೇವ್ರನ್ನ ಕೂರಿಸ್ಬೇಕಂದ್ರೆ ಹೇಗದು? ದೇವ್ರನ್ನ ನೀವೆಲ್ಲೇ ಕೂಡ್ಸಿದ್ರು ನೀವು ಒಂದು ಪೂರ್ವಾಭಿಮುಖವಾಗಿ ತಿರುಗಿ ಪೂಜೆ ಮಾಡಬೇಕು. ಇಲ್ಲಾಂದ್ರೆ ನಂದಿ ತರ ಉತ್ತರಾಭಿಮುಖವಾಗಿ ಕುತ್ಕೋಬೇಕು. ಫಾರ್ ಎಕ್ಸಾಂಪಲ್ ಬಗಳಾಮುಖಿ ಪೂಜೆ ಮಾಡಿದ್ರೆ ಅಂತ ಇಟ್ಕೊಳ್ಳಿ, ಪಶ್ಚಿಮಕ್ಕೂ ತಿರುಗಿನೂ ಮಾಡ್ಬೋದು, ದಕ್ಷಿಣಕ್ಕೆ ತಿರುಗಿನೂ ಮಾಡ್ಬೋದು. ಈಗ ಬಣ್ಣಗಳು ಎಷ್ಟಿದ್ರು ಕೂಡ ಯಾಕೆ ಅರಿಶಿನ ಕುಂಕುಮನೇ ಅಷ್ಟು? ಕುಂಕುಮ ಎನರ್ಜಿಯನ್ನ ರೆಪ್ರೆಸೆಂಟ್ ಮಾಡುತ್ತೆ. ಹಳೆ ಕಾಲದಲ್ಲಿ ಏನ್ ಮಾಡೋರು, ದೇವಿಗೆ ಏನ್ ಕೊಡದೆ ಹೋದ್ರು ನೀನೊಂದು ಚೂರ್ ಬ್ಲಡ್ ಕೊಡು ಅಂತ ಹೇಳೋರು. ಸೊ ರೆಡ್ ಅನ್ನೋದು ನಿಮ್ಗೆ ವೈಬ್ರೇಷನ್ ನ ಕ್ರಿಯೇಟ್ ಮಾಡುತ್ತೆ. ಅರ್ಶನ ಏನು ಅಂತ ಹೇಳಿದ್ರೆ ಸೈಂಟಿಫಿಕಲಿ ಕೂಡ ನಾವು ಒಂದ್ ಚಿಟಿಕೆ ಅರ್ಶನ ಹಾಕೊಂಡು ಹಾಲನ್ನು ಕುಡಿ. ಅರ್ಶನದಿಂದ ದೇವಿ ಗಣೇಶನ್ನ ಮಾಡಿದ್ಲು ಅಂತ ಅನ್ನೋದನ್ನ ಅರ್ಶನ ದೇವಾನುದೇವತೆಗಳ ಸಮಯದಿಂದನೂ ಕೂಡ ಇದೆ. ಆಮೇಲೆ ಅರ್ಶಿನವನ್ನ ನಾವು ಬೆಳಿತೀವಿ. ಮನೆಗಳಲ್ಲಿ ತುಳಸಿ ಇಡ್ತಾರೆ, ತುಳಸಿ ಮಾಲೆ ಹಾಕ್ಕೊಂತಾರೆ. ಅವಳು ತುಳಸಿಯಾಗಿ ಹುಟ್ಟೋದಕ್ಕಿಂತ ಮುಂಚೆ ಅವಳ ಹಿಂದಿನ ಜನ್ಮದಲ್ಲಿ ನಾರಾಯಣನ ಪರಮ ಭಕ್ತಳಾಗಿರ್ತಾಳೆ. ಅವಳ ಗಂಡ ರಾಕ್ಷಸ. ಅದೇನಾಗಿರುತ್ತೆ, ತನ್ನ ಗಂಡ ಯುದ್ಧಕ್ಕೆ ಹೋದಾಗ ವಾಪಸ್ ಬರ್ಲಿ ಅಂತ ಅಂದ್ಬಿಟ್ಟು ತುಳಸಿ ಹಿಂದಿನ ಜನ್ಮದಲ್ಲಿ ಪೂಜೆ ಮಾಡ್ತಾನೆ ಇರ್ತಾಳೆ ನಾರಾಯಣನ್ಗೆ. ಇವಳು ಭಕ್ತಿನಲ್ಲಿದ್ದಾಗ ಅಲ್ಲಿ ಗಂಡನ್ನ ಸಂಹಾರ ಆಯ್ತು ಅಂತಂದ್ರೆ ಅವಳು ಒಪ್ಕೊಳ್ಳೋದಿಲ್ಲ ಅಂತ ಗಂಡನ ವೇಷದಲ್ಲೇ ಕೃಷ್ಣ ಮನೆಗೆ ಬರ್ತಾನೆ. ಸೊ ಗಂಡ ಬದುಕಿದಾನೆ, ವಾಪಸ್ ಬಂದ ಅಂದ್ಬಿಟ್ಟು ತುಳಸಿ ತನ್ನ ವ್ರತನ ಸ್ಟಾಪ್ ಮಾಡ್ಬಿಡ್ತಾಳೆ. ನಿಲ್ಸಿದ ಮೇಲೆ ಅಲ್ಲಿ ಗಂಡನ್ ವಧೆ ಮಾಡ್ತಾನೆ. ಅವಾಗ ನಾರಾಯಣ ಅವಳು ಭಕ್ತಿಗೆ ಮೆಚ್ಚಿ ಅವಳಿಗೊಂದು ವರ ಕೊಡ್ತಾನೆ. ಮುಂದಿನ ಜನ್ಮದಲ್ಲಿ ತುಳಸಿಯನ್ನ ಯಾರು ಹಾಕಿ ಪೂಜೆ ಮಾಡ್ತಾರೋ ಅವಾಗ ದೇವ್ರು ಶೀಘ್ರವಾಗಿ ಒಲಿತಾನೆ. ಹೆಣ್ಮಕ್ಳು ಸಾಷ್ಟಾಂಗ ನಮಸ್ಕಾರ ಮಾಡಬಾರ್ದು, ಅವಳ ಬಾಡಿ ಭೂಮಿಗೆ ತಾಕಬಾರ್ದು. ಭೂಮಿ ತಾಯಿ ಯಾರು? ಯಾರ ಮೈ ತಾಕಬಾರ್ದು? ಹುಡುಗಂದ ಹುಡುಗಿದ? ಇದು ಎಲ್ಲಿ ಬರ್ದಿದೆ? ಹಂಗ್ ನೋಡಿದ್ರೆ ಪುರುಷರ ಭೂಮಿ ತಾಯಿಯನ್ನ. ರಾಜೇಶ್ ಟಿವಿಲ್ಸ್ನ ಈ ಮತ್ತೊಂದು ಪಾಡ್ಕಾಸ್ಟ್ಗೆ ಸ್ವಾಗತ. ಇವತ್ತು ನಮ್ಮ ಪಾಡ್ಕಾಸ್ಟ್ ಅಲ್ಲಿ ನಿಮ್ಮ ತಲೆಯಲ್ಲಿ ತುಂಬಿರ್ತಕ್ಕಂಥ ಹತ್ತಾರು ವಿಚಾರಗಳು, ಹತ್ತಾರಲ್ಲ ನೂರಾರು ಸಂಖ್ಯೆಯಲ್ಲಿ ಇರ್ತಕ್ಕಂಥ ಪ್ರಶ್ನೆಗಳು. ಪ್ರತಿ ಸಾರಿ ನಾನು ಇನ್ಸ್ಟಾಗ್ರಾಮ್ DM ಅಲ್ಲಿ ಕೇಳ್ತಿರ್ತಿಲ್ಲ, ರೂಪಾಯಿ ಮಂದನ ಇದು ಕೇಳಿ ಅದು ಕೇಳಿ, ಎಂಥ ಡೌಟ್ಗಳ್ರಿ ನಿಮ್ದು. ಬನ್ನಿ ಇವತ್ತು ಆ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡುವಂಥ ಸಮಯ ಬಂದಾಯಿತು. ಅದ್ಭುತವಾಗಿ ತುಂಬ ಚೆನ್ನಾಗಿತ್ತು ಈ ಪಾಡ್ಕಾಸ್ಟ್. ನನ್ನ ಮುಂದೆ ಕೂತಿರ್ತಕ್ಕಂಥ ಮಹಾಲಕ್ಷ್ಮಿ. ಥ್ಯಾಂಕ್ ಯು ಜಿ. ಪಾಪ ಯಾವಾಗಲೂ ದೈವಿಕವಾಗಿ ಕಾಂಪ್ಲಿಮೆಂಟ್ ಕೊಡ್ತಾನೆ ಇರ್ತಾರೆ. ಇವನ್ ಇವರಲ್ವಾ ವೀಕ್ಷಕರು ಅಷ್ಟೇ, ಎಷ್ಟು ಒಳ್ಳೊಳ್ಳೆ ಕಾಮೆಂಟ್ಸ್ ಹಾಕಿರ್ತಾರೆ. ನನಗೆ ನಿಜ ಖುಷಿ ಆಗೋದೇನು ಅಂದರೆ, ಸೀರಿಯಸ್ಲಿ ರೂಪಾಜಿ, ಇದು ಪಾಡ್ಕಾಸ್ಟ್ ಅಂತ ನಾನು ಹೇಳ್ತಿಲ್ಲ ಅಥವಾ ನಿಮ್ಮನ್ನೇನೋ ನನ್ನ ಮರ ಹತ್ತಿಸ್ಬೇಕು ಆ ನೆಸಿಟಿ ನನಗಿಲ್ಲ. ಪ್ರತಿ ಸಾರಿ ಇಲ್ಲಿ ಕೂತ್ಕೊಂಡಾಗ ಅವ್ನು ಏನೋ ಒಂದು ಗೊತ್ತಿಲ್ಲ, ಸ್ಟುಡಿಯೋ ಸ್ಪೇಸ್ನೇ ಒಂಥರ ಚೇಂಜ್ ಮಾಡ್ಬಿಡ್ತೀರಾ. ಸೊ ಕೈಂಡ್ ಆಫ್ ನೀವು ಕೂತ್ಕೊಂಡಾಗ ಅದು ಅದೊಂದು ಆರಾನೇ ಬೇರೆ ಇರುತ್ತೆ. ಥ್ಯಾಂಕ್ ಯು ಜಿ. ದಟ್ ಶೋಸ್ ಯುವರ್ ಹಂಬಲ್ನೆಸ್, ಗುಡ್ನೆಸ್. ಥ್ಯಾಂಕ್ ಯು ಸೊ ಮಚ್ ಪಾಡ್ಕಾಸ್ಟಿಗೆ ಬಂದಿದ್ದಕ್ಕೆ, ಒಪ್ಕೊಂಡಿದ್ದಕ್ಕೆ. ಮೈ ಪ್ಲೆಷರ್. ಆ್ಯಂಡ್ ಸೀರೆ ತುಂಬ 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 ಸುಖಮ್ ಚೆನ್ನಾಗಿ ಸೀರೆ. ಮೊನ್ನೆ ಹೇಳ್ತಾ ಇದ್ದೆ ನಾನು ಯಾರಿಗೋ, ನನ್ನ ಲೈಫಲ್ಲಿ ದೇವ್ರು ಎಲ್ಲ ಸುಖ ಸಂತೋಷ ಕೊಟ್ಟಿದ್ದಾನೆ, ಐ ಆಮ್ ಥ್ಯಾಂಕ್ಫುಲ್ ಟು ಹಿಮ್. ಮಧ್ಯರಾತ್ರಿ ಎದ್ರೂ ಕೂಡ ನಾನು ದೇವ್ರಿಗೆ ಥ್ಯಾಂಕ್ಸ್ ಹೇಳ್ತಾನೆ ಇರ್ತೀನಿ ಅಂದರೆ ಅದ್ರ ಜೊತೆ ನಿಮ್ಗೆ ಅಮ್ಸುಕಮ್ಮು ಕೊಟ್ಟಿದ್ದಾರಲ್ಲ ಅಂದರು. ಓ ಏನದಂತ ಆಮೇಲೆ ಕನ್ಫ್ಯೂಷನ್ ಆಗಿಬಿಟ್ಟು ನಾನು, ಓ ನೋಡಿ ಅದು ಥಾಟಲ್ಲಿ ಇಟ್ಕೊಂಡಿದ್ದೀರಾ ಅಂತ. ಅಮ್ಸುಕಮ್ ಸೀರೆ ಉಟ್ಕೊಂಡ್ರೆ ಇನ್ನೂ ಸುಖ ಜಾಸ್ತಿ ಆಗುತ್ತೆ ಅಂತ. ಈ ವಿಚಾರ ನಾನು ಹೇಳಬೇಕು. ಪ್ರತಿ ಸಾರಿ ನಮ್ಮ ಬರ್ತ್ಡೇಗಳಿಗೆ ನಾವು ಟ್ರೀಟ್ ಕೊಡೋದು ಬೇರೆ. ಈ ಸಾರಿ ನನ್ನ ಬರ್ತ್ಡೇಗೆ ನೀವು ಸ್ಪೆಷಲ್ ಆಗಿ ಕರೆದು ನಂಗೊಂದು ಟ್ರೀಟ್ ಕೊಟ್ರಿ. ಮೈ ಪ್ಲೆಷರ್. ಥ್ಯಾಂಕ್ ಯು ಸೊ ಮಚ್. ಮೈ ಪ್ಲೆಷರ್ ಜಿ. ಆ್ಯಂಡ್ ಅಮ್ಸುಕಮ್ ಸೀರೆ ಹುಟ್ಟಿದ್ರ ಗ್ರೀನ್ ಕಲರ್ ಸಾರಿ. ನಿಮ್ಮ ಅಮ್ಮನ ಸೆಲೆಕ್ಷನ್ ತಿರ್ಗಾ. ನಮ್ಮವ್ವ ಸಾರಿ ನೋಡ್ತಿದ್ದಂಗೆ ಹೇಳ್ತಾರೆ, ಇದು ಚೆನ್ನಾಗಿರತ್ತೆ, ಇದು ಚೆನ್ನಾಗಿರತ್ತೆ. ತುಂಬ ಚೆನ್ನಾಗಿದೆ. ಈ ಕಲರ್ ಇರಲಿಲ್ಲ ನನ್ನ ಹತ್ರ. ಆ್ಯಂಡ್ ಮೆಟೀರಿಯಲ್ ತುಂಬ ಚೆನ್ನಾಗಿದೆ, ನೀಟಾಗಿ ಫಾಲ್ ಆಗುತ್ತೆ.
ನಾವು ಹೆಣ್ಮಕ್ಳು ಸಾಮಾನ್ಯ ಸೀರೆ ಉಟ್ಕೋಬೇಕು ಅಂದ್ರೆ ಸಣ್ಣ ಕಾಣಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀವಿ. ಸೊ ಅದಕ್ಕೆ ಈ ಮೆಟೀರಿಯಲ್ ಪರ್ಫೆಕ್ಟ್ ಆಗಿದೆ. ರೂಪಾಜಿ, ಈಗ ಹೆಣ್ಮಕ್ಳಾಗ್ಲಿ ಗಂಡ್ಮಕ್ಳಾಗ್ಲಿ ದೇವ್ರ ಪೂಜೆ ಮಾಡ್ಬೇಕಂದ್ರೆ ಯಾವ ಕಲರ್ ಪರ್ಟಿಕ್ಯುಲರ್ ಬಣ್ಣದ ಬಟ್ಟೆ ಹಾಕೊಂಡು ಕೂತ್ಕೊಬೇಕಾ? ಇದರಲ್ಲಿ 2-3 ಥರ ಬರುತ್ತೆ. ಸಾಮಾನ್ಯ ನಾವು ದಿನನಿತ್ಯದಲ್ಲಿ ನವಗ್ರಹಗಳನ್ನು ಫಾಲೋ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರೆ, ಆಯಾ ದಿನಕ್ಕೆ ಆಯಾ ಕಲರ್ ಬಟ್ಟೆಗಳನ್ನು ಹಾಕ್ಕೊಳ್ತಾ ಹೋಗ್ತೀವಿ. ಅದು ಹೊರಗಡೆ ಮೀಟಿಂಗ್‌ಗಳಿಗೆ ಹೋದಾಗ. ಯಾಕೆಂದ್ರೆ ಆಯಾ ದಿನದ ಎನರ್ಜಿ ಪ್ರಕೃತಿನೇ ಫಿಕ್ಸ್ ಮಾಡಿರೋ ಹಾಗೆ ಭಾನುವಾರ, ಸೋಮವಾರ, ಮಂಗಳವಾರ ಅಂತ ಆಯಾ ಗ್ರಹಗಳ ಎನರ್ಜಿ ನಮ್ಮನ್ನು ತುಂಬಿಕೊಳ್ಳಿ ಅಂತ ನಾವು ಅದನ್ನ ಹೊರಗಡೆ ವೇಷಭೂಷಣದ ಮೂಲಕ ಮಾಡ್ತಾ ಹೋಗ್ತೀವಿ. ಅದೇ ನಾವು ಸಿದ್ಧಿ ಸಾಧನೆ ಪೂಜೆ ಅಂತ ಹೋದಾಗ ಕೆಲವು ತಾಂತ್ರಿಕ ವಿಚಾರದಲ್ಲಿ ಕೆಂಪು ಬಟ್ಟೆಗಳನ್ನ ಹಾಕ್ಕೋತಾರೆ. ಕೆಲವರು ಬೇರೆ ಥರದ್ದು ಕ್ಷುದ್ರ ವಿದ್ಯೆಗಳನ್ನ ಕಲಿಯಕ್ಕೆ ಹೋಗ್ತಾರೆ ಅಂತ ಹೇಳಿದ್ರೆ ಕಪ್ಪು ಕಲರ್ ಬಟ್ಟೆಗಳನ್ನ ಹಾಕೋತಾರೆ. ಆಮೇಲೆ ಕಾಲಭೈರವನ ಪೂಜೆ ಮಾಡಬೇಕು ಅಂದಾಗಲೂ ಕಪ್ಪು ಹಾಕೋತಾರೆ. ತುಂಬ ಜನ ಗುರು ಪೂಜೆ ಮಾಡಬೇಕು ಅಂದಾಗ ಹಳದಿ ಬಟ್ಟೆ ಹಾಕೊಳ್ತಾರೆ. ಅದೇ ಥರದ್ದು ನಾವು ಹಾಸ್ಕೊಂಡು ಕೂಡ ಕೂತ್ಕೋಬೇಕು. ದೇವ್ರನ್ನು ಕೂಡ ಆ ಥರ ಒಂದು ಸಿಲ್ಕ್ ಬಟ್ಟೆನ ಹಾಕಿ ಅದ್ರ ಮೇಲೆ ದೇವ್ರನ್ನ ಕೂಡಿಸ್ಬೇಕು ಅಂತ ಇದೆ. ಅದ್ರ ಜೊತೆ ತುಂಬ ಜನ ಎಲ್ಲವನ್ನು ಸರ್ವಸಂಗ ಪರಿತ್ಯಾಗವನ್ನು ಮಾಡ್ತಕ್ಕಂಥ ಅವರು ಪುರೋಹಿತರು, ಅನೇಕ ಜನರು ಎಲ್ಲರೂ ಬಿಳಿ ಕಲರ್ನ ಉಪಯೋಗಿಸ್ತಾರೆ. ಯಾಕಂದರೆ ಎಲ್ಲ ಬಣ್ಣಗಳು ಸೇರಿಕೊಂಡೇ ಬಿಳಿ ಆಗಿದೆ ಅಂತ ಅನ್ನೋದು. ಸೊ ಇಟ್ ಡಿಪೆಂಡ್ಸ್ ಆನ್ ಅವ್ರು ಏನನ್ನ ಪಡ್ಕೊಳಕ್ಕೆ ಹೋಗ್ತಾ ಇದ್ದಾರೆ ಅಂತ ಅನ್ನೋದ್ರ ಮೇಲೆ ಆಯಾ ಬಣ್ಣನ ಹಾಕ್ಕೊಂಡಾಗ ಅದು ವೈಬ್ರೇಷನ್. ಇವಾಗ ದೇವಿ ಪೂಜೆ ಮಾಡಬೇಕು ಅಂದಾಗ ಎಲ್ಲರೂ ರೆಡ್ ಕಲರ್ ಹಾಕೋತಾರೆ. ಯಾಕೆಂದರೆ ದೇವಿ ಆ ಬಣ್ಣ ಈ ಬಣ್ಣ ಎರಡು ಕನೆಕ್ಟ್ ಆಗಲಿ ಅಂತ ಎನರ್ಜಿ. ನಾವು ಅನ್ಕೊಂಡ್ಬಿಡ್ತೀವಿ ಬಣ್ಣದಲ್ಲಿ ಏನಿದೆ ಅಂತ. ಬಟ್ ಇಡೀ ಬ್ರಹ್ಮಾಂಡ ಒಂದೊಂದರಲ್ಲೇ ಕಾಂಬಿನೇಷನಲ್ಲಿ ವರ್ಕ್ ಆಗ್ತಾ ಹೋಗುತ್ತೆ. ಅದು ಬಣ್ಣ ಆಗಿರಬಹುದು ಅಥವಾ ನಮ್ಮ ಬಿಹೇವಿಯರ್ ಆಗಿರ್ಬೋದು, ಮಂತ್ರ ಎನರ್ಜಿ ಆಗಿರಬಹುದು. ಸೊ ಎಲ್ಲದರಲ್ಲೂ ಒಂದು ಎನರ್ಜಿ ಇದೆ. ನೀವು ರೆಡ್ ನೋಡಿದ ತಕ್ಷಣ 100 ಜನರ ಮಧ್ಯ ರೆಡ್ ಎದ್ದು ಕಾಣುತ್ತೆ ನೋಡಿ. ಅದೇ ರೀತಿ ವೈಟ್ ನೋಡಿದ ತಕ್ಷಣ ನಿಮ್ಗೆ ಪೀಸ್ಫುಲ್ ಆಗಿದೆ ಅನ್ಸುತ್ತೆ. ಅದೇ ಬ್ಲ್ಯಾಕ್ ನೋಡಿದ ತಕ್ಷಣ ಭಯ ಆಗೋಕ್ಕೂ ಶುರುವಾಗುತ್ತೆ. ಆಮೇಲೆ ತುಂಬ ಜನರಿಗೆ ನಿನಗೆ ಶನಿ ಸರಿಗಿಲ್ಲ, ನೀನು ಬ್ಲ್ಯಾಕ್ ಹಾಕ್ಕೋಬೇಡ ಅಂತ ಅನ್ನೋದನ್ನು ಹೇಳ್ತಾರೆ. ಬ್ಲ್ಯಾಕ್ ಕಾರ್ ತೊಗೋಬೇಡಿ ಅನ್ನೋದು ಹೇಳ್ತಾರೆ. ಬಟ್ ನಿಮಗೆ ಶನಿನ ನೀವು ಚೆನ್ನಾಗಿ ಪ್ರೀತಿಸ್ಕೊಂಡು ಪೂಜೆ ಮಾಡ್ಕೊಂಡು ಚೆನ್ನಾಗಿ ನೋಡ್ಕೊಂಡಾಗ ನೀವು ಎಲ್ಲ ಬಣ್ಣ ಏನು ಹಾಕ್ಕೊಂಡ್ರು ಎಲ್ಲವನ್ನು ದೇವ್ರಿಗೆ ಅರ್ಪಿಸ್ಬಿಟ್ಟಾಗ ಅಥವಾ ಶರಣಾಗತಿ ತಗೊಂಡಾಗ ಅದು ಮ್ಯಾಟರ್ ಆಗಲ್ಲ. ಬಟ್ ಸಾಧನೆ ಮಾಡೋದಕ್ಕೆ ಭಕ್ತಿಲಿ ಆಯಾ ಬಣ್ಣಗಳನ್ನ ಚೂಸ್ ಮಾಡ್ಕೊಳ್ತಾರೆ. ನೀವೀಗ ಎಲ್ಲ ಈಗ ಗಣಪತಿ ಪೂಜೆ ಒಂಥರ ನಡೆಯುತ್ತೆ, ಶ್ರೀನಿವಾಸನ ಪೂಜೆ ಒಂಥರ ನಡೆಯುತ್ತೆ, ಶಿವನ ಪೂಜೆ ಒಂಥರ ನಡೆಯುತ್ತೆ. ಆದರೆ ಮಹಾಲಕ್ಷ್ಮಿಗೆ, ಈಗ ವರಮಹಾಲಕ್ಷ್ಮಿ ಹಬ್ಬದಲ್ಲಾಗಲಿ ಅಥವಾ ಜನರಲ್ ಆಗಿ ಪ್ರತಿ ಶುಕ್ರವಾರ ಆಗಲಿ ಮಹಾಲಕ್ಷ್ಮಿನ ನಿಜವಾಗ್ಲೂ ಪೂಜೆ ಮಾಡ್ತಕ್ಕಂಥ ಒಂದು ಸರಿಯಾದ ಪದ್ಧತಿ ಹೇಗೆ? ಬೇಸಿಕ್ ಇಂದ ಶುರು ಮಾಡಿದ್ರೆ ನಾನೇನು ಹೇಳ್ತೀನಿ ಇವ್ರಿಗೆ ಅಂದರೆ, ವರಮಹಾಲಕ್ಷ್ಮಿ ಹಬ್ಬ ಬಂದಾಗ ಮಾತ್ರ ವರಮಹಾಲಕ್ಷ್ಮಿ ಮಾಡಬೇಕು ಅಂತಲ್ಲ. ಅವಳು ನಮಗೆ ಪ್ರತಿನಿತ್ಯ ನಮ್ಮ ಜೀವನದಲ್ಲಿ ಬೇಕು. ಈ ಹಬ್ಬಗಳನ್ನೆಲ್ಲ ಹೇಗೆ ನಾವು ಪುರಾಣಗಳಲ್ಲಿ ಪಂಚಾಂಗಗಳಲ್ಲಿ ಫಿಕ್ಸ್ ಮಾಡಿದ್ದೀವಿ ಅಂದರೆ, ದೇವಾನುದೇವತೆಗಳು ಅವ್ರ ಲೋಕದಿಂದ ಭೂಲೋಕಕ್ಕೆ ಬಂದಾಗ ನಾವು ಅವ್ರನ್ನ ಯಾವ ರೀತಿ ವೆಲ್ಕಮ್ ಮಾಡಿ ಆಯಾ ನಕ್ಷತ್ರ ತಿಥಿ ಆಯಾ ಮಾಸದಲ್ಲಿ ಅವ್ರು ಯಾವಾಗ ವಿಸಿಟ್ ಮಾಡಿದ್ರು ಭೂಲೋಕಕ್ಕೆ ಅನ್ನೋ ದಿನ ನಾವು ಅದಕ್ಕೆ ಪ್ರಾಮುಖ್ಯತೆಯನ್ನು ಕೊಟ್ಟು, ಅಥವಾ ಅವ್ರ ಲೋಕದಲ್ಲಿ ಅವ್ರಿಗೇನೋ ಕಲ್ಯಾಣವಾದ ದಿನ, ಮದುವೆ ಆದ ದಿನ, ಆ ರೀತಿ ದಿನಗಳಿಗೆ ನಾವು ಪ್ರಾಮುಖ್ಯತೆ ಕೊಟ್ಟು ಪೂಜೆನ ಮಾಡ್ತಾ ಹೋಗ್ತೀವಿ. ನಾನೇನು ಹೇಳ್ತೀನಿ, ಲಕ್ಷ್ಮಿ ನಿಮಗೆ ಪ್ರತಿನಿತ್ಯ ಬೇಕೇ ಬೇಕು ಜೀವನದಲ್ಲಿ. ಅದಕ್ಕೆ ವರಮಹಾಲಕ್ಷ್ಮಿ ಅನ್ನೋದು ಒಂದು ಸ್ಪೆಷಲ್ ಡೇ ಆದರೂ ಕೂಡ ನೀವು ಪ್ರತಿನಿತ್ಯ ನಿಮ್ಮ ಮನೇಲಿ ವರಮಹಾಲಕ್ಷ್ಮಿ ಹಬ್ಬ ಆಚರಿಸೋ ರೀತಿ ನೀವು ಮಾಡ್ಕೊಳ್ಳೇಬೇಕು. ಮತ್ತು ನೀವು ಓಡಾಡ್ತಾ ಇರೋವಾಗಲೂ ಲಕ್ಷ್ಮಿ ಮಂತ್ರ ಹೆಂಗೆ ಅಂದರೆ ನಿಮ್ಮ ಬ್ಲಡ್ ಸ್ಟ್ರೀಮ್ಸಲ್ಲೆಲ್ಲ ಹೋಗ್ಬಿಡ್ಬೇಕು. ಅಷ್ಟು ನೀವು ಶ್ರೀಂಕಾರವನ್ನು ಜಪ ಮಾಡ್ತಾ 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 ಹೋದಾಗ ನಿಮಗೆ ಲಕ್ಷ್ಮಿ ತಾನಾಗೆ ಒಲ್ದಿರ್ತಾಳೆ. ಆಮೇಲೆ ಒಂದೊಂದು ಅವಳೇ ಹೇಳ್ಕೊಡ್ತಾಳೆ. ನೀವು ಗಮನಿಸ್ತಾ ಹೋಗಿ, ಲಕ್ಷ್ಮೀ ಪೂಜೆ ಮಾಡೋರೆಲ್ಲರೂ ಒಂಥರ ನೀಟಾಗಿ ಬ್ಯೂಟಿಫುಲ್ಲಾಗಿ ಕಾಣ್ಸೋಕ್ಕೆ ಶುರು ಮಾಡ್ತಾರೆ. ಅದೇ ರೀತಿ ಡ್ರೆಸ್ ಮಾಡ್ಕೊಂಡಿರ್ತಾರೆ. ಮತ್ತು ಅವರು ಹೌ ಟು ಪ್ರೆಸೆಂಟ್ ದೆಮ್ಸೆಲ್ಸ್ ಅಂದರೆ ಹೇಗೆ ನಾನು ಕಾಣಿಸ್ಕೋಬೇಕು ಅನ್ನೋದಕ್ಕೂ ಪ್ರಾಮುಖ್ಯತೆ ಕೊಡ್ತಾರೆ. ಸೊ ಇದೆಲ್ಲ ಜ್ಞಾನ ಲಕ್ಷ್ಮಿನೇ ಕೊಡ್ತಾ ಹೋಗ್ತಾಳೆ. ಅದೇ ನೀವು ಬಡವ್ರನ್ನ, ಪಾಪ ಎಲ್ಲೋ ತುಂಬ ಕಷ್ಟಪಡ್ತಾ ಇರೋರು, ಕೂಲಿ ಕೆಲಸ ಮಾಡೋರು, ಅವ್ರನ್ನೆಲ್ಲ ನೋಡಿ ಅದೇನಾಗಿರುತ್ತೆ, ಇದನ್ನು ಲಕ್ಷ್ಮಿ ಕಥೆಯಲ್ಲಿ ಕೂಡ ಇದು ಬರುತ್ತೆ. ಅಂದರೆ ನೀನು ದಿನ ಸ್ನಾನ ಮಾಡದೇ ಇದ್ದಾಗ, ಶುದ್ಧವಾಗಿಲ್ಲದೆ ಇದ್ದಾಗ, ನೀನು ನಗದೇ ಇದ್ದಾಗ, ನಿನ್ನಲ್ಲಿ ಒಂದು ಚೈತನ್ಯ, ಒಂದು ಕಳೆನ ನೀನೇ ಬರೆಸ್ಕೊಳ್ದೇ ಇದ್ದಾಗ ನಾನು ನಿನ್ನ ಹತ್ರ ಬರಲ್ಲ. ಸೊ ಅದಕ್ಕೆ ಅನೇಕ ಜನ ಬಡವರಾಗೇ ಇರ್ತಾರೆ. ಕಷ್ಟದಲ್ಲೇ ಸಿಕ್ಕಾಕೋತಾರೆ. ತುಂಬ ಜನ ಕಷ್ಟ ಬಂದಾಗ ತುಂಬ ದಿನ ಸ್ನಾನ ಮಾಡಲ್ಲ. ಅಯ್ಯೋ ನನಗೆ ಫ್ರಸ್ಟ್ರೇಷನ್ನು, ಹಿಂಸೆ ಆಗ್ಬಿಟ್ಟಿದೆ, ನಾನು ಹಿಂಗೆ ಇರ್ತೀನಿ, ತಿನ್ಬೇಕಲ್ಲ ಅಂತ ತಿಂತಾರೆ, ಕಾಫಿ ಕುಡಿಬೇಕಲ್ಲ ಅಂತ ಕುಡಿತಿರ್ತಾರೆ. ನೀನು ಚೈತನ್ಯ ಬರ್ಸ್ಕೊಂಡಷ್ಟು ವೈಬ್ರೇಷನ್ ನಿಂಗೆ ಅಟ್ರಾಕ್ಟ್ ಆಗ್ತಾ ಹೋಗುತ್ತೆ. ಸೊ ಮಹಾಲಕ್ಷ್ಮಿ ಅವಳೇ ನಿಮ್ಮ ಮನೇನ ಹುಡ್ಕೊಂಡ್ಬರ್ತಾಳೆ. ಅದಕ್ಕೆ ಹಳೆ ಕಾಲದಿಂದ ಮನೇನೂ ಕ್ಲೀನಾಗಿ ಇಟ್ಕೋಬೇಕು, ಮನಸ್ಸನ್ನು ಕ್ಲೀನಾಗಿ ಇಟ್ಕೋಬೇಕು. ಮನಸ್ಸು, ಬುದ್ಧಿ, ಮನೆಯವರು ಎಲ್ಲ ಕ್ಲೀನಾಗಿದ್ದಾಗ ಫಸ್ಟ್
ಸ್ಟೆಪ್ ಆಫ್ ಅಟ್ರಾಕ್ಷನ್ ಅದು. ಅದಾದ್ಮೇಲೆ ಅದನ್ನು ಮೀರಿದ್ದು ನೀವು ಫ್ರೇಗ್ರೆನ್ಸ್ ಮನೇಲಿ ನಾವು ಯಾಕೆ ಧೂಪ ದೀಪಗಳನ್ನ ಹಚ್ತೀವಿ, ಧೂಪ ಹಚ್ಚಿ ನಾವು ಘಮ್ ಅಂತ ಇಟ್ಕೊಳ್ತೀವಿ ಅಂದ್ರೆ ಎಗೇನ್ ಅದು ಲಕ್ಷ್ಮಿ ಎನರ್ಜಿಯನ್ನು ಅಟ್ರಾಕ್ಟ್ ಮಾಡುತ್ತೆ. ಅದು ಮನೇಲಿ ಮಾತ್ರ ಅಲ್ಲ, ನೀವು ಹೊರಗಡೆ ಓಡಾಡಬೇಕಾದ್ರೂ ಕೂಡ ನಿಮ್ಮ ದೇಹವನ್ನು ನೀವು ಅದೇ ರೀತಿ ಶುದ್ಧವಾಗಿ ಘಮಘಮ ಅಂತ ಇಟ್ಕೋಬೇಕು. ನೀವು ಬಾಯಲ್ಲಿ ಕೂಡ ಏಲಕ್ಕಿ ನಾರ್ತ್ ಇಂಡಿಯನ್ಸ್ ಯಾಕೆ ಹಾಕೋತಾರೆ ಅಂದರೆ, ಒಂದು ಮೀಟಿಂಗ್ ಹೋಗಕ್ಕೆ ಮುಂಚೆ ಏಲಕ್ಕಿ ಹಾಕೊಂಡು ಹೋಗ್ತಾರೆ. ನಿಮ್ಮ ಬಾಯಲ್ಲಿ ಮಾತಾಡೋವಾಗಲೂ ಕೂಡ ಅಲ್ಲಿಂದ ಫ್ರೇಗ್ರೆನ್ಸ್ ಅಂದರೆ ಸುಗಂಧ ಬರಬೇಕಂತೆ. ಸೊ ತುಂಬ ಜನ ಕರೆಕ್ಟಾಗಿ ಹಲ್ಲುಜ್ಜಿರಲ್ಲ, ಸಾರಿ ಟು ಸೇ ದಿಸ್. ಸೊ ಬಾಯಲ್ಲಿ ಕೆಟ್ಟ ವಾಸನೆ ಬರ್ತಿರುತ್ತೆ ಅಥವಾ ಕಿವಿಲಿ ಕೆಟ್ಟದಾಗ ಕೊಳೆ ಇಟ್ಕೊಂಡಿರ್ತಾರೆ. ತಮ್ಮ ದೇಹವನ್ನೇ ತಾವು ಶುದ್ಧವಾಗಿ ನೀಟಾಗಿ ಇಟ್ಕೊಳ್ದೇ ಇದ್ದಾಗ ಹೋಗರ್ ಕಟ್ ಮಾಡೋದು. ಉಗುರು ಕಟ್ ಮಾಡಲ್ಲ, ಎವ್ರಿಥಿಂಗ್ ಮ್ಯಾಟರ್ಸ್. ಹಂಗಂತ ಹುಡುಗಿರು ಯಾಕೆ ಉಗುರು ಬಿಟ್ಕೊಳ್ತಾರೆ ಅಂದರೆ, ಅದು ಹುಡುಗಿರ್ದು ಫೆಮಿನೈನ್ ಕ್ವಾಲಿಟೀಸ್ನ ಇದೇ ರೀತಿ ಇರಬೇಕು ಅನ್ನೋದು ನಮ್ಗಳಿಗೆಲ್ಲ ಇದೆ. ಕೂದಲು ಚೆನ್ನಾಗಿ ಇಟ್ಕೋಬೇಕು, ಕಣ್ಣು ಚೆನ್ನಾಗಿರಬೇಕು, ಕಣ್ಣು ಕಪ್ಪು ಹಚ್ಕೋಬೇಕು. ಸೊ ಸೌಂದರ್ಯ ಸಾಧನಗಳು ಏನೇನಿದೆಯೋ ಮಹಿಳೆಯರಿಗೆ ಅದನ್ನು ದೇವರೇ ಕೊಟ್ಟಿರೋದು ನಮಗೆಲ್ಲ ವರ. ಸೊ ಮಹಿಳೆ ಥರನೇ ಇರಬೇಕು, ಪುರುಷನ ಥರನೇ ಇರಬೇಕು. ಹಾಗಂತ ಎಲ್ಲದರಲ್ಲೂ ಶುದ್ಧತೆ ಮತ್ತು ಭಕ್ತಿ ಮತ್ತು ನಿಮ್ಮನ್ನು ನೀವೇ ಅಲಂಕರಿಸ್ಕೊಂಡಾಗ ನಿಜವಾಗ್ಲೂ ದೇವ್ರು ಅಟ್ರಾಕ್ಟ್ ಆಗಿ, ಅಂದರೆ ಲಕ್ಷ್ಮಿ ಎಸ್ಪೆಷಲಿ ಶಿ ವಿಲ್ ಲೈಕ್ ಯು. ಅಂದ್ರೆ ಇಲ್ಲಿ ಒಂದ್ ಮಾತು ನಾನು ಹೇಳಕ್ ಇಷ್ಟಪಡ್ತೀನಿ. ಈಗ ಹೆಣ್ಮಕ್ಳು ಯಾಕೆ ಕೂದಲು ಬಿಟ್ಕೊಂತಾರೆ ಅಥವಾ ನೇಲ್ ಪಾಲಿಶ್ ತುಂಬಾ ಹಾಕ್ಕೊಂತಾರೆ, ಸತ್ಯ. ಕೆಲವೊಂದ್ಸರಿ ಅಲ್ಲ ಇದೆಲ್ಲ ಹೆಣ್ಮಕ್ಳು ಇದು ಮಾಡಬಾರ್ದು, ಕೆಲವ್ರು ಮಾಡಬೇಕು ಹಿಂಗೆಲ್ಲ ಅಂತಾರಲ್ಲ. ಅಥವಾ ಯಾರೋ ಒಂದು ಹೆಣ್ಮಗಳು ಕೂದಲು ಬಿಟ್ಕೊಂಡ್ರೆ ಅಥವಾ ನೇಲ್ ಪಾಲಿಶ್ ಹಾಕೊಂಡಿದ್ರೆ ಅಥವಾ ಏನೋ ಡಿಸೈನ್ ಬಿಂದಿ ಇಟ್ಕೊಂಡಿದ್ರೆ, ಇದೆಲ್ಲ ನಮ್ಮ ಶಾಸ್ತ್ರಗಳಲ್ಲಿ ಅಂದ್ರೆ ಹೆಣ್ಮಕ್ಳು ಸೌಂದರ್ಯದ ಪ್ರತೀಕ ಅನ್ನಕ್ಕೆ ಎಕ್ಸಾಕ್ಟ್ಲಿ. ಈಗಲೂ ಅಷ್ಟೇ ಸಾವಿರಾರು ಶತಮಾನ ವರ್ಷಗಳು ಹಿಂದೆ ಇರ್ತಕ್ಕಂಥ ಎಷ್ಟೋ ದೇವಸ್ಥಾನಗಳು, ಸಿಂಪಲ್ ಆಗಿ ಹೇಳ್ಬೇಕಾದ್ರೆ ನಮ್ಮ ಬೇಲೂರು ಹಳೆಬೀಡುಗೆ ಹೋಗಿ ಇವತ್ತು ಅಲ್ಲಿರ್ತಕ್ಕಂಥ ಶಿಲಾಬಾಲಿಕೆಯರು, ಇವತ್ತು ಚಂದ್ರಿಕಾ ಮದನಿಕೆ ಅಂತೆಲ್ಲ ಏನೇನು ಹೌದು. ಕೆತ್ತನೆಗಳಿದಲ್ಲ, ಪ್ರತಿ ಕೆತ್ತನೆಗಳ ಮೇಲೂ ಹೆಣ್ಮಕ್ಳು ಉಗುರು ಇಷ್ಟಿಷ್ಟುದ್ದ ಬೆಳೆಸಿರೋದು ಬೆಳೆಸ್ಕೊಂಡಿದೆ. ಏನೇನೆಲ್ಲ ಅವಾಗಿನ ಕಾಲದಲ್ಲೇ ಇತ್ತು ಅಂದ್ರೆ ಅಲ್ಲೊಂದು ದರ್ಪಣ ಸುಂದರಿ ಅಂತ ಹೌದದು. ಬೇಲೂರಲ್ಲಿ ಮಿರರ್ ನೋಡಿದಿರಲ್ಲ, ಇಟ್ಕೊಂಡು. ಬೇರೆ ವಾವ್. ಅಂದ್ರೆ ಸೌಂದರ್ಯಕ್ಕೆ, ಹೆಣ್ಣುಮಕ್ಕಳ ಸೌಂದರ್ಯಕ್ಕೆ ಅವಾಗ್ಲೂ ಎಷ್ಟು ಒತ್ತು ಕೊಡ್ತಿದ್ರು ಹ್ಮ್. ಅನ್ನೋದಕ್ಕೆ. ನೀವು ದರ್ಪಣ ಸುಂದರಿ ಹೇಳಿದ್ರೆ ಇನ್ನೊಂದು ಜ್ಞಾಪಕ ಬಂತು. ನಾನು ಫಸ್ಟ್ ನನ್ನ ಬುಕ್ಕಲ್ಲಿ ಅದು ಆರ್ಟಿಕಲ್ಲು ಬರ್ದಿದ್ದೆ. ಮನೆಯಲ್ಲಿ ಬೈತಿರ್ತಾರೆ, ಏನು ಎಷ್ಟೊತ್ತು ಕನ್ನಡಿ ನೋಡ್ಕೊಳ್ತೀಯ ನೀನು, ಕನ್ನಡಿ ನೋಡ್ಕೊಳ್ಳೋದು ಬಿಟ್ಬಿಟ್ಟು ಈ ಕಡೆ ಬಾ ಅಂತಾರೆ ಹೆಣ್ಮಕ್ಳಿಗೆ. ಬಟ್ ನಾನು ಎಲ್ಲ ಹೆಣ್ಮಕ್ಳನ್ನು ಅಪ್ರಿಷಿಯೇಟ್ ಯಾಕೆ ಮಾಡ್ತೀನಿ ಅಂದರೆ, ಕೆಲ್ಸಕ್ಕೆ ಹೋಗೋಕ್ಕೆ ಮುಂಚೆ ಅಥವಾ ಯಾರ್ದೋ ಮೀಟಿಂಗ್ ಹೋಗಕ್ಕೆ ಮುಂಚೆ ಅವ್ರು 10 ಸತಿ ಕನ್ನಡಿ ನೋಡ್ಕೊಂಡು ಹೋಗ್ತಾರೆ. ಇನ್ ಅ ವೇ ದಟ್ ಇಸ್ ಗುಡ್. ಬಿಕಾಸ್ ನಾನು ಹೆಂಗೆ ಕಾಣ್ತಾ ಇದ್ದೀನಿ, ನನ್ನ ಕೂದಲು ಹಿಂಗೆ ಹೊರಟೋಗಿದ್ಯಾ, ನನ್ನ ಬಾಯಿಗೇನೋ ಮೆತ್ಕೊಂಡಿದ್ಯಾ. ಕೆಲವರು ಊಟ ಮಾಡಿರ್ತಾರೆ, ಹಲ್ ಮೇಲೆ ಬಾಯಿ ಮೇಲೆಲ್ಲ ಮೆತ್ತಿಸ್ಕೊಂಡು ಹಾಗೆ ಮಾತಾಡ್ತಾರೆ. ಆ್ಯಕ್ಚುಲಿ ಎಲ್ಲದರಲ್ಲೂ ಒಂದು ಶ್ರದ್ಧೆ, ಒಂದು ಡಿಸಿಪ್ಲಿನ್ ಇರಬೇಕು. ಸೊ ಅದನ್ನು ನಾವು ಟೇಬಲ್ ಮ್ಯಾನರ್ಸು, ಮೀಟಿಂಗ್ ಮ್ಯಾನರ್ಸು, ಅಂದರೆ ನನ್ನನ್ನು ನಾನು ಹೇಗೆ ವ್ಯಕ್ತಪಡಿಸ್ಕೊಳ್ತೀನಿ ಅಂತ ಜೊತೆಗೆ ಬೇಸಿಕ್ ಹೈಜೀನ್. ಬೇಸಿಕ್ ಹೈಜೀನು, ಕ್ಲೆನ್ಲಿನೆಸ್ಸು, ಅದೆಲ್ಲ ನಾವು ಶ್ರೀಮಂತರಾಗಿರಬೇಕು ಅಂತಾನೆ ಇಲ್ಲ ಇದನ್ನೆಲ್ಲ ಕಲಿಯೋದಕ್ಕೆ. ಸೊ ಆ ಕ್ಲೆನ್ಲಿನೆಸ್ಸು, ಹೈಜಿನಿಕ್ ಕ್ವಾಲಿಟೀಸ್ನೆಲ್ಲ ನಾವು ಬೆಳೆಸ್ಕೋಬೇಕು ಅಂತಂದಾಗ 10 ಸತಿ ಕನ್ನಡಿ ನೋಡ್ಕೊಂಡ್ರೆ ತಪ್ಪೇನಿಲ್ಲ. ಆನ್ ಟೈಮ್ ನೀನು ಇರಬೇಕಷ್ಟೇ. ಕನ್ನಡಿ ನೋಡ್ಕೊಂಡೇ ನಿಂತ್ಕೊಂಡ್ಬಿಡ್ತೀಯ, ಕೆಲಸ ಮಾಡಲ್ಲ ಅಂದರೆ ಅವಾಗ ಮನೆಯವ್ರು ಬೈಯೋದು ಕರೆಕ್ಟಾಗಿರುತ್ತೆ. ಆದರೆ ಪ್ರತಿ ಸತಿ ನೋಡ್ಕೊಳ್ಳೋದು ಯಾವಾಗಲೂ ಒಳ್ಳೇದದು. ಸೊ ನಾನು ಕ್ಲೀನಾಗಿದ್ದೀನಾ, ನಾನು ನೀಟಾಗಿದ್ದೀನಾ, ಅವಾಗ ಏನಾಗುತ್ತೆ ನಮ್ಮ ಮೇಲೆ ನಮಗೊಂದು ಕಾನ್ಷಿಯಸ್ನೆಸ್ ಬರುತ್ತೆ, ನಾವು ಹೇಗಿರಬೇಕು ಅಂತ ಅನ್ನೋದಕ್ಕೆ. ನನಗೆ ಇದೇ ವಿಚಾರದಲ್ಲಿ ಇಲ್ಲೊಂದು ಮಾತು ಹೇಳಕ್ ಇಷ್ಟಪಡ್ತೀನಿ. ಹೆಣ್ಮಕ್ಳು ಅಥವಾ ಕೆಲವೊಂದು ಅಂದ್ರೆ ಮದುವೆ ಆದಂಥ ಹೆಣ್ಮಕ್ಳು ಕೆಲವೊಂದು ಗಂಡಂದ್ರು ತೀರೋದಾಗ ಅಥವಾ ನಮ್ಮ ಸಮಾಜದಲ್ಲಿ ವಿಧವೆ ಅನ್ನೋ ಒಂದು ಏನು ಪಟ್ಟ ಕಟ್ಬಿಡ್ತಾರಲ್ಲ, ಅದಾದ ನಂತರ ಈಗ ಹೆಣ್ಮಕ್ಳು ಗಂಡ ಇಲ್ಲ ಅಂದ ಮಾತ್ರಕ್ಕೆ ಅವ್ರೊಂದು ಸ್ವಲ್ಪ ಮೇಕಪ್ ಮಾಡಿದ್ರು, ಆಡ್ಕೋತಾರೆ, ಹಂಗಿಸ್ತಾರೆ, ಅಥವಾ ಅವರಿಗೆ ಒಂದು ಇನ್ನರ್ ಫೀಲ್ ಕ್ರಿಯೇಟ್ ಮಾಡ್ಬಿಡ್ತಾರೆ. ಇದನ್ನ ನಾನು ಯಾಕೆ ಹೇಳಬೇಕು ಅಂದರೆ, ಸೌಂದರ್ಯ ಅವ್ರ ಬಗ್ಗೆ ಪಾಡ್ಕಾಸ್ಟ್ ಮಾಡಿದ್ದಾಗ ಅವ್ರ ಅದಕ್ಕೆ ನಿರ್ಮಲ ಅವ್ರ ಮತ್ತೆ ಪಾಡ್ಕಾಸ್ಟ್ ಎಲ್ಲ ಮುಗೀತು. ಆಮೇಲೆ ಅವ್ರು ಹೇಳಿದ್ರು, ರಾಜೇಶ್ ಒಂದು ವಿಚಾರ ಮಾತಾಡಬೇಕಿತ್ತು, ಮರೆತುಬಿಟ್ಟೆ ಅಂದರು. ಅಷ್ಟೊತ್ತಿಗೆ ಎಲ್ಲ ಪ್ಯಾಕಪ್ ಆಗೋಗಿತ್ತು. ಆಮೇಲೆ ಊಟಕ್ಕೆ ಊಟ ಮಾಡ್ತಿದ್ದಾಗ ಅವ್ರು ಹೇಳಿದ್ರು, ಗಂಡ ಇಲ್ಲದೆ ಇರೋ ಹೆಣ್ಮಕ್ಳನ್ನ ಹೆಂಗೆ ನೋಡ್ತಾರೆ ಅಂತ ಪರ್ಸ್ನಲ್ ಆಗಿ ಅವರಿಗೆ ಆದಂಥ ನೋವನ್ನ ಹಂಚ್ಕೊಂಡಿದ್ರು. ದಯವಿಟ್ಟು ಯಾವುದೇ ಹೆಣ್ಮಕ್ಳಾಗಿ, ಈಗ ಹೆಣ್ಮಕ್ಳಿಗೆ ಗಂಡ ಬಂದ ತಕ್ಷಣ ಏನು ಬರಲ್ಲ, ಕುಂಕುಮ ಅಥವಾ ಬಳೆಗಳು, ಮೊದಲಿಂದಾನೇ ಬಂದಿರುತ್ತೆ. ತಾಳಿ ಒಂದು ಸ್ಪೆಷಲ್ ಆಗಿ ಬರುತ್ತೆ ಬಿಟ್ರೆ, ತಾಳಿನೂ ಕಾಲುಂಗರ ಬರುತ್ತೆ ಬಿಟ್ರೆ, ಅದು ಅವಳ ಇಷ್ಟ. ಅವಳು ಹಾಕ್ಕೊಬೇಕಾ ಹಾಕ್ಕೊಳ್ಳಿ, ಬೇಡವಾ. ಗಂಡ ಇಲ್ಲ ಅಂದ ಮಾತ್ರಕ್ಕೆ ಪಾಪ ಹೆಣ್ಮಕ್ಳನ್ನ ಒಂಥರ ನೋಡೋದು, ಅದೆಲ್ಲ ನಿಲ್ಲಿಸ್ಬೇಕು ಫಸ್ಟ್ ಆಫ್ ಆಲ್ ಅಲ್ವಾ? ಹೌದು, ಎಲ್ಲವನ್ನು ಅದನ್ನ ಆಕ್ಚುಲಿ ತುಂಬಾ ಏನ್ ಧರ್ಮಶಾಸ್ತ್ರದಲ್ಲಿ ಹಂಗ ಆಡ್ಕೋ ಅನ್ನೋದನ್ನ ಬರ್ದಿಲ್ಲ. ಎಲ್ಲರಿಗೂ ಮೊದಲು ಮನುಷ್ಯರಾಗಿ ನಾವು ಹುಟ್ಟಿರೋದೇ ನಿನ್ನ ಮಾನವ ತತ್ವವನ್ನ ನೀವು ಉತ್ಕೀಲನ ಮಾಡ್ಕೋಬೇಕು. ಮೊದಲು ಮಾನವೀಯತೆನ ಬೆಳೆಸ್ಕೋಬೇಕು, ಆಮೇಲೆ ದೇವ್ರು ನಿಮ್ಮನ್ನ ಮೆಚ್ಕೊಳ್ಳೋದು. ಸೊ ಇದೆಲ್ಲ ಹಾಕ್ಕೊಳ್ಳೋದು, ನೀವು ಹೇಳ್ದಂಗೆ ಚಿಕ್ಕ ವಯಸ್ಸಲ್ಲಿ ಎಲ್ಲವೂ ಇರ್ತಿತ್ತು. ತಾಳಿ ಅನ್ನೋದು ಒಂದು, ಆ ಶಾಸ್ತ್ರೋಕ್ತವಾಗಿ ಕಟ್ಟೋದು, ಕಾಲುಂಗ್ರ, ಪಾಣಿಗ್ರಹಣ,
ಅದೆಲ್ಲ ಶಾಸ್ತ್ರೋಕ್ತವಾಗಿ ನಾವು ಒಂದು ಮಾಡ್ಕೊಂಬಂದ್ವಿ ಅಷ್ಟೇ ಹೊರತು ಅವ್ರನ್ನ ಆಡ್ಕೊಳ್ಳೋದು ಅಥವಾ ಪೂಜೆಗೆ ಕರೀದೇ ಇರೋದು ಈ ಥರ ಮಾಡೋದೆಲ್ಲ ನಿಜವಾಗ್ಲೂ ತಪ್ಪು. ಆಮೇಲೆ ಇನ್ನೊಂದು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಹೆಣ್ಮಕ್ಳು ಅಂತಂದ್ರೆ ಇದಿದೆ ಕ್ಯಾಟಗರಿ ಬಾಕ್ಸಲ್ಲಿ ಇರಬೇಕು, ಅವಳು ಮೆಚೋರ್ಡ್ ಆದ್ಮೇಲೆ ಹಿಂಗೆ ಮಾಡಬಾರ್ದು, ಮದುವೆ ಆದ್ಮೇಲೆ ಹಿಂಗೆ ಮಾಡಬಾರ್ದು, ಅಥವಾ ಗಂಡ ಸತ್ತ ಮೇಲೆ ಹಿಂಗೆ ಮಾಡಬಾರ್ದು ಅಂತ ಅನ್ನೋದೆಲ್ಲ ಹೇಳೋದೇನೆ ನಿಜವಾಗ್ಲೂ ಯಾರಿಗೂ ಯಾವುದೇ ರೀತಿ ಕಟ್ಟುಪಾಡನ್ನ ಪರಮಾತ್ಮ ಹಾಕಿಲ್ಲ ಅಂತಂದಾಗ, ದೇವ್ರು ಹಾಕಿಲ್ಲ ಅಂದಾಗ ಮನುಷ್ಯ ಯಾಕೆ ಹಾಕಬೇಕು? ಆ ಬೌಂಡ್ರೀಸನ್ನ ಹಾಕೋದೇ ತಪ್ಪು. ಆಮೇಲೆ ಅವ್ರು ಲಕ್ಷಣವಾಗಿ ಎಲ್ಲಿ ಬೇಕಾದ್ರೂ ಡ್ರೆಸ್ ಮಾಡ್ಕೊಂಡು ಹೇಗೆ ಬೇಕಾದ್ರೂ ಹೋಗಬಹುದು. ಸದ್ಯ ಇತ್ತೀಚೆಗೆ ಮಾಡ್ರನ್ ಯುಗದಲ್ಲಿ ಎರಡನೇ ಮದುವೆ ಮಾಡ್ಕೊಳ್ಳೋ ಆಪ್ಷನ್ನು ಬಂದಿರುವಾಗ ಪಾಪ ತುಂಬ ಜನ ಮಾಡ್ಕೋತಿದ್ದಾರೆ. ಅವಾಗಿನ ಕಾಲದಲ್ಲಿ ನಿಜವಾಗ್ಲೂ ಎಲ್ಲ ಹೆದರ್ಕೊಂಬಿಡೋರು. ಗಂಡ ಸತ್ತೋದ್ರು ಅಂದರೆ ಎರಡನೇ ಮದುವೆ ಮಾಡ್ಕೋಬೇಕು ಅಂದರೆ ಏನೋ ಇವ್ರು ಬಂದು ನಾನು ನಿನಗೆ ಜೀವನ ಕೊಡ್ತಾ ಇದ್ದೀನಿ, ನಾನೇನೋ ಒಂದು ಪ್ರಾಣಿ ಥರ ಟ್ರೀಟ್ ಮಾಡ್ಬಿಟ್ಟು ನಾನು ನಿನಗೆ ಜೀವನ ಕೊಡ್ತಿದ್ದೀನಿ, ನಿನ್ನ ಮನೇಲಿ ಬಿದ್ದಿರು ಅನ್ನೋ ಥರ. ಸೊ ಅದೆಲ್ಲ ಇವಾಗ ಸ್ವಲ್ಪ ಕಮ್ಮಿ ಆಗ್ತಾ ಹೋಗ್ತಿದೆ. ಆಮೇಲೆ ಇದೆಲ್ಲ ನಾವು ಅಲಂಕಾರ ಮಾಡ್ಕೊಳ್ಳೋದು ದೇವರೇ ನಮಗೆ ಕೊಟ್ಟಿರುವಂತಹ. ಇದರಲ್ಲಿ ನೋಡಿ ದಶಮಹಾವಿದ್ಯೆಯಲ್ಲಿ ಧೂಮಾವತಿ ಗಂಡ ಇಲ್ದೇ ಇರೋಂಥ ದೇವಿನೇ. ಶಿವನ ನುಂಗದಂತ ದೇವಿ. ನೋಡಿ ಅವಳು ಎಷ್ಟು ಪವರ್ಫುಲ್ಲು. ಸೊ ಎಲ್ಲ ಪ್ರತಿಯೊಂದು ಜೀವಾತ್ಮಕ್ಕೂ ನೀವು ಬೆಲೆ ಕೊಡ್ತಾ ಹೋಗ್ಬೇಕು. ಇದನ್ನ ಧೂಮಾವತಿ ದೇವಿ ಅಂದ್ರೆ ಆಕೆ ವಿಧವೆ. ಆಕೆ ಇದ್ರೇನೆ ವಿಧವೆ, ಮತ್ತೆ ಆಕೆ ರೂಪ ಕೂಡ ಒಂದ್ ಸ್ವಲ್ಪ ಕ್ರೂರವಾಗಿರ್ತಾಳೆ. ಒಂಥರ ಕ್ರೂರವಾಗಿರ್ತಾಳೆ. ಇಷ್ಟಪಡದೆ ಇರೋಂಗದೆಲ್ಲ. ಅದೊಂಥರ ಅದಕ್ಕೆ ಪಾಪ ವಿಕಾರ. ಹೆಣ್ಮಕ್ಳು ಗಂಡ ಸತ್ತೋದ್ಮೇಲೆ ನಗಕ್ಕೂ ಬೇಜಾರು ಮಾಡ್ಕೋತಾರೆ. ಯಾವುದೋ ಫಂಕ್ಷನ್ಗೆ ಹೋಗಿ ಜೋರಾಗಿ ನಗ್ತಿದ್ ನೋಡು ಅವಳು ಹೆಂಗ್ ನಗ್ತಿದ್ದಾಳೆ ಅಂತ ನಗೋದಕ್ಕೂ ಸ್ವತಂತ್ರ ಕೊಡದೇ ಇರೋ ರೀತಿ ಆಡ್ಕೊಳ್ಳೋ ಅಂತ ಜನಗಳಿದ್ದಾರೆ. ಅಲ್ಲ, ಒಂದ್ ಹೆಣ್ಣು ಭೂಮಿಗೆ ಬಂದಾಗ, ಅವಳು ಹುಟ್ಟಿದಾಗ ಏನ್ ಗಂಡನ್ನೇ ನಂಬ್ಕೊಂಡು ಹುಟ್ಟಿದ್ಲ? ಅಥವಾ ಸಾಯೋ ತನಕ ಏನು ಅವ್ನು ಇದ್ರು ಇಲ್ದಿದ್ರು ಅವಳ ಜೀವನ ನಡಿಬೇಕು. ನಿಜ. ಈ ಸಮಾಜದಲ್ಲಿ ಈ ತರ ಹೆಣ್ಣು ಮಕ್ಕಳನ್ನ ಹಿಂಗ್ ನೋಡೋ ಈ ಧೋರಣೆ ಇದೆ ಅಲ್ಲ, ಕರೆಕ್ಟ್. ಅದು ಇನ್ನೊಂದು ಖಂಡಿತ. ಹೇಳ, ಮನ್ಸಲ್ಲಿ ಮೆಚ್ಚುಗೆ ಆಗಿ ಮದುವೆ ಆಗಿರುವಾಗ ಎಷ್ಟೋ ಜನ ಇವತ್ತು ಕಾರ್ಪೊರೇಟ್ ಕಂಪ್ನಿಲಿ ಕೆಲಸ ಮಾಡೋ ಹುಡುಗಿರು ತಾಳಿನೂ ಹಾಕ್ಕೊಳ್ಳಲ್ಲ, ಹಂಗೆ ಓಡಾಡ್ತಾರೆ. ಆದರೆ ಅವರು ಸಂಬಂಧಗಳನ್ನ ಗಟ್ಟಿಯಾಗಿ ಇಟ್ಕೊಂಡಿರ್ತಾರೆ. ಸೊ ಇದೆಲ್ಲ ಮೆಟೀರಿಯಲ್ ಥಿಂಗ್ಸಿಂದ ಅಲ್ಲ, ನಂದು ನನ್ನ ಗಂಡಂದು ಸಂಬಂಧ ಅಂತ. ಅದೇ ತುಂಬ ಜನ ತಾಳಿನೂ ಹಾಕ್ಕೊಂಡು ಕಾಲುಂಗ್ರನೂ ಹಾಕ್ಕೊಂಡು ಎಲ್ಲ ಹಾಕ್ಕೊಂಡಿರ್ತಾರೆ. ಆದರೆ ತಕ್ಷಣ ಇನ್ನೊಂದ್ಸತಿ ಡಿವೋರ್ಸ್ ಮಾಡ್ತಾರೆ. ಸೊ ನಿಮ್ಮ ಮನ್ಸಿಗೆ ಒಳ್ಳೆ ಕನೆಕ್ಷನ್ ಇಲ್ಲ ಅಂತಂದಾಗ ನಿನ್ಗೆ ಮೆಟೀರಿಯಲ್ ಥಿಂಗ್ಸ್ ಮ್ಯಾಟರೇ ಆಗಲ್ಲ. ಸೊ ಅಂಡ್ ಅವ್ರವ್ರು ಹೆಂಗಿರ್ಬೇಕೋ ಬಿಟ್ಬಿಡ್ಬೇಕು. ಇದೇ ಟೈಮಲ್ಲಿ ನಾನು ಇನ್ನೊಂದು ಮಾತನ್ನ ಹೇಳಕ್ ಇಷ್ಟಪಡ್ತೀನಿ. ಒಳ್ಳೇದಾಯ್ತು ನೀವು ತಾಳಿ ಚೈನ್ ಅದೆಲ್ಲ ಜ್ಞಾಪಕ ಮಾಡಿದಕ್ಕೆ. ಇತ್ತೀಚೆಗೆ ನಮ್ಮಮ್ಮ ತಮಿಳ್ನಾಡಿಗೆ ಹೋಗಿದ್ರು, ತಂಜಾವೂರು, ಆಮೇಲೆ ಮಧುರೆ ಮೀನಾಕ್ಷಿ, ಅವ್ರ ಸ್ಕೂಲ್ ಫ್ರೆಂಡ್ಸ್ ಎಲ್ಲ ಗ್ಯಾಂಗ್ ಇದೆ. ಒಂದು 10-12 ಜನ ಫ್ರೆಂಡ್ಸ್ ಎಲ್ಲ ಹೋಗಿದ್ರು. ಅಮ್ಮನ ಕತ್ತಲ್ಲಿ ಒಂದು ಮಾಂಗಲ್ಯ ಚೈನ್ ಇತ್ತು. ಅದು ಅಪ್ಪ ಮಾಡಿಸ್ಕೊಟ್ಟಿದ್ದು. ತುಂಬಾ ಒಂದು 26 ವರ್ಷದ ಹಳೆಯದು. ಇವತ್ತಿನ ಬೆಲೆ ಏನಿಲ್ಲ ಅಂದ್ರೂ ಒಂದು 10-10.5 ಲಕ್ಷ ಅದು ಓಹೋ, ಚೈನ್. ಅಷ್ಟು ಗಟ್ಟಿದು. 10.5 ಲಕ್ಷದ ಗಟ್ಟಿ ಚೈನು, ಮಾಂಗಲ್ಯ ಚೈನು. ಆ ಮಾಂಗಲ್ಯ ಚೈನ ತಮಿಳ್ನಾಡಿಗೆ ಹೋದಾಗ ಮೀನಾಕ್ಷಿ ಟೆಂಪಲ್ ಹತ್ರ ನಾನು ಹೊರಗೆ ಬರ್ಬೇಕಂದ್ರೆ ಆ ಟೆಂಪಲ್ಗೆ ಹೋಗಿ ಹೊರಗೆ ಬಂದಿರೋದು ಅಷ್ಟೇ ಜ್ಞಾಪಕ. ಯಾರೋ ಎತ್ಕೊಂಡ್ಬಿಟ್ರಾ? ಚೈನು ಯಾರೋ ಹ್ಮ್. ಕಟ್ ಮಾಡ್ಬಿಟ್ಟಿದ್ದಾರೆ. ಹ್ಮ್. ಅಂದ್ರೆ ರಶಲ್ಲಿ ಹ್ಮ್. ಹಿಂಗ್ ಕತ್ತರಿಸ್ಕೊಂಡ್ರು ಹ್ಮ್. ಗೊತ್ತೂ ಆಗಿಲ್ಲ ಅದು. ದಯವಿಟ್ಟು ಪಾಡ್ಕಾಸ್ಟ್ ನೋಡಿದ್ರು ಎಲ್ಲ ಹೆಣ್ಮಕ್ಳಲ್ಲೂ ಒಂದೇ ಸಣ್ಣ ಮನವಿ, ನಿಮ್ಮ ಮನೇಲಿ ಬಂಗಾರ ಇದ್ರೆ ಸಂತೋಷ, ಮದುವೆಗಳು ಅಥವಾ ಎಲ್ಲನ ಹೋಗೋ ಟೈಮಲ್ಲಿ ಬೇಕಿದ್ದಾಗ ಮಾತ್ರ ಹಾಕೊಳ್ಳಿ. ಬೆಳಗ್ಗೆ ಹೊತ್ತು ಪಾರ್ಕೋ ಮನೆ ರೋಡ್ಗಳಲ್ಲಿ ಹೆಣ್ಮಕ್ಳು ಬೆಳಗ್ಗೆನ ವಾಕಿಂಗ್ ಮಾಡ್ಬೇಕಂದ್ರೆ, ಬೆಳಗ್ಗೆ ಸಾಯಂಕಾಲ ಟ್ರಾವೆಲ್ ಮಾಡ್ಬೇಕಂದ್ರೆ ದಯವಿಟ್ಟು ಬಂಗಾರ, ಎಸ್ಪೆಷಲಿ ತಾಳಿ ಚೈನ್ಗಳನ್ನ ದಯವಿಟ್ಟು ಹಾಕಬೇಡಿ. ನಂದು ಹಿಂಗೆ ಆಯ್ತು ಕುಂಭಮೇಳಕ್ಕೆ ಹೋದಾಗ. ಎಷ್ಟು ಜನ ರಶಲ್ಲಿ ನಂದು ತಾಳಿ ಎಲ್ಲ ಕಿತ್ಕೊಂಡು ಹೊರಟೋದ್ರು, ಚಿನ್ನದ ಚೈನು ಎಲ್ಲ. ಅಲ್ಲ, ತಾಳಿ ಹಾಕ್ಬಿಡಿ ಅಂತಾನೆ ಹೇಳ್ತಿಲ್ಲ, ಅದೇ ಚೈನ್, ಚಿನ್ನದ ಚೈನ್ ಚಿನ್ನದ ಚೈನು, ನೆಕ್ಲೆಸ್ಗಳು, ಕತ್ತಿಗೆಲ್ಲ ಏನ್ ಹಾಕ್ತಿರಲ್ಲ ದಯವಿಟ್ಟು ಎಕ್ಸ್ಟ್ರಾ ಹಾಕ್ಬಿಡಿ ಎಕ್ಸ್ಟ್ರಾ ಟ್ರಾವೆಲ್ ಒಡವೆಗಳನ್ನ ಮಾಡ್ಬೇಕು. ಹಾಕೊಳ್ದೆ ಹೋಗ್ಬೇಕು ಅಂತ. ಆಮೇಲೆ ಇಲ್ಲಿ ಇವಾಗ ಅಮ್ಮಂಗಂತೂ ಪಾಪ ಅವ್ರಿಗೆ ಅದೇ ಫುಲ್ ಅಮ್ಮ ಅಪ್ಸೆಟ್ ಆಗೋದ್ರ. ಅಪ್ಸೆಟ್ ಆಗ್ಬಿಟ್ಟಿದ್ರು. ಆಮೇಲೆ ಹ್ಮ್. ಅದು 10.5 ಲಕ್ಷದ ಚೈನು ಅಂತಲ್ಲ, ಹ್ಮ್. ಆದ್ರೆ ಅಫ್ಕೋರ್ಸ್ ಎಮೋಷನಲ್ ಕನೆಕ್ಷನ್ ಅದು ಇರುತ್ತೆ. ಅಪ್ಪ ಕೊಡ್ಸಿದ್ದಲ್ಲ, ಅದೊಂದು ನೆನ್ಪಿತ್ತು. ಅದೊಂಥರ ಅವರಿಗೆ ಇವತ್ತಿಗೂ ನೋವಾಗೋದು ಅದೇ ಕಾರಣಕ್ಕೇನೆ. ಹ್ಮ್. ಬಟ್ ದಯವಿಟ್ಟು ಹೆಣ್ಮಕ್ಳು ಎಲ್ಲಾನ ಹೊರಗೆ ಹೋಗ್ಬೇಕಂದ್ರೆ ನಾನ್ ನಮ್ಮ ಮನೇಲಿ ಬಂದು ಹೇಳೇ ಇರ್ಲಿಲ್ಲ, ನಂದು ಕುಂಭಮೇಳಕ್ಕೆ ಹೋದಾಗ ತಾಳಿ ಚೈನ್ ಸಮೇತ ಕಿತ್ಕೊಂಡು ಹೊರಟೋದ್ರು ಅಂತ ಅಂದ್ಬಿಟ್ಟು ಬೈತಾರೆ ಅಂತ. ಆದ್ರೆ ಹಾಕೊಂಡು ಹೋಗ್ಲೇಬೇಕಲ್ಲ. ನಾನು ಅಲ್ಲಿ ಮತ್ತೆ ಗಂಗೆಲ್ ಆಮೇಲೆ ಮುಳುಗಕ್ಕೆ ಹೋಗಿದ್ನಲ್ಲ, ನಂಗೆ ಅದು ಬೇಕು ಅಂತಾನೆ ಹಾಕೊಂಡು ಹೋಗಿದ್ದೆ. ಎಲ್ಲ ಕಿತ್ಕೊಂಡು ಹೊರಟೋದ್ರು. ಏನು ಮಾಡೋಕ್ಕಾಗಲ್ಲ. ತುಂಬಾ ತುಂಬಾ ರಶ್ ಇತ್ತು. ಯಾರು ಎಲ್ಲಿ ಏನ್ ಮಾಡಿದ್ರು ಅನ್ನೋದೇ ಗೊತ್ತಾಗಲ್ಲ. ಮತ್ತೆ ಹೆಂಗ್ ಹೇಳಿದ್ರಿ ನಿಮ್ಮ ಯಜಮಾನ್ರಿಗೆ? ಅದಕ್ಕೆ ಆಮೇಲೆ ಇನ್ನೊಂದು ದಿನ ಹೇಳ್ದೆ, ಎಲ್ಲೇ ಹಾಕ್ಕೊಂಡಿಲ್ಲ ಅಂತಂದ. ಅಯ್ಯೋ ಅದೇನೋ ಆಯ್ತು ಸುಮ್ಮನಿರು ಆಮೇಲೆ ಹೇಳ್ತೀನಿ ಅಂತಂದ. ಆಮೇಲೆ ನಿಧಾನಕ್ಕೆ ಒಂದೊಂದೇ ಹೇಳ್ದೆ. ಸಡನ್ ಆಗಿ ಹೇಳ್ಬಿಟ್ರೆ ಎಲ್ಲರೂ ಅಪ್ಸೆಟ್ ಆಗ್ತಾರೆ. ಮತ್ತೆ ಈ ವರಮಹಾಲಕ್ಷ್ಮಿ ಹಬ್ಬದ ಟೈಮಲ್ಲಿ ನಮ್ಮಮ್ಮ 1 ವರ್ಷ ಮಾಡಿದ್ದು ಆಚರಣೆ ಅವತ್ತಿಂದ ನಂಗೊಂದು ನೆನಪಿದೆ. ಏನು ಅಂದ್ರೆ, ಅಮ್ಮ ಮುಂಚೆ ಎಲ್ಲ
ಮನೇಲಿ ಅಂದ್ರೆ ಅವ್ರ ಹತ್ರ ಇರ್ತಕ್ಕಂಥ ಗೋಲ್ಡ್ನೆಲ್ಲ ದೇವಿಗೆ ಅಲಂಕಾರ ಮಾಡೋದು ಹೌದು. ಕಳಸಕ್ಕೆ. ಆಮೇಲೆ ಯಾರೋ ಹೇಳಿದ್ರಂತೆ ನಿಜವಾದಂಥ ಬಂಗಾರನ ನೀವು ಧರಿಸ್ಬೇಕು, ಹ್ಮ್. ದೇವ್ರ ಮೇಲೆ ಹಾಕೋದಕ್ಕಿಂತ ನೀವು ಚೆನ್ನಾಗಿ ರೆಡಿ ಆಗ್ಬೇಕು. ನೀವು ಅವತ್ತು ಆರ್ಟಿಫಿಷಿಯಲ್ ಹಾಕೊಳ್ಳೋದಲ್ಲ, ನೀವು ನಿಮ್ಮ ಹತ್ರ ಇರೋದು ದೇವ್ರಿಗೂ ಹಾಕಿ ಹ್ಮ್. ನೀವು ಚೆನ್ನಾಗಿ ರೆಡಿ ಆಗ್ಬೇಕು ಅಂತ. ಎರಡೂ ಬರುತ್ತೆ ಜಿ ಇದ್ರಲ್ಲಿ. ನಾವೆಲ್ಲ ಹಳೆ ಕಾಲದಲ್ಲಿ ಹೆಂಗ್ ಮಾಡ್ತಿದ್ರು, ದೇವ್ರಿಗೂ ಕೂಡ ಎಲ್ಲ ಚಿನ್ನದ್ದೇ ಹಾಕೋರು. ಯಾಕೆಂದ್ರೆ ಅದರಲ್ಲಿ ಸ್ವರ್ಣ ದಕ್ಷಿಣೆ ಸಮರ್ಪಯಾಮಿ ಬರುತ್ತೆ. ಸ್ವರ್ಣ, ಅದಕ್ಕೆ ನಾನು ಕೆಲವು ಸತಿ ಅಭಿಷೇಕ ಮಾಡ್ಬೇಕಾದ್ರೆ ಉಂಗುರ ಬಿಚ್ಚಿಯಲ್ಲಿ ಕೊಡ್ತೀವಿ. ಮತ್ತೆ ಉಂಗುರ ನಮ್ಮ ಒಡವೆನ ದೇವ್ರಿಗೂ ಹಾಕಿರ್ತೀವಿ, ಆಮೇಲೆ ತಗೊಂಡು ನಾವು ಹಾಕೊಳ್ತೀವಿ. ಸೊ ನಮ್ಮ ಮನೇಲಿ ಸಮೃದ್ಧಿಯಾಗಿ ಇಬ್ರಿಗೂ ಹಾಕಕ್ಕಿದೆ ಅಂತ ಹೇಳಿದ್ರೆ ದೇವ್ರಿಗೂ ಹಾಕಬೇಕು. ಮತ್ತೆ ಮಹಾಲಕ್ಷ್ಮಿ ವ್ರತದಲ್ಲಿ ಯಾವಾಗ್ಲೂ ಏನ್ ಹೇಳ್ತಾರೆ ಅಂದ್ರೆ, ನಾವುಗಳು ಕೂಡ ಮಹಾಲಕ್ಷ್ಮಿ ತರ ರೆಡಿಯಾಗಿ ಮಾಡಬೇಕು. ಇವನ್ ಗೌರಿ ಹಬ್ಬನೂ ನಾವು ಗೌರಿ ತರ ರೆಡಿಯಾಗಿ ಪೂಜೆ ಮಾಡಬೇಕು. ಯಾವಾಗ್ಲೂ ತುಂಬಾ ದುಃಖ ತಪ್ತರಾಗಿ ಅಯ್ಯೋ ನನ್ಗೇನು ಗತಿ ಇಲ್ಲ ಅನ್ನೋದು, ಕೊಳೆ ಬಟ್ಟೆ ಹಾಕೊಳ್ಳೋದು, ಒಗದಿಲ್ದೇ ಇರೋ ಬಟ್ಟೆ ಹಾಕೊಂಡು ಪೂಜೆ ಮಾಡೋದು, ಅದನ್ನೆಲ್ಲ ಒಪ್ಕೊಳ್ಳಲ್ಲ ದೇವ್ರು. ಅಂದ್ರೆ ಪ್ರತಿಯೊಂದ್ರಲ್ಲೂ ಶುದ್ಧತೆಯನ್ನ ಕಾಣ್ತಾ ಹೋಗ್ತಾರೆ. ವರಮಹಾಲಕ್ಷ್ಮಿ ಹಬ್ಬಗಳಲ್ಲಿ ದುಡ್ಡನ್ನು ತಟ್ಟೆಲಿ ಇಟ್ಬಿಟ್ಟು ಅದರಲ್ಲೇ ದೇವಿನ ಕೂಡಿಸ್ಬಿಟ್ಟು ಪೂಜೆ ಮಾಡಬೇಕು. ಸೊ ಒಡವೆಗಳನ್ನು ಹಾಕಬೇಕು. ಅಂದ್ರೆ ಎಲ್ಲ ನಾನೇ ಹಾಕೋತೀನಿ, ನಿನಗೆ ಆರ್ಟಿಫಿಷಿಯಲ್ ಹಾಕ್ತೀನಿ ಅನ್ನೋದಕ್ಕಿಂತ, ನಮ್ಮ ವೈದಿಕ ಧರ್ಮದಲ್ಲಿ ಪೂಜೆ ಮಾಡೋ ಪದ್ಧತಿಯಲ್ಲೇ ನಾವು ಹೇಗೆ ದಕ್ಷಿಣೆನ ಕೊಡ್ತೀವೋ ಅದರಲ್ಲೇ ಸ್ವರ್ಣ ಪುಷ್ಪವನ್ನು ಅಂದ್ರೆ ಚಿನ್ನದ ಹೂಗಳಿಂದನೇ ಪೂಜೆ ಮಾಡಬೇಕು ಅನ್ನೋದು ಇದೆ ಒಂದು. ಅದಿಲ್ಲ ಅನ್ನೋರು ನಾವೇನೋ ಒಂದು ಉಂಗ್ರನೋ ಓಲೆನೋ ಏನೋ ಒಂದು ದೇವ್ರ ಹತ್ರ ಇಡ್ಬೇಕು. ಓಕೆ, ಈಗ ಪೂಜೆ ಮಾಡ್ಬೇಕಾದ್ರೆ ಮನೆಗಳಲ್ಲಿ ಹಬ್ಬಗಳಲ್ಲಿ ಯಾವಾಗ ದಿನಗಳಲ್ಲಿ ದೀಪ ಹಚ್ತೀವಲ್ಲ, ದೇವ್ರ ಮುಂದೆ ದೀಪ, ಇದ್ರ ಏನು ಪ್ರತೀಕ, ಅರ್ಥ ಏನದು? ಇದು ಎಲ್ಲ ಕಡೆನೂ ನಾ ಹೇಳ್ಕೊಂಬಂದೆ, ತುಂಬಾ ಮಹತ್ವ ಅಗ್ನಿ. ನಮ್ಮ ಜೀವನದಲ್ಲಿ ನನ್ನ ಜೀವಾತ್ಮದ ಸ್ವರೂಪವು ಅಗ್ನಿನೇ. ನಾವು ಸಿಂಬಾಲಿಕ್ ಆಗಿ ತೋರಿಸ್ತೀವಿ, ನಾವು ಸಾಯ್ತಾ ಜ್ಯೋತಿ. ಇರ್ಬೇಕು, ಜ್ಯೋತಿ. ಸೊ ನಮ್ಮ ಪಂಚಭೂತಗಳನ್ನ ಬಳಸ್ಕೊಂಡು ತೇರಾ ತುಜುಕೋ ಅರ್ಪಣ, ಅವನೇ ಪರಮಾತ್ಮ ಕೊಟ್ಟಿರೋದ್ರಿಂದನೇ ಪರಮಾತ್ಮನಿಗೆ ಪೂಜೆಯನ್ನ ಅರ್ಪಿಸ್ತೀವಿ ನಾವು. ಸೊ ನಾವು ಹೆಂಗೆ ಪ್ರಾಣಾಯಾಮನ ಉಸಿರಾಡ್ಬಿಟ್ಟು ದೇವ್ರಿಗೆ ಅರ್ಪಣೆ ಮಾಡ್ತೀವೋ, ಸೊ ಪೂಜೆಗೆ ಕೂತಾಗ ಹಂಗೆ ನೀರನ್ನ ತಗೊಂಡು ಅಭಿಷೇಕ ಮಾಡ್ತೀವೋ, ಒಂದೊಂದನ್ನೇ ಉಪಯೋಗಿಸ್ತಾ ಹೋಗ್ತೀವಿ. ಬಟ್ ಅಗ್ನಿಗೆ ಎಷ್ಟು ಪ್ರಾಮುಖ್ಯತೆ ಇದೆ ಅಂತ ಹೇಳಿದ್ರೆ, ನನ್ನ ಜೀವಾತ್ಮ ಸ್ವರೂಪನು ಅವನೇ, ನಾನು ಸತ್ತ ಮೇಲೆ ನನ್ನ ಕರ್ಕೊಂಡು ಹೋಗೋದು ಅವನೇ. ಸೊ ಆ ಸ್ವರೂಪದಲ್ಲಿ ನನ್ನ ಕರ್ಮ ಕೂಡ ಹೋಗ್ತಾ ಇರುತ್ತೆ. ಹಾಗಾಗಿ ಮನೆಗಳಲ್ಲಿ ನಂದಾದೀಪನೂ ಅದಕ್ಕೆ ಹಚ್ಚಿಟ್ಟೇ ಇರಲೇಬೇಕು. ಮತ್ತೆ ದೀಪ ಹಚ್ಚೋದು ಸಾಕ್ಷೀಭೂತನಾಗಿ. ನಾವು ಏನಕ್ಕೆ ಈ ಪಂಚಭೂತಗಳನ್ನೆಲ್ಲ ಕರ್ಕೊಂಬರ್ತೀವಿ, ಅಭಿಷೇಕ ಮಾಡೋದು, ಪ್ರಾಣಾಯಾಮ ಮಾಡೋದು ಎಲ್ಲ ಏನಕ್ಕೆ ಕರ್ಕೊಂಬರ್ತೀವಿ ಅಂದರೆ, ನೋಡಪ್ಪ ನಾನು ಪರಮಾತ್ಮನಿಗೆ ಪೂಜೆ ಮಾಡ್ತಾ ಇದ್ದೀನಿ, ನೀವೆಲ್ಲರೂ ಸಾಕ್ಷಿಗೆ ನಿಂತಿರಿ ಅಂತ. ಆಗೆಲ್ಲ ನಿಮಗೆ ಇದು ಇತ್ತು ಗೊತ್ತಾ, ಮದುವೆ ಮಾಡ್ಕೊಳ್ತಿದ್ರಲ್ಲ ಪಂಚಭೂತಗಳ ಸಾಕ್ಷಿಯಾಗಿ. ಪಾಣಿಗ್ರಹಣ. ಅಲ್ಲ, ಏನದು ಸ್ವಯಂವರ ಅಲ್ಲ, ಹುಡುಗ ಹುಡುಗಿ ಪ್ರೀತಿಸಿ ಅವರೇ ಮದುವೆ ಮಾಡ್ಕೋತಿದ್ರಲ್ಲ ಆ, ಹಳೆ ಕಾಲದಲ್ಲಿ. ಪಾಣಿ ಗಾಂಧರ್ವ ವಿವಾಹ. ಗಾಂಧರ್ವ ವಿವಾಹ. ಹಾ, ಗಾಂಧರ್ವ ವಿವಾಹ ಮಾಡಿದಾಗ್ಲೂ ಪಂಚಭೂತಗಳನ್ನ ಸಾಕ್ಷಿಯಾಗಿ ಇಟ್ಕೊಂಡು ಅವರು ವಿವಾಹ ಮಾಡ್ಕೊಳ್ತಾ ಇದ್ರು. ಅಪ್ಪ ಅಮ್ಮ ಒಪ್ಕೊಳ್ತಾರೋ ಬಿಡ್ತಾರೋ, ಅಥವಾ ಮಹಾರಾಜರು ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಎಲ್ಲೋ ಟ್ರಾವೆಲ್ ಮಾಡಿದಾಗ ಯಾರೋ ಸಿಕ್ಕಿದ್ರು, ಅವಾಗೆಲ್ಲ ರಿಲೇಟಿವ್ ಸಿಗ್ತಾ ಇರ್ಲಿಲ್ಲ ಅಂತ ಆ ರೀತಿ ಮದುವೆ ಮಾಡ್ಕೊಳ್ಳೋರು. ಸೊ ಎಲ್ಲದಕ್ಕೂ ನಮಗೆ ಪಂಚಭೂತ ಸಾಕ್ಷಿಯಾಗಬೇಕು. ನಾನು ಸತ್ತಾಗ್ಲೂ ಬೇಕು, ನಾನು ಬದುಕಿರೋವಾಗ್ಲೂ ಬೇಕು. ಅದಕ್ಕೆ ನೀವು ನೋಡಿ, ಯಾವುದೇ ರೀತಿ ವೈದಿಕ ಧರ್ಮದ ಕಾರ್ಯಗಳನ್ನ ಮಾಡಬೇಕು ಅಂದ್ರೆ ಒಂದು ಹೋಮ ಮಾಡ್ತಾರೆ, ಒಂದು ಅಭಿಷೇಕ ಮಾಡ್ತಾರೆ, ಸೊ ದೀಪಗಳನ್ನ ಹಚ್ತಾರೆ, ಮಂಗಳಾರತಿ ಮಾಡ್ತಾರೆ, ಎಲ್ಲದರಲ್ಲೂ ಅಗ್ನಿ ಸ್ವರೂಪ ಇರುತ್ತೆ. ಸೊ ಧೂಪ ದೀಪ ಹಚ್ಚೋದೆಲ್ಲ ಗಾಳಿಲಿ ಹಿಂಗ್ ಹೋಗುತ್ತೆ, ಗಮ್ಮಂತ ಫ್ರೇಗ್ರೆನ್ಸ್ ಅಂತ. ಸೊ ಎಲ್ಲವೂ ಬೇಕು. ಸೊ ಆ ಪಂಚಭೂತಗಳ ಸಾಕ್ಷಿಯಲ್ಲಿ ಅಗ್ನಿ ತುಂಬಾ ಪ್ರಾಮುಖ್ಯತೆಯನ್ನ ವಹಿಸೋದ್ರಿಂದ ಅಗ್ನಿಯನ್ನ ಹಚ್ಚಿಡ್ಲೇಬೇಕು ದೀಪ. ಆಮೇಲೆ ನಿಮ್ಮಲ್ಲಿ ಅಗ್ನಿ ಸ್ವರೂಪ ಇದ್ದಾಗ ನೆಗೆಟಿವ್ ಎನರ್ಜಿಗಳು ತಾನಾಗ್ಲೇ ದೂರ ಹೋಗ್ತಾ ಇರುತ್ತೆ, ಅಗ್ನಿ ಹತ್ರ ಬರೋದಿಲ್ಲ ಅಂತ. ಈಗ ದೇವ್ರ ಮೇಲೆ ದೇವ್ರ ಪಕ್ಕ 2 ದೀಪದ ಸ್ತಂಭ ಇರುತ್ತೆ, ಮಧ್ಯ ಒಂದು ನಂದಾದೀಪ ಇಟ್ಕೊಬಹುದು. ಮಧ್ಯ ಇಲ್ದಿರು ಎನಿವೇರ್ ನಂದಾದೀಪ ಎಲ್ಲಾದ್ರೂ ಕಾರ್ನರ್ ಅದನ್ನ ಅಲ್ಲಾದ್ರೂ ಹೌದು. ಇಡ್ಬೋದು. ಈಗ ಪ್ರತಿ ಸಾರಿ ಪೂಜೆ ಮಾಡಿದಾಗ ಈ 3 ಹಚ್ಚಿಡ್ಬೇಕು. ನಂದಾದೀಪ ಉರಿತಾನೇ ಇರುತ್ತೆ. ಓಕೆ ನಿಮ್ಗಿದು ಬೆಳಗ್ಗೆ ಸಂಜೆ ನಾವು ಹಚ್ಕೋತೀವಿ ಯಾವಾಗ್ಲಾದ್ರೂ. ಓಕೆ 2 ಸಮಾನತೆಯ ಪ್ರತೀಕ, ಅದಕ್ಕೆ ಯಾವಾಗ್ಲೂ ಎರಡೆರಡು ಹಚ್ತೀವಿ. ಅಂದ್ರೆ ನನ್ನ ದೇಹ ಮನಸ್ಸು ಅಥವಾ ಪರಮಾತ್ಮ ಜೀವಾತ್ಮ ಎಲ್ಲವೂ ಸಮಾನತೆಯ ಪ್ರತೀಕ. ಎರಡು ಎರಡೆರಡು ದೀಪ ಹಚ್ಚಿಡೋದು. ಓಕೆ. ನಂದಾದೀಪ ನಿಮ್ಮ ಆತ್ಮದ ಪ್ರತೀಕ, ಅದು ಹಚ್ಚಿಡ್ಲೇಬೇಕು. ಮತ್ತೆ ಈಗ ದೀಪ ಹಚ್ಚಿದಾಗ ಈಗ ಎಣ್ಣೆ ಹಾಕೋದಾಗ್ಲಿ, ಹ್ಮ್. ತೂಪ ಹಾಕೋದಾಗ್ಲಿ, ಈಗ ಫಾರ್ ಎಕ್ಸಾಂಪಲ್ ಅಂದ್ರೆ ಈಗ ಉಡ್ಡಲ್ಲೇನೆ, ಮರದ ತುಂಡಲ್ಲೇ ಜ್ಯೋತಿ ರೂಪದಲ್ಲಿ ನಾವು ತೋರಿಸ್ಬೋದು. ಬಟ್ ಈಗ ಎಣ್ಣೆ, ತುಪ್ಪದ ದೀಪ ಇದು ಹಚ್ಚೋದು ಏನ್ ಪ್ರತೀಕ? ಅಂದ್ರೆ ಇದೊಂದು ಆಮ್, ಎಷ್ಟ್ ಚೆನ್ನಾಗಿದೆ ನೋಡಿ. ನಾವಿವಾಗ ದೀಪ ಹಚ್ಚಿದ್ದೀನಿ, ದೀಪ ಉರಿತಿದೆ ಅಂತ ನಾವು ಹೇಳ್ತಾ ಹೋದ್ರು ಉರಿತಿರೋದು ಬತ್ತಿ. ಸೊ ಮನುಷ್ಯನ ಲೈಫಲ್ಲಿ ನೀನು ಎಷ್ಟೇ ಕೆಲಸ ಮಾಡಿದ್ರು ಕೆಲಸಕ್ಕೆ ಪ್ರಾಮುಖ್ಯತೆ ಒಂದು ಹೈಲೈಟ್ ಆಗತ್ತೆ ಹೊರತು ಆ ವ್ಯಕ್ತಿಗಿಂತ. ದೀಪ ಉರಿತಿದೆ ಅಂತಾರೆ ಹೊರತು ಬತ್ತಿ ಉರಿತಿದೆ ಅನ್ನಲ್ಲ. ಪಾಪ ಬತ್ತಿ ಸತ್ತೋಗುತ್ತೆ,
ಬತ್ತಿ ಹಚ್ಚಿದ ತಕ್ಷಣ. ಅದೇ ರೀತಿ ಎಣ್ಣೆ ನಿಮಗೆ ಕಾಂಟ್ರಿಬ್ಯೂಟ್ ಮಾಡೋದು. ಕೆಲವು ದೇವರುಗಳನ್ನು ನಾವು ಶಾಂತಿ ಮಾಡಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅಂತ ಹೇಳಿದಾಗ, ಮತ್ತೆ ಅದು ಭಕ್ತಿಯ ಸ್ವರೂಪಕ್ಕೆ ಆ ದೀಪಕ್ಕೊಂದು ಎನರ್ಜಿ ಕೊಡೋದೇ, ನೀವು ಎಣ್ಣೆ ಹಾಕ್ದಿರಾ ಅಥವಾ ತುಪ್ಪ ಹಾಕ್ದಿರಾ ಅದು ಉರಿಯೋದೇ ಇಲ್ವಲ್ಲ. ಸೊ ನಿನ್ನ ಲೈಫಲ್ಲಿ ನೀನು ಒಂದನ್ನು ಕಾಂಟ್ರಿಬ್ಯೂಟ್ ಮಾಡಿ ಇನ್ನೊಂದನ್ನು ಉರಿಸ್ತೀಯ. ಇದೆಲ್ಲ ಒಂದಕ್ಕೊಂದು ಪ್ರತೀಕವಾಗಿ ಬಂದಿರುತ್ತೆ. ಸೊ ನಿಮ್ಮ ಗ್ರಹಗಳಲ್ಲಿ ಯಾವುದು ನಿಮಗೆ ವೀಕ್ ಆಗಿರುತ್ತೆ, ನೀವು ಶನಿದೇವರಿಗೆ ಅಂದರೆ ಎಳ್ಳೆಣ್ಣೆ ಮನೇಲೂ ಹಾಕ್ಕೊಂಡು ನೀವು ಹತ್ತಿಸ್ಕೋಬೋದು, ಸಾಸಿವೆ ಎಣ್ಣೆಲಿ ಹತ್ತಿಸ್ಬೋದು. ನಿಮಗೆ ಶತ್ರುಗಳು ಕಾಟ ಇದೆ ಅಂದರೆ ಸಾಸಿವೆ ಎಣ್ಣೆ ಹಾಕ್ಬಿಟ್ಟು ಹತ್ತಿಸ್ಬಹುದು. ಬಟ್ ತುಪ್ಪ ಏನಕ್ಕೆ ಅಂದರೆ ಸಮೃದ್ಧಿಯ ಪ್ರತೀಕ. ಯಾಕೆಂದರೆ ನಮಗೆ ಗೋವನ್ನು ನಾವೆಷ್ಟು ಪ್ರೀತಿಸ್ತೀವಿ, ಗೋವಿಂದ ಬಂದಿರ್ತಕ್ಕಂಥ ಎಸ್ಪೆಷಲಿ ಹಸುವಿನ ಹಾಲಿನ ತುಪ್ಪ, ಅದರಿಂದ ನೀವು ದೀಪವನ್ನು ಉರಿಸಿದ್ರೆ ಆ ಫ್ರೇಗ್ರೆನ್ಸು ಅಂದರೆ ಅದ್ರ ಘಮಘಮ ಅನ್ನೋ ಸುಗಂಧ ಕೂಡ ಬೇರೆ ಥರ ಇರುತ್ತೆ. ಅದು ದೇವರಿಗೆ ತುಂಬ ಪ್ರಿಯವಾದದ್ದು. ಅದಕ್ಕೆ ತುಪ್ಪ ಹಾಕಿದಾಗ ಇವಾಗ ಎಷ್ಟೊಂದು ನಾವು ಹರಿಸ್ಕೊಂಡಿದ್ದಾಗಲೂ ಅಮ್ಮ ಇದನ್ನು ಮಾಡಿಕೊಡು, ನೀನು ತುಪ್ಪದ ದೀಪ ಹಚ್ತೀನಿ ಅಂತ ಕೂಡ ಹರಿಸ್ಕೋತಿದ್ರು ಅಜ್ಜಿದಿರು ನಮ್ಮ ಮನೆಗಳಲ್ಲಿ. ಸೊ ಅದು ತುಪ್ಪ ಹಾಕೋದ್ರಿಂದ ದೇವರಿಗೆ ಪ್ರಿಯವಾಗಿರುತ್ತೆ ಅಂತ. ಮತ್ತು ನಿಮ್ಮ ಮನೇಲಿ ಯಾವಾಗಲೂ ಶುಭ ಕಾರ್ಯಗಳು ನಡಿಬೇಕು ಅಂದಾಗ ತುಪ್ಪದ ದೀಪನೇ ಹಚ್ಚಬೇಕು. ಹಂಗಂತ ಎಣ್ಣೆ ಹಚ್ಚೋದು ತಪ್ಪು ಅಂತಲ್ಲ. ಎಣ್ಣೆನೂ ನಿಮ್ಗೆ ಯಾವಾಗ ಬೇಕೋ ನೀವು ಚೂಸ್ ಮಾಡ್ಕೋಬೇಕು, ನಿಮ್ಮ ಮನೆಗೆ ಏನು ಬೇಕು ಅನ್ನೋದು. ತುಂಬ ಶತ್ರುಗಳು ಕಾಟ ಇದ್ರೆ ನಾನು ಹೇಳ್ದಂಗೆ ನೀವು ಸಾಸಿವೆ ಎಣ್ಣೆಲಿ ಹಾಕಬಹುದು. ಎಳ್ಳೆಣ್ಣೆಲಿ ನಿಮ್ಗೆ ತುಂಬ ಕಷ್ಟ ಇದೆ ಅಂತಂದಾಗ ಎಳ್ಳೆಣ್ಣೆ ದೀಪ ಹಚ್ಚಬೇಕು ಆ ಥರ. ಮತ್ತೆ ಈಗ ದೇವಸ್ಥಾನಗಳಲ್ಲಾಗಿ ಮನೆಗಳಲ್ಲಾಗಿ ಪೂಜೆ ಮಾಡೋ ಮೊದಲು ಗಂಟೆ ಬಾರಿಸ್ತೀವಲ್ಲ, ಗಂಟೆ ಬಾರಿಸೋ ಆ ಸದ್ದಿನ ಅದ್ರ ಹಿನ್ನೆಲೆ ನಾವು ಅದಕ್ಕೆ ಮಂತ್ರನೂ ಮಾಡ್ತೀವಿ. ಆಗಮಾರ್ಥ ಅಂತು ದೇವಾನಾಂ ಗಮನಾರ್ಥ ಅಂತು ರಾಕ್ಷಸಾಂ ಕುರುವೇ ಗಂಟಾರವಂ ತತ್ರ ದೇವತಾಹ್ವಾನ ಲಾಂಛನಂ. ಒಂದು ದೇವರು ಸೂಕ್ಷ್ಮ ಸ್ವರೂಪ ಅಥವಾ ಯಾವುದೇ ಸ್ವರೂಪದಲ್ಲಿದ್ರು ಅವನಿಗೆ ಆಹ್ವಾನ ಕೊಡೋದಕ್ಕೆ ಒಂದು ವೈಬ್ರೇಷನ್. ಎಲ್ಲ ಮ್ಯೂಸಿಕ್ ಇದನ್ನ ಬುದ್ಧಿಸಮಲ್ಲೂ ಅದೊಂದು ಗಂಟೆ ಮಾಡ್ತಾರೆ. ನಾವು ಇಡೀ ಬ್ರಹ್ಮಾಂಡ ಒಂದು ವೈಬ್ರೇಷನಲ್ಲಿ ಸುತ್ತುತ್ತಾ ಇದೆ. ಅವ್ರು ಗಲಾಟೆ ಮಾಡ್ಕೊಂಡು ಪಕ್ಕಕ್ಕೆ ಹೋಗೋ, ಹಂಗೋಗೋ ಹಿಂಗೋಗೋ ಅಂತ ಅಂದ್ಕೊಂಡು ಗ್ರಹಗಳು ಕ್ಲಾಶ್ ಮಾಡ್ಕೊಂಡು ಜಗಳ ಆಡ್ಕೊಂಡು ಮಾಡ್ತಿಲ್ಲ. ಅವ್ರದ್ದೇ ಆದ ಒಂದು ವೈಬ್ರೇಷನಲ್ಲಿ ಸುತ್ತುತ್ತಾ ಇದ್ದಾರೆ. ಅದಕ್ಕೆ ಸೌಂಡ್ ಹ್ಯಾಸ್ ಮೋಸ್ಟ್ ಪವರ್ಫುಲ್ ವೈಬ್ರೇಷನ್. ಇವಾಗ ನಾವು ಯಾವುದೇ ಭಾಷೆ ಮಾತಾಡಲಿ, ಅವನು ತಮಿಳಲ್ಲಿ ಬೈತಿದ್ದಾನೋ, ಹಿಂದಿಲಿ ಬೈತಿದ್ದಾನೋ, ತೆಲುಗುಲಿ ಬೈತಿದ್ದಾನೋ, ಅವ್ನ ಮುಖ ಮತ್ತು ವೈಬ್ರೇಷನ್ ನಿಮ್ಗೆ ಗೊತ್ತಾಗ್ಬಿಡ್ತೀವಿ ಅವನನ್ನು ಬೈಕೋತಿದ್ದಾನೆ ಬೇರೆ ಲ್ಯಾಂಗ್ವೇಜಲ್ಲಿ ಅಂತ. ಅದೇ ಯಾರೋ ಒಬ್ಬರು ಪ್ರೀತಿಯಿಂದ ನಿಮಗೆ ಮಾತಾಡ್ತಾ ಇದ್ದಾರೆ ಅಥವಾ ಯಾರಿಗೋ ಒಬ್ರಿಗೆ ಐ ಲವ್ ಯು ಅಂತ ಹೇಳಿದ್ರು ಅಂದರೆ ನಿಮಗೆ ಮುಖ ನೋಡೇ ಭಾಷೆ ಗೊತ್ತಿಲ್ದಿರೂ ಗೊತ್ತಾಗ್ಬಿಡುತ್ತೆ ಅವ್ರ ಪ್ರೀತಿಯಿಂದ ಏನೋ ವೈಬ್ರೇಷನ್ ಪಾಸ್ ಮಾಡಿದ್ರು ಅಂತ ಅನ್ನೋದು. ಸೊ ಅದು ಸೌಂಡ್ಗಿರುವಂತಹ ಪವರು. ಇವಾಗ ಎಷ್ಟೋ ಜನ ಜಗಳ ಆಡ್ಕೊಂಡು ಸಂಬಂಧನ ಬಿಟ್ಬಿಡ್ತಾರೆ. ಯಾಕೆ? ಅದು ಬಾಯಿಂದ ಬರುವಂತಹ ಒಂದು ಸೌಂಡ್ ಅಷ್ಟೇ. ನಮ್ಮ ಲ್ಯಾಂಗ್ವೇಜು, ನಮ್ಮ ಭಾಷೆ ಏನಿದೆಯೋ ಬಾಯಿಂದ ಹೊರಗೆ ಬರುವಂತಹ ಒಂದು ಭಾಷೆ. ನೀನು ಕೆಟ್ಟ ಭಾಷೆಯಲ್ಲಿ ಬೈತಾ ಹೋದಾಗ ಆಪೋಸಿಟ್ ವ್ಯಕ್ತಿಗೆ ತನಗೇ ಬಾಡಿಲಿ ರಿಯಾಕ್ಟ್ ಆಗುತ್ತೆ. ಆ ವೈಬ್ರೇಷನ್ ಅಷ್ಟೇ. ಅದೇ ನೀವು ಪ್ರೀತಿಯಿಂದ ಮಾತಾಡ್ತಿದ್ದಾಗ ತನಗೆ ಅವನಲ್ಲಿ ಖುಷಿ, ನನ್ನನ್ನು ತುಂಬ ಪ್ರೀತಿಸ್ತಾನಪ್ಪ, ಅವನು ಎಷ್ಟು ಇಷ್ಟಪಡ್ತಾನೆ ಅಂತ. ಇವನ್ ಸ್ನೇಹಿತರಲ್ಲೂ ಅದೆಲ್ಲ ವರ್ಕ್ ಆಗುತ್ತೆ. ಇವನ್ ಅಪ್ಪ ಮಕ್ಕಳಲ್ಲಿ ಜಗಳ ಅನ್ನೋದು ಶುರುವಾಗೋದೆಲ್ಲಿಂದ? ವೈಬ್ರೇಷನಿಂದ, ನಿನ್ನ ಮಾತಿನ ವೈಬ್ರೇಷನ್ನಿಂದ. ಅದೇ ರೀತಿ ಗಂಟೆ ಇಡೀ ಬ್ರಹ್ಮಾಂಡದಲ್ಲಿ ನಿನಗೆ ವೈಬ್ರೇಷನ್ನ ಒಂದು ಧ್ವನಿಯನ್ನು ಕ್ರಿಯೇಟ್ ಮಾಡುತ್ತೆ. ಆವಾಗ ನೀನು ರಾಕ್ಷಸ ಸ್ವಭಾವ ಅಂದರೆ ಅದೆಲ್ಲ ಹೋಗುವಂಥದ್ದು ನೆಗೆಟಿವ್ ಎನರ್ಜಿ ಎಲ್ಲ ನಿಮ್ಮ ಮನೆಯಿಂದ ದೂರ ಹೋಗ್ಬೇಕು. ಆಮೇಲೆ ಒಂದು ಸತಿ ನೀವು ಗಂಟೆ ನುಡಿಸಿದ್ರೆ ಅದ್ರ ವೈಬ್ರೇಷನ್ ಆ್ಯಂಡ್ ತರಂಗಗಳು ಒಂದು ಸರ್ಕಲ್ ತುಂಬ ಹೋಗುತ್ತೆ. ಇವಾಗ ಎಷ್ಟೋ ಸತಿ ಪಕ್ಕದ ಮನೇಲಿ ಗಂಟೆ ನುಡಿಸಿದ್ರೆ ನಿಮ್ಮ ಮನೆಗೆ ಕೇಳಿಸುತ್ತೆ, ನಮ್ಮ ಮನೇಲಿ ನುಡಿಸೋದು ಅವ್ರ ಮನೆಗೆ ಕೇಳಿಸಿರುತ್ತೆ. ಅಲ್ಲಿ ತನಕ ತರಂಗಗಳು ಹೋಗೋದ್ರಿಂದ ನಿಮ್ಗೆ ಆ ಪ್ಲೇಸ್ ಶುದ್ಧೀಕರಣ ಆಗುತ್ತೆ. ಹಳೇ ಕಾಲದಲ್ಲೆಲ್ಲ ತುಂಬ ಭೂತಗಣಗಳು ಮತ್ತು ಇವೆಲ್ಲ ತುಂಬ ಈಗಲೂ ಇದ್ದಾರೆ. ಬಟ್ ಅವಾಗೆಲ್ಲ ರಾಕ್ಷಸರು ಕೂಡ ಬಂದು ತೊಂದರೆ ಕೊಡೋರು ಋಷಿ ಮುನಿಗಳಿಗೆ ಪೂಜೆ ಮಾಡ್ಬೇಕಾರೆ. ಆವಾಗ ಅದೊಂದು ವೈಬ್ರೇಷನ್ಗೆ, ನಿಮಗೆ ಧ್ವನಿ ವೈಬ್ರೇಷನ್ಗೆ ದೂರ ಹೋಗ್ಬಿಡೋರು. ಇವಾಗ ನಿಮ್ಗೆ ಯಾವುದೋ ಗುಡುಗುಡು ಜೋರಾಗಿ ಏನೋ ಒಂದು ಸೌಂಡ್ ಬಂತು ಅಂದರೆ ನೀವು ಎದುರುಕೊಂಡೇ ಪಕ್ಕಕ್ಕೆ ಹೋಗಿರ್ತೀವಿ ನಾವು. ಆ ರೀತಿ ಗಂಟೆನ ಒಂದು ನೆಗೆಟಿವ್ ಎನರ್ಜಿನ ಹೋಗಿಸೋದಕ್ಕೆ, ಇನ್ನೊಂದು ದೇವ್ರನ್ನ ಆಹ್ವಾನಿಸೋದಕ್ಕೆ ಗಂಟೆ ಉಪಯೋಗಿಸ್ಲೇಬೇಕು. ಆಮೇಲೆ ನಿಮ್ಮ ಮನೇಲಿ ಗಂಟೆನ ಎಲ್ಲ ರೂಮುಗಳಿಗೂ ತೊಗೊಂಡು ಹೋಗಿ, ನಾನು ಆ್ಯಕ್ಚುಲಿ ಧೂಪ ಹಚ್ಚಿದಾಗ ಎಲ್ಲ ರೂಮ್ಗೂ ಎಲ್ಲ ಕಡೆಗೂ ಧೂಪ ತೊಗೊಂಡು ಹೋಗ್ತೀನಿ. ನಿಮ್ಗೆ ಅಲ್ಲಿ ದೇವ್ರು ಕಾಣಿಸ್ಲೇಬೇಕು ಅಂತಿಲ್ಲ. ನಾನು ಅಡುಗೆ ಮನೆಗೂ ಹೋಗಿ ಪೂಜೆ ಮಾಡ್ತೀನಿ, ಅನ್ನಪೂರ್ಣೆ ಸದಾಪೂರ್ಣೆ ಹೇಳ್ಕೊಂಡು. ಎಲ್ಲ ಕಡೆಗೂ ಹೋಗಬೇಕು, ಎಲ್ಲ ರೂಮ್ಗೂ ಎಲ್ಲ ಕಡೆಗೂ ಧೂಪ ತೊಗೊಂಡು ಹೋಗಿ ನೀವು ಪೂಜೆ ಮಾಡಬೇಕು. ಅಲ್ಲೇನು ನೀವು ದೇವ್ರ ಫೋಟೋನೇ ಇಟ್ಟಿರಬೇಕು ಅಥವಾ ದೇವ್ರ ಮೂರ್ತಿನೇ ಇಟ್ಟಿರಬೇಕು ಅಂತಲ್ಲ, ಬಟ್ ಎಲ್ಲ ಕಡೆ ದೇವ್ರು ನೆಲೆಸಿರ್ತಾರೆ. ಕೋವಿಡ್ ಟೈಮಲ್ಲೆಲ್ಲ ನೆನಪಿದ್ರೆ ಎಲ್ಲ ತಟ್ಟೆ ಬಾರಿಸು ತಟ್ಟೆ ಬಾರಿಸಿದ್ವಲ್ಲ ಸೌಂಡ್.
ದಟ್ಸ್ ಅನ್ ಎನರ್ಜಿ. ನಿಮ್ಗೆ ನೋಡಿ ಗಂಟೆ ಸೌಂಡ್, ಆಮೇಲೆ ಶಿವಂದು ಅಭಿಷೇಕ ಮಾಡ್ತಾ ಅಥವಾ ಯಾವುದೇ ದೇವ್ರದ್ದು ಮಹಾಮಂಗಳಾರತಿ ಮಾಡಬೇಕಾದ್ರೆ ಎಲ್ಲ ಸೌಂಡ್ ಆಗ್ತಾರೆ ನೋಡಿ, ಡಕ್ಕೆನಾದ, ಜಾಗಟೆದು ಮತ್ತು ಇದ್ರದ್ದು ಶಂಖದ್ದು ಎಲ್ಲ. ನೀವು ಎನಿ ಸೌಂಡ್ ನೀವು ಕೇಳ್ತಾ ಹೋಗಿ ನಿಮ್ಗೆ ಎಷ್ಟು ವೈಬ್ರೇಷನ್ ಭಕ್ತಿಯುತವಾಗಿ ದೇವ್ರಿಗೆ ಕನೆಕ್ಟ್ ಆಗಿ ತುಂಬ ಜನ ಅಳಕ್ಕೆ ಶುರು ಮಾಡ್ಕೋತಾರೆ. ಆ ಸೌಂಡ್ ಶುರುವಾದಾಗಲೇ ಮನುಷ್ಯರು ಅಳಕ್ಕೆ ಶುರು ಮಾಡ್ಕೋತಾರೆ. ಆ ಪವರ್ ಇದೆ ಸೌಂಡಿನ ವೈಬ್ರೇಷನ್ ಅಂಡ್ ಎನರ್ಜಿಗೆ. ನಿನ್ನ ಒಳಗೆ ಹೋಗಿ ಅದು ಅಳು ಬರ್ಸತ್ತೆ ಭಕ್ತಿಲಿ. ಮತ್ತೆ ಈಗ ಅದು ಅಳು ಬರುತ್ತಿದೆ ಅಲ್ಲ, ಹ್ಮ್ ತುಂಬಾ ಜನಕ್ಕೆ ಹ್ಮ್ ಕೆಲವೊಂದ್ಸರಿ ಪೂಜೆ ಮಾಡಿದಾಗ ಹ್ಮ್ ನೋ ರೀಸನ್, ಏನು ಕಾರಣನೇ ಇಲ್ಲ, ಭಗವಂತನ ಮುಂದೆ ಕೂತ್ಕೊಂಡಾಗ ಅಥವಾ ಯಾವ್ದಾದ್ರು ದೇವಸ್ಥಾನಕ್ಕೆ ಹೋದಾಗ, ಈಗ ನನಗೆ ತಿರುಪತಿಲ್ಲ ತಿಮ್ಮಪ್ಪ ಸುಮ್ಮನೆ ಅಳು ನೋಡ್ತಿರಾಗೆ ಬರುತ್ತೆ. ಹೌದು. ಫಾರ್ ನೋ ರೀಸನ್ ಅಳು ಬರುತ್ತೆ. ನಿಮ್ಮ ಅನಾಹತ ಚಕ್ರ ಕನೆಕ್ಟ್ ಆಗಿರುತ್ತೆ ಪರಮಾತ್ಮನಿಗೆ. ಏನು ಅದರ ಅರ್ಥ ಏನು ರೂಪಜಿ? ಅದು ನಿಮ್ ನಿಜವಾಗ್ಲೂ ಭಕ್ತಿ ಇದೆ ಅಂತ ಅರ್ಥ. ತುಂಬಾ ಜನರು ನನ್ನ ಹತ್ರ ಬಂದಾಗ ಪೂಜೆ ಮಾಡಕ್ ಹೇಳಿದಾಗ, ಇಲ್ಲ ದೇವ್ರು ಕಾಣಿಸ್ತಾನೆ ಇಲ್ಲ ನಂಗೆ, ದೇವ್ರ ಅರಿವಾಗ್ತಿಲ್ಲ ಅಂದಾಗ, ನೀವು ಮಾಡ್ತಾ ಇರಿ ಬರ್ತಾನೆ ಅಂತ ಹೇಳ್ತೀನಿ. ಯಾಕೆ ನೀವು ತುಂಬಾ ಎಷ್ಟೋ ಜನ್ಮಗಳಿಂದ ಜಪ ಪೂಜೆ ಮಾಡಿ 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 ನಿಮ್ಮ ಆತ್ಮ ಕನೆಕ್ಟ್ ಆಗ್ಬಿಡಿದ್ದಾಗ ಪರಮಾತ್ಮನಿಗೆ, ನಿಮ್ಗೆ ಗೊತ್ತಿಲ್ದಂಗೆ ಫಾರ್ ನೋ ರೀಸನ್ ದೇವ್ರು ಒಂದೇ ಅಲ್ಲ, ನೀವು ಯಾವುದೋ ಒಂದು ವ್ಯಕ್ತಿನ ನೋಡಿದಾಗ್ಲೂ ಅವ್ರ ಕೈ ಹಿಡ್ಕೊಂಡು ಅಳಕ್ ಶುರು ಮಾಡ್ತೀರಾ, ಅಥವಾ ಅವ್ರು ಅಳ್ತಿದ್ರೆ ನಿಮ್ಗೆ ಅಳು ಬಂದ್ಬಿಡುತ್ತೆ. ಅದು ಆತ್ಮದ ಕನೆಕ್ಷನ್ನು ಶುರುವಾಗುತ್ತೆ. ಆಮೇಲೆ ನಿಮ್ಮ ಅನಾಹತ ಚಕ್ರ ಓಪನ್ ಅಪ್ ಆಗುತ್ತೆ. ಅದು ಪರಮಾತ್ಮನ ಮುಂದೆ ಹೋದಾಗ ನಾವು ಹಿಂಗೆ ಯಾಕೆ ನಮಸ್ಕಾರ ಮಾಡ್ತೀವಿ ಅಂದರೆ, ಇಲ್ಲಿ ಅನಾಹತ ಚಕ್ರಕ್ಕೆ. ಇಲ್ಲಿ ನಮಸ್ಕಾರ ಮಾಡಿದ್ರೆ ನನ್ನ ಆಜ್ಞಾ ಚಕ್ರದ ಮೂಲಕ ನನ್ನ ಜ್ಞಾನದಲ್ಲಿ ಅವನಿಗೆ ಧನ್ಯವಾದ ಹೇಳ್ತಿದ್ದೀನಿ, ನನ್ನ ಹೃದಯದಲ್ಲಿ ಅವನಿಗೆ ಧನ್ಯವಾದಗಳನ್ನ ಹೇಳ್ತಿದ್ದೀನಿ. ಮೇಲೆತ್ತು ಮಾಡಿದ್ರೆ ನನ್ನ ಸಹಸ್ರಾರ ಚಕ್ರ ಎಲ್ಲವನ್ನೂ ಬಿಟ್ಟು ಅವನಿಗೆ ನಮಸ್ಕಾರ ಮಾಡ್ತಿದ್ದೀನಿ. ಓ, ಇದು ಹಿಂಗೆ ಕೈ ಮುಗಿಯೋದು. ಇಲ್ಲಿ ನನ್ನ ಹೃದಯಕ್ಕೆ ಇಟ್ಕೊಂಡು, ಬೇರೆಯವ್ರಿಗೂ ಅಷ್ಟೇ, ಜನಗಳಿಗೆ ನಮಸ್ಕಾರ ಸರ್ ಬನ್ನಿ ಅಂತೀವಲ್ಲ, ನನ್ನ ಹೃದಯಪೂರ್ವಕವಾಗಿ ನಾನು ನಿಮಗೆ ನಮಸ್ಕಾರ ಹೇಳ್ತಿರೋದು ಅಂತ. ಹಾಗೆ ದೇವ್ರ ಪೂಜೆ ಮಾಡ್ತಾ 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 ನಿಮಗೆ ಅವರು ನಿಜವಾಗ್ಲೂ ಎದುರುಗಡೆನೆ ಕೂತಿದ್ದಾರೆ, ನಿಮಗೆ ಕಮ್ಯುನಿಕೇಟ್ ಮಾಡ್ತಾ ಇದ್ದಾರೆ ಅಂತಂದಾಗ ನಿಮ್ಮ ಅನಾಹತ ಚಕ್ರ, ನಿಮ್ಮ ಆತ್ಮ ಕನೆಕ್ಟ್ ಆಗ್ಬಿಡು. ಆಮೇಲೆ ಅಳು ಜೊತೆಗೆ ಹೆವಿ ಆಗುತ್ತೆ. ನೀವು ಗಮನಿಸಿದ್ರ ಗಂಟ್ಲು ಕಟ್ಕೊಳ್ಳೋದು, ಎದೆ ಎಲ್ಲ ಹೆವಿ ಆಗ್ಬಿಟ್ಟು ಅಳು ಬಂದ್ಬಿಡುತ್ತೆ ದುಃಖಭರಿತವಾಗಿ. ಅದೇನೆ ನಾನು ಹೇಳಿದಿ, ಇವಾಗ ಸೌಂಡು ಬಂದಾಗ್ಲೂ ಅಷ್ಟೇ, ಅದನ್ನೆಲ್ಲ ನುಡಿಸ್ಬೇಕಾರೆ, ಮಹಾಮಂಗಳಾರತಿ ಮಾಡ್ಬೇಕಾರೆ ನಿಮ್ಗೆ ಅಳು ಬರಕ್ಕೆ ಶುರು ಆಗುತ್ತೆ. ಹಾಗೆ ದೇವ್ರ ಮುಂದೆ ಕೂತಿದ್ದಾಗ ಅದು ಪರಮಾತ್ಮನ ಭಕ್ತಿ. ಯು ಆರ್ ವೆರಿ ಲಕ್ಕಿ. ಯಾರು ಹಂಗೆ ಪೂಜೆ ಮಾಡ್ಕೊಂಡು ಅಳ್ತಾ ಇದ್ದೀರಾ ಅಂತ ಹೇಳಿದ್ರೆ, ಆ ಅಳುನ ನಾವು ರೆಸಿಪ್ರೊಕೇಟ್ ಮಾಡು ಅಂತ ಹೇಳ್ತೀವಲ್ಲ, ನನಗೇನೋ ಒಂದು ರಿಯಾಕ್ಟ್ ಮಾಡಪ್ಪ ಪರಮಾತ್ಮ ಅಂತ ನಿಮ್ಮಲ್ಲಿ ಅಳು ಬರೆಸ್ತಿರೋದೇ ದೇವ್ರು. ಅದು ಒಂದು ಪ್ರೀತಿಯ ಮತ್ತೆ ಸಂತೋಷದ ಕಣ್ಣೀರು. ಹೇಳ್ಬೋದು ನಮಗೆ ತುಂಬಾ ದುಃಖ, ಯಾಕಪ್ಪ ಪರಮಾತ್ಮ ಇಷ್ಟು ಕಷ್ಟ ಕೊಟ್ಟೆ, ಅದಕ್ಕೆ ನಾನು ಅಳ್ತಿದ್ದೀನಿ, ನಿನಗೆ ಗೊತ್ತು ನನ್ನ ಭಕ್ತಿ ಅಂತಾನು ಪಾಪ ತುಂಬಾ ಜನ ಹೇಳ್ಕೋತಾರೆ ದೇವ್ರಿಗೆ. ಆ ಭಕ್ತಿ ಗೊತ್ತಿರುತ್ತೆ. ನಿಮ್ಮನ್ನು ಟೆಸ್ಟ್ ಮಾಡಕ್ಕೆ ಭೂಲೋಕಕ್ಕೆ ಬಿಸಾಕಿರ್ತಾರಲ್ವಾ, ನಾವು ಇದು ಮೃತ್ಯು ಲೋಕ ಅಂತಾನೆ ಕನ್ಸಿಡರ್ ಮಾಡಿರೋದು ಭೂಮಿನ. ಸೊ ನಾವಿಲ್ಲಿ ಬಂದಿರೋದೇ ಮೃತ್ಯುಗೋಸ್ಕರ. ನಾವೆಲ್ಲ ಕೆಲಸ ಮಾಡಿ ಮುಗಿಸ್ಕೊಂಡು ಹೋಗ್ಬೇಕು. ನನಗೆ ತಿರುಪತಿಲಿ ತೋಮಾಲ ಸೇವೆಗೆ ಕೂತಿದ್ದಾಗ ಗರ್ಭಗುಡಿ ಶ್ರೀನಿವಾಸನ್ ಮುಂದೆ ಬರೀ 9ರಿಂದ 11 ಜನ ಅಷ್ಟೇ ರೂಪಾಜಿ. ಅಮೇಸಿಂಗ್. ಹೌದು, 11 ಜನ ಅಷ್ಟೇ. 45 ನಿಮಿಷ ಕೊಡಿಸ್ತೀವಿ. ಓ ಮೈ ಗಾಡ್, ಭಗವಂತನ ನೋಡಿದಂತ ಕ್ಷಣ ಇದೆಲ್ಲ. ಅದು ಅದ್ಭುತ. ಅದ್ಭುತವಾಗಿ ಹಿಂಗೆ ನೋಡ್ಬೇಕು. ಗೊತ್ತಿಲ್ಲ, ಅವಾಗ ಕೈ ಮುಗಿದಿರಿ, ಓ ನಿಂಗೆ ಅಳ್ತಿದ್ದೀನಿ. ಓ ಮೈ ಗಾಡ್. ಮತ್ತೆ ಈಗ ವೆರಿ ಲಕ್ಕಿ. ಮತ್ತೆ ಈಗ ಭಗವಂತನಿಗೆ ದೇವಸ್ಥಾನಗಳಲ್ಲಿ ಈಗ ಪ್ರದಕ್ಷಿಣೆ ಆಗ್ತೀವಲ್ಲ, ಅದ್ರ ಅರ್ಥ ಏನು? ನಾವು ಯಾವ ದೇವ್ರನ್ನ ತುಂಬಾ ಪ್ರೀತಿಸಿ, ಅವನೇ ಇಡೀ ಬ್ರಹ್ಮಾಂಡ, ಅವನಿಂದನೇ ಬ್ರಹ್ಮಾಂಡ ಸೃಷ್ಟಿಯಾಗಿದೆ, ಅವನೇ ಎಲ್ಲದಕ್ಕೂ ಮೂಲ ಅಂತ ನಾವೆಲ್ಲಿ ಅರ್ಥ ಮಾಡ್ಕೋತೀವೋ, ಅದನ್ನೆಲ್ಲ ದೇವ್ರಿಗೂ ನಾವು ಹಿಂದೂಗಳು, ಅಂದರೆ ನಾವು ಭಾರತೀಯರು, ನಾಟ್ ಜಸ್ಟ್ ಹಿಂದೂಗಳು, ಭಾರತೀಯರು ನಿಜವಾಗ್ಲೂ ಅದಕ್ಕೆ ಬೆಲೆ ಕೊಡ್ತೀವಿ. ನಾವು ಒಂದು ಸ್ಯಾಂಕ್ಟೋರಿಯಂ ದೇವಸ್ಥಾನಕ್ಕೆ ಹೋದಾಗ ಆ ಪ್ರಾಕಾರದಲ್ಲಿ ನಾವು ಪ್ರದಕ್ಷಿಣೆ ಹಾಕಲೇಬೇಕು ಅಂದಾಗ ಅವನೇ ಬ್ರಹ್ಮಾಂಡ, ಅವನಿಗೆ ನಾನು ಪ್ರದಕ್ಷಿಣೆಯನ್ನ ಈ ಪುಟ್ಟ ರೂಪದಲ್ಲಿ ಹಾಕ್ತಾ ಇದ್ದೀನಿ. ನಾವು ಅದನ್ನೇ ಇದನ್ನ ಬ್ರಹ್ಮಾಂಡ ಮುದ್ರೆನೂ ಅವ್ರಿಗೆ ಹಿಂಗ್ ಕೊಡ್ತೀವಿ ಅಂತ ಹೇಳಿದ್ನಲ್ಲ, ಇದು ಬೆಟ್ಟ, ಆಕಾಶ, ಭೂಮಿ ಎಲ್ಲವನ್ನು ಸೇರ್ಕೊಂಡಿರೋದು. ಅದೇ ರೀತಿ ಅವನು ಯಾವುದೇ ದೇವಸ್ಥಾನಕ್ಕೆ ಹೋದಾಗ್ಲೂ ಅವನೇ ಮುಖ್ಯವಾದ ಬ್ರಹ್ಮಾಂಡದ ಸೃಷ್ಟಿಕರ್ತ. ಅವನಿಗೆ ನಾನು ಪ್ರದಕ್ಷಿಣೆಯನ್ನ ಹಾಕಿ ನಾನು ನಮಸ್ಕಾರ ಮಾಡ್ತೀನಿ. ಒಂದು ಅದನ್ನ ಕ್ಲಾಕ್ ವೈಸ್ ಹೋಗ್ತೀವಿ, ಯಾಕೆಂದ್ರೆ ಎಲ್ಲವೂ ಕ್ಲಾಕ್ ವೈಸೇ ಸುತ್ತಾ ಇರೋದು, ಎಕ್ಸೆಪ್ಟ್ ರಾಹುಕೇತು. ಎಕ್ಸೆಪ್ಟ್ ರಾಹುಕೇತು ಅವ್ರು ಉಲ್ಟಾ ಸುತ್ತಾರೆ ಯಾವಾಗ್ಲೂ. ನಾವೆಲ್ಲರೂ ಕ್ಲಾಕ್ ವೈಸ್ ಹೆಂಗೆ ಇಡೀ ಬ್ರಹ್ಮಾಂಡದ, ಇವನ್ ಭೂಮಿ ಆಗಿರ್ಲಿ, ಬೇರೆ ಗ್ರಹಗಳಾಗಿರ್ಲಿ, ಎಲ್ಲವೂ ಹಿಂಗೆ ಬಲಭಾಗದಿಂದ ಸುತ್ತಾ ಇದ್ದಾಗ ನಾವು ಅದೇ ರೀತಿ ಬಲಭಾಗದಿಂದ ಸುತ್ತಾ ಹೋಗ್ತೀವಿ. ಅವನಿಗೆ ಪೂರ್ಣ ಮಟ್ಟದಲ್ಲಿ ಅರ್ಪಣೆಯನ್ನ ಮಾಡ್ತೀವಿ. ಆಮೇಲೆ ಅದರಲ್ಲಿ ಏನು ಅಂದ್ರೆ, ಸುತ್ತಾಕೊಂಡು ಹೋದಾಗ ಹೋಗಿ ಬಂದು ನಾವು ನಮಸ್ಕಾರ ಮಾಡೋವಾಗ್ಲೂ ಈ ನಮಸ್ಕಾರದ್ದು ಬರುತ್ತೆ ಅನ್ಸತ್ತೆ. ನಿಮ್ ಪ್ರಶ್ನೆ ಕೇಳಿದಾರ ಜನಗಳು? ಎಸ್ ಎಸ್, ಇದನ್ನ ಹೇಳಕೊಟ್ಟು ಈಗ ಸಾಷ್ಟಾಂಗ ನಮಸ್ಕಾರ ಮಾಡೋದೆಲ್ಲ ಏನಿದೆಲ್ಲ, ಇದು ಹೆಣ್ಮಕ್ಳು ಮಾಡ್ಬೋದಾ ಮಾಡಬಾರ್ದು?
ಖಂಡಿತ ಮಾಡಬಹುದು. ಅದ್ರ ಉದ್ದೇಶ ಅಂದ್ರೆ ಅದರ ಅರ್ಥ ಏನು? ಅದರಲ್ಲಿ ನಾನು ಎಲ್ಲರಿಗೂ ಹೇಳ್ತೀನಿ ಯಾವಾಗ್ಲೂ ಅಂತ, ನನಗೆ ಇದು ಜನಗಳಿಗೂ ಮತ್ತೆ ಎಲ್ರಿಗೂ ಒಂದು ಪ್ರಶ್ನೆ ಇದು. ಜನ ಏನು ಹೇಳ್ತಾರೆ, ಹೆಣ್ಮಕ್ಳು ಸಾಷ್ಟಾಂಗ ನಮಸ್ಕಾರ ಮಾಡಬಾರ್ದು, ಅವಳ ಬಾಡಿ ಭೂಮಿಗೆ ತಾಕಬಾರ್ದು ಅನ್ನೋದೆಲ್ಲ ಹೇಳ್ತಾರಲ್ವಾ. ಹಳೆ ಕಾಲದಲ್ಲಿ ನಿಮಗೆ ಮಂಚ ಎಲ್ಲ ಇರಲಿಲ್ಲ, ಎಲ್ಲಿ ಮಲ್ಕೋತಿದ್ರು? ನೆಲದ ಮೇಲೆ. ನೆಲದ ಮೇಲೆ ಮಲ್ಕೋತು. ಅವಾಗ ತಾಕ್ತಿರ್ಲಿಲ್ವಾ ಭೂಮಿಗೆ ನಿನ್ನ ಮೈ? ಸ್ವಿಮ್ಮಿಂಗ್ ಎಲ್ಲ ಹೋಗ್ತಾರೆ ಅಂದರೆ ಸ್ವಿಮ್ಮಿಂಗ್ ಕಾಂಪಿಟೇಷನ್ಗೆಲ್ಲ ಹೋಗೋರು ಪೂರ್ತಿಯಾಗಿ ಭೂಮಿ ಮೇಲೆ ಅದು ಮೈ ತಾಕತ್. ಒಂದು ಯಾರೋ ಹೊಡೆದ್ರು ನಾವು ನೆಲದ ಮೇಲೆ ಬಿದ್ದೋದ್ವಿ ಅಂತ ಇಟ್ಕೊಳ್ಳಿ, ಯಾವಾಗಲೂ ಭೂಮಿ ಮೇಲೆ ನಮ್ಮ ಮೈ ತಾಕಲ್ವಾ? ಇದು ಏನು, ಅದು ಹಿಂಗೆ ಹೇಳ್ತಾರೆ ಅನ್ನೋದೇ ನನಗೆ ಅರ್ಥ ಆಗಲ್ಲ. ನಿನ್ನ ಮೈ ತಾಕಬಾರ್ದು ಅಂತಾರೆ. ಭೂಮಿ ತಾಯಿ ಯಾರು? ಹೆಣ್ಣು. ಯಾರ ಮೈ ತಾಕಬಾರ್ದು? ಹ್ಮ್. ಹುಡುಗಂದ ಹುಡುಗಿದ? ಇದು ಎಲ್ಲಿ ಬರ್ದಿದೆ? ಓ. ಸಾಷ್ಟಾಂಗ ನಮಸ್ಕಾರ ಅಂತಂತ ನಾವೆಲ್ಲ ಹಾಕೋದೇನು ಅಂತ ಹೇಳಿದ್ರೆ ಪೂರ್ಣ ಮಟ್ಟದ ಶರಣಾಗತಿ ಪರಮಾತ್ಮನಿಗೆ ಮಾಡುವಂಥದ್ದು. ಅದನ್ನ ನೀನು ಇಲ್ಲಿ 2 ಥರ ನಮಸ್ಕಾರ ಬರುತ್ತೆ, ಪಂಚಾಂಗ, ಸಾಷ್ಟಾಂಗ. ಪಂಚಾಂಗ ಅಂದರೆ 5 ಅಂಗಗಳು, ಅಷ್ಟಾಂಗ ಅಂದರೆ 8 ಅಂಗಗಳು ನಿನ್ನ ದೇಹದ್ದು ತಾಕಬೇಕು ಭೂಮಿಗೆ ಅಂತ. ಸೊ ಅದರಲ್ಲಿ ನಮ್ಮ ಮಂಡಿ, ನಮ್ಮ ಭುಜಗಳು, ನಮ್ಮ ತಲೆ, ಅದ್ರ ಜೊತೆಗೆ ನನ್ನ ಮನಸ್ಸು ಮತ್ತು ನನ್ನ ಭಕ್ತಿ, ಇವನ್ ಅದ್ರ ಜೊತೆ ನೀವು ಇದು ಮಾಡ್ಕೋಬೇಕು, ಮಂತ್ರನೂ ಹೇಳ್ಕೋಬೇಕು. ಸೊ ಅದರಲ್ಲಿ ನೀವು ಪಂಚಾಂಗವನ್ನು ಹುಡುಗರು ಮಾಡಬೇಕು, ಸಾಷ್ಟಾಂಗವನ್ನು ಹುಡುಗಿರು ಮಾಡಬೇಕು. ನಮಗೆ ಏನಾಗ್ತಾ ಹೋಗಿದೆ ಪದ್ಧತಿಗಳಲ್ಲಿ ತಿದ್ದುಬಿಟ್ಟು, ನೀವು ಹಂಗೆ ಮಾಡಬಾರ್ದು, ಹೆಣ್ಮಕ್ಳು ಹಿಂಗೆ ಮಾಡ್ಕೋಬಾರ್ದು, ನಿಮ್ಮ ಗರ್ಭ ಭೂಮಿಗೆ ತಾಕತ್ತೆ, ನಿಮ್ಮ ಯೋನಿ ಭೂಮಿಗೆ ತಾಕತ್ತೆ, ನಿಮ್ಮ ಸ್ತನಗಳು ಭೂಮಿಗೆ ತಾಕತ್ತೆ ಅನ್ನೋದನ್ನೆಲ್ಲ ಹೇಳ್ತಾ ಹೋಗ್ತಾರಲ್ಲ. ಎಲ್ಲ ಮನುಷ್ಯರದ್ದು ಎಲ್ಲ ತಾಕತ್ತಲ್ವಾ Correct. ಆಕ್ಚುಲಿ. ಅದ್ರಲ್ಲಿ ಆಮೇಲೆ ಯಾಕೆ ಇನ್ನೊಂದು ಗಂಡು ಹೇಳಕ್ ಹೆಣ್ಣು? ಬಂದೆ, ಯೋಗದಲ್ಲಿ ಸೂರ್ಯ ನಮಸ್ಕಾರ ಮಾಡಿದ್ರೆ ಹೆಂಗ್ ಮಾಡ್ತೀರಾ ಅವಾಗ? ಹೆಂಗ್ ಮಾಡ್ತೀರಾ ಸೂರ್ಯ ನಮಸ್ಕಾರದಲ್ಲಿ? ಸೂರ್ಯ ನಮಸ್ಕಾರದಲ್ಲೂ ನೀವೆಲ್ಲ ತಾಕಿಸ್ಬಿಟ್ಟೆ ತಾನೇ ಮಾಡ್ತೀರಾ. ಅದರಲ್ಲಿ ದಂಡವತ್ ಪ್ರಣಾಮ ಅನ್ನೋದು ಒಂದಿದೆ, ಸಾಷ್ಟಾಂಗ ಪ್ರಣಾಮ ಅನ್ನೋದು ಒಂದಿದೆ. ದಂಡವತ್ ಪ್ರಣಾಮ ನೀವು ಮಾಡಿದಾಗ ಪರಿಪೂರ್ಣವಾಗಿ ಎಲ್ಲವನ್ನು ಪರಮಾತ್ಮನ ಕೊಟ್ಟು ಕಾಲು ಹಿಂದ್ಗಡೆ ಹಿಂಗ್ ಮಾಡಿ ಪೂರ್ಣ ಮಟ್ಟದಲ್ಲಿ ನೀವು ನಮಸ್ಕಾರನೂ ಮಾಡಿದ್ಮೇಲೆ ಎಂಡಿಗೆ ಹಿಂಗೂ ಇಟ್ಕೊಂಡು ನೀವು ದೇವ್ರಿಗೆ ಅಲ್ಲೂ ಪ್ರೇಯರ್ ಮಾಡಬೇಕು. ಸೊ ನಿಮ್ಮ ಮನಸ್ಸೆಲ್ಲೋ ಇದ್ದು ನೀವು ನಮಸ್ಕಾರ ಮಾಡ್ತಿರೋದಲ್ಲ, ಆ ಮನಸ್ಸು ಅಲ್ಲೇ ಇರಬೇಕು, ನಿಮ್ಮ ಬಾಯಿ ಕೂಡ ಮಂತ್ರಗಳನ್ನು ಹೇಳ್ತಾ ಇರಬೇಕು. ಶ್ರೀಮನ್ ನಾರಾಯಣಾಯ ಚರಣೌ ಶರಣಂ ಪ್ರಪದ್ಯ ಅಧಾರು ಹೇಳಿ, ಅಜ್ಞಾನಿನ ಮಯಾ ದೋಷ ನಶೇಷಾನ್ ವಿಹಿತಾನ್ ಹರೇ ಕ್ಷಮಸ್ವತ್ವಂ ಶೈಶೈಲ ಶಿಖಾಮಣೆ. ಅಂದರೆ ನಾನು ಅಜ್ಞಾನಿ, ನಾ ಮಾಡಿರೋ ತಪ್ಪುಗಳನ್ನೆಲ್ಲ ಶೇಷಗಳನ್ನು ಹುಡುಕದೆ ಪರಮಾತ್ಮ ನನ್ನನ್ನು ಕ್ಷಮಿಸು ಅಂತ ಅವನ ಕಾಲಿಗೆ ನಮಸ್ಕಾರ ಮಾಡ್ತೀವಿ. ಅಥವಾ ಶ್ರೀ ಗುರುಭ್ಯೋ ನಮಃ ಅಂತ ಯಾರೋ ಗುರು ಮುಖೇಣ ಸಿಕ್ಕಿದ್ರೆ ಅದಕ್ಕೆ ಮಾಡ್ತೀವಿ. ಮತ್ತು ಎಷ್ಟೋ ಕಡೆ ನಾವು ಹೋಗ್ಬಿಟ್ಟು ಉರುಳು ಸೇವೆ ಮಾಡ್ತೀವಿ. ಉರುಳು ಸೇವೆ ಮಾಡೋವಾಗಲೂ ನಮ್ಮ ಪೂರ್ತಿ ಮೈ ಭೂಮಿಗೆ ತಾಕತ್ತಾ? ಆಮೇಲೆ ಇದು ಎಲ್ಲೂ ಉಲ್ಲೇಖಿತವಾಗಿಲ್ಲ, ಹೆಣ್ಮಕ್ಳು ಮಾಡಬಾರ್ದು, ಹಿಂಗೆ ಮಾಡಬಾರ್ದು, ಅಥವಾ ನಿಮಗೆ ಗರ್ಭಕ್ಕೆ ಹಿಂಗೆ ಪ್ರಾಬ್ಲಮ್ ಆಗುತ್ತೆ, ನಿಮ್ಗೆ ಹಂಗಾಗತ್ತೆ ಅಂತ. ಹಂಗೆ ನೋಡಿದ್ರೆ ಪುರುಷರ ಗುಪ್ತಾಂಗವೇ ಭೂಮಿ ತಾಯಿಯನ್ನ ತಾಕಬಾರದು. ಆದರೆ ಇದನ್ನೆಲ್ಲ ನಾವು ಹೇಳಕ್ಕೆ ಹೋಗಲ್ಲ ಅಂದಾಗ, ಅಂದರೆ ಇದನ್ನ ಯಾರು ಕಾಮೆಂಟು ಮಾಡಿರಲಿಲ್ಲ, ಇದು ಮಾಡೋಕ್ಕೆ ಧೈರ್ಯ ಮಾಡಿರಲಿಲ್ಲ ಅಂತಂದಾಗ, ಈ ನಮಸ್ಕಾರ ಮಾಡೋದೆಲ್ಲ ಪ್ರತಿಯೊಬ್ಬರದು ಶಂಕರಾಚಾರ್ಯರು ಹೇಳ್ದಂಗೆ ಜಪೋಜಲ್ಪಃ ಶಿಲ್ಪಂ ಸಕಲಮಪಿ ಮುದ್ರಾವರ್ಚನ ಗತಿ ಪ್ರಾದಕ್ಷಿಣ್ಯಾಕ್ರಮಣಂ ಮಶ್ನಾದ್ಯಾಹುತಿ ಪ್ರಣಾಮ ಸಂವೇಶ ಸುಖಂ ಅಖಿಲಂ ಆತ್ಮಾರ್ಪಣಾದೃಶ ಸಪರ್ಯಾಪರ್ಯಾಸ್ತವ ಭವತು ಎನ್ಮೈ ವಿಲಸಿತಂ ಅಂತ ಸೌಂದರ್ಯ ಲಹರಿ 27ನೇ ಶ್ಲೋಕದಲ್ಲಿ ಹೇಳಿರೋ ಪ್ರಕಾರ, ನಾನು ಮಲ್ಕೊಂಡು ಹೊರಳಾಡೋದೇ ನಿನಗೆ ಸಾಷ್ಟಾಂಗ ನಮಸ್ಕಾರ, ನಾನು ಮಾತಾಡೋದೇ ನಿನಗೆ ಮಂತ್ರ ಜಪವಾಗಿರ್ಲಿ ಅಂತೆಲ್ಲ ಹೇಳಿದಾಗ, ನೀನು ಹೆಣ್ಮಗಳು ದೇವರು ಹಿಂಗೆ ನಿಂತ್ಕೊಂಡ್ಬಿಟ್ಟು ಹೇಳ್ತಾನ, ಕೋಲ್ ಹಿಡ್ಕೊಂಬಿಟ್ಟು, ನೀನು ಹೆಣ್ಮಗಳು ನನಗೆ ಶರಣಾಗತಿ ತಗೋಬೇಡ, ಗಂಡ್ಮಗ ಮಾತ್ರ ಶರಣಾಗತಿ ತಗೋ, ನೀನು ಚಿಕ್ಕ ಹುಡುಗ, ನೀನು ಮೈನೆರ್ದಿರೋಂಥ ಹುಡುಗಿ, ಇದೆಲ್ಲ ಯಾವುದು ಪಾಪ ದೇವರು ಡಿವೈಡ್ ಮಾಡಲ್ಲ. ನೀವು ನಿಜವಾಗ್ಲೂ ಭಕ್ತಿ ಇದ್ದು ನಿಜವಾಗ್ಲೂ ಶರಣಾಗತಿ ತಗೋಬೇಕು ಅಂತಂದಾಗ ಪೂರ್ಣ ಮಟ್ಟದಲ್ಲಿ ಯಾರನ್ನೂ ಹೇಳ್ದೆ ಕೇಳದೆ ದೇವ್ರಿಗೆ ದಯವಿಟ್ಟು ಪೂರ್ಣ ಮಟ್ಟದಲ್ಲಿ ಸಾಷ್ಟಾಂಗ ನಮಸ್ಕಾರವನ್ನು, ದಂಡವತ್ ಪ್ರಣಾಮವನ್ನು ಮಾಡಿ. ನೀವು ಯಾವಾಗ ಹಿಡಿದಿಟ್ಕೊಂಡು ಪಂಚಾಂಗ ನಮಸ್ಕಾರವನ್ನು ಮಾಡ್ತಿರೋ ಅಲ್ಲಿ ನಾನು, ನಂದು, ನನ್ನ ದೇಹ, ನನ್ನ ಬಾಡಿ, ಈ ಪಾರ್ಟ್ಗಳನ್ನ ನಾನು ಇಟ್ಕೊಂಡಿದ್ದೀನಿ ಅಂತ ಬರುತ್ತೆ. ನಾನಲ್ಲ, ನಾನು ಯಾರೂ ಅಲ್ಲಪ್ಪ ಪರಮಾತ್ಮ, ನಾನೆಲ್ಲವೂ ನಿನ್ನವಳೆ, ನಾನು ಗಂಡಾಗಿರಲಿ, ನಾ ಹೆಣ್ಣಾಗಿರಲಿ, ನಾ ಇನ್ನೊಂದಾಗಿರಲಿ, ಸೊ ನಾನೆಲ್ಲವೂ ನಿನ್ನವಳೆ ಅಂತ ಪೂರ್ಣ ಮಟ್ಟದಲ್ಲಿ ನೀವು ಹೆಂಗೆ ಉರುಳು ಸೇವೆಯನ್ನು ಮಾಡ್ತಿರೋ ಅದೇ ರೀತಿ ನೀವು ಪೂರ್ಣ ಮಟ್ಟದಲ್ಲಿ ಸಾಷ್ಟಾಂಗ ನಮಸ್ಕಾರ ಮಾಡಬೇಕು. ಹಾಗಿದ್ರೆ ರೂಪಾಜಿ, ಇದೇ ನಮ್ಮ ದೇಶದಲ್ಲಿ ಕೆಲವೊಂದು ದೇವಸ್ಥಾನಗಳಿಗೆ ಹೆಣ್ಣು ಮಕ್ಕಳ ಪ್ರವೇಶ ನಿಷಿದ್ಧ. ಅದು ಈಗ ಸಂಪ್ರದಾಯ. ಉದಾಹರಣೆಗೆ ಶಬರಿಮಲೆ ಅಯ್ಯಪ್ಪನ ದರ್ಶನಕ್ಕೆ ಹೆಣ್ಣು ಮಕ್ಕಳನ್ನ ಅಲೋ ಮಾಡಲ್ಲ. ಅಂದ್ರೆ ಸರ್ಟನ್ ಏಜ್, 6 ವರ್ಷದ ಒಳಗೆ 60 ವರ್ಷದ ನಂತರ ಹೌದು. ಮಾತ್ರ ಹೋಗ್ಬೋದು. ಇದ್ರ ಕಾರಣ ಏನು? ಯಾಕೆ ಅಲ್ಲಿ ಹೆಣ್ಮಕ್ಳ
ಪ್ರವೇಶ ಅಂದ್ರೆ ನಿಷೇಧ. ಋತುಮತಿಯಾದ ಹೆಣ್ಮಕ್ಳು ಮೈಲ್ಗೆ ಅನ್ನೋದಕ್ಕೆ ಕೆಲವು ಪದ್ಧತಿಗಳು ನಮ್ಮಲ್ಲಿ ಎಲ್ಲ ಸಂಪ್ರದಾಯ ಪದ್ಧತಿಗಳು ಹೆಂಗ್ ಬಂತು ಅಂದ್ರೆ ಗುರುಮುಖೇಣ ಬಂತು. ಈಗ ಕೆಲವು ಸಮುದಾಯಗಳಲ್ಲಿ ಕೆಲವು ಜನಾಂಗಗಳಲ್ಲಿ ಅವ್ರದ್ದೇ ಆದ ಒಂದೊಂದು ಪದ್ಧತಿಗಳನ್ನ ತಗೊಂಬಂದ್ರು. ಅದೇ ಕೆಲವರು ಲಿಂಗ ಕಟ್ಕೋತಾರೆ, ಕೆಲವರು ಜನವಾರ ಹಾಕೋತಾರೆ, ಕೆಲವರು ಮದ್ವೆನಲ್ಲಿ ನಾಮ ಇಟ್ಕೋತಾರೆ, ಕೆಲವರು ವಿಭೂತಿ ಇಟ್ಕೋತಾರೆ, ಕೆಲವರು ಗಂಧ ಇಟ್ಕೋತಾರೆ, ಆ ಕೆಲವರು ಇನ್ನೊಂದೇನೇನೋ ಬಣ್ಣ ಬಣ್ಣದ್ದನ್ನು ಕೂಡ ಇಟ್ಕೋತಾರೆ ಆಯಾ ದೇವ್ರದ್ದು ಅಂತ ಅಂದ್ಬಿಟ್ಟು. ಇಟ್ ಡಿಪೆಂಡ್ಸ್. ಇವನ್ ಇದನ್ನು ಇಟ್ಕೋತಾರೆ. ಗಂಧದಲ್ಲೇ ಭಸ್ಮ ಬೇರೆ ತರ ವಿಭೂತಿ. ಭಸ್ಮ ವಿಭೂತಿ, ಕೆಲವರು ರುದ್ರಾಕ್ಷಿ ಹಾಕೋತಾರೆ, ಕೆಲವೊಬ್ರು ತುಳಸಿ ಹಾಕೋತಾರೆ. ಇವೆಲ್ಲ ಹೆಂಗ್ ಬಂತು ಅಂತ ಹೇಳಿದ್ರೆ ಒಂದು ಪುರಾಣೋಕ್ತವಾದ ಕಥೆಗಳಲ್ಲೂ ಫಾಲೋ ಮಾಡ್ಕೊಂಡ್ರು. ಫಿಲಾಸಫಿ ಇದನ್ನೆಲ್ಲ ಮೀರಿದ್ದು. ಫಿಲಾಸಫಿ ಅಂದ್ರೆ ತತ್ವಶಾಸ್ತ್ರ. ಅಲ್ಲಿ ದೇವ್ರು ನಿಮ್ಮನ್ನೇನು ಕೇಳಲ್ಲ, ಜೆಂಡರ್ ಕೇಳಲ್ಲ, ಗಂಡ ಹೆಣ್ಣ ಕೇಳಲ್ಲ. ನೀ ರುದ್ರಾಕ್ಷಿನಾರ ಹಾಕೋ, ತುಳಸಿನಾದ್ರೂ ಹಾಕೋ, ನೀನ್ ಬಿಡು, ನಿನ್ನ ಮನ್ಸಲ್ಲಿ ನನ್ನನ್ನ ಭಕ್ತಿಯಿಂದ, ಮತ್ತೆ ಯು ಗೆಟ್ ಕನೆಕ್ಟೆಡ್ ವಿತ್ ಎನರ್ಜಿ, ನೀ ಎನರ್ಜಿ ಜೊತೆ ಕನೆಕ್ಟ್ ಆಗು, ಆ ಎನರ್ಜಿನೇ ನಾನೇ ಪರಮಾತ್ಮ ಅಂತ ಹೇಳ್ತಾನೆ. ಇಲ್ಲಿ ಪದ್ಧತಿಗಳು ಬರ್ತಾ ಹೋಗಿದ್ದು ತಪ್ಪೇನಿಲ್ಲ. ನಮ್ಮ ಗುರು ಹಿರಿಯರು ಅವರವರ ಸಮುದಾಯದ ಜನಗಳಿಗೆ ಒಂದು ಬುದ್ಧಿ ಹೇಳಿಕೊಟ್ಟು ಅವ್ರನ್ನ ಭಕ್ತಿ ಮಾರ್ಗದಲ್ಲಿ ಕರ್ಕೊಂಡು ಹೋಗೋದಕ್ಕೆ ಮೂಗುದಾರ ಹಾಕೊಂಡು ಅವ್ರಿಗೆ ಒಂದು ಸ್ಟ್ರಿಕ್ಟ್ ಪದ್ಧತಿಗಳನ್ನ ಹಾಕ್ಕೊಟ್ರು. ನೀನ್ ಬೆಳಗ್ಗೆ ಎದ್ದು ತಣ್ಣೀರಲ್ಲಿ ಸ್ನಾನ ಮಾಡು, ಹಿಂಗ್ ಬರ್ಬೇಕು, ಹಿಂಗಿರ್ಬೇಕು, ನಿನ್ ತಟ್ಟೆ ಲೋಟ ನೀನೇ ತೊಳ್ಕೊ, ಹಿಂಗೆ ಕಚ್ಚೆ ಹಾಕೋಬೇಕು. ಇದೇನು ಅಂದ್ರೆ ದಂಡನೆ, ದೇಹ ದಂಡನೆ ಕೊಟ್ಟು, ಮನಸ್ಸಿಗೆ ದಂಡನೆ ಕೊಟ್ಟು ನೀನ್ ಮಾಡಿದಾಗ ನಿನ್ನಲ್ಲಿ ಭಕ್ತಿ ಹೆಚ್ಚಾಗತ್ತೆ ಅಂತ. ಅದನ್ನ ಯಾವ್ಯಾವ ರೀತಿ ಸಂಪ್ರದಾಯ ಇದೆಯೋ ಆ ಸಂಪ್ರದಾಯ ನಾವು ಫಾಲೋ ಮಾಡಲೇಬೇಕು. ಈಗ ಫಾರ್ ಎಕ್ಸಾಂಪಲ್ ಸೌತ್ ಇಂಡಿಯಾದಲ್ಲಿ ನಾವು ಗರ್ಭಗುಡಿಗೆ ಯಾರನ್ನೂ ಸೇರಿಸಲ್ಲ. ಅದೇ ನಾರ್ತ್ ಇಂಡಿಯಾದಲ್ಲಿ ದೇವ್ರನ್ನ ಸ್ಪರ್ಶ ದರ್ಶನ ಅಂತ ಹೇಳ್ತಾರೆ. ಕಾಶಿ ವಿಶ್ವೇಶ್ವರನ್ನು ಕೂಡ ನಾವು ಮುಟ್ಬಿಟ್ಟೆ ನಮಸ್ಕಾರ ಮಾಡ್ಕೋಬಹುದು. ಗೋಕರ್ಣದಲ್ಲೂ ಮಾಡಿಸ್ತಾರೆ. ಅದು ಕೆಲವು ಕಡೆ ಹಂಗ್ ಪದ್ಧತಿ ಇದೆ, ಕೆಲವು ಕಡೆ ಹಿಂಗ್ ಪದ್ಧತಿ ಇದೆ. ಬಟ್ ದೇವ್ರು ಸರ್ವಾಂತರ್ಯಾಮಿ, ಎಲ್ಲಾ ಕಡೆನೂ ಇದ್ದಾನೆ. ಆದ್ರೂ ಅವನ ಜಾಗಗಳಿಗೆ ಯಾಕೆ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ ಅದನ್ನು ಪ್ರಶ್ನೆ ಕೇಳ್ತಾರೆ. ಸರ್ವಾಂತರ್ಯಾಮಿ ಇದ್ರೆ ಮನೇಲೆ ಮಾಡ್ಕೋಬೋದಲ್ವಾ ಮೇಡಮ್, ಯಾಕೆ ಹೋಗ್ಬೇಕು? ಆದ್ರೆ ಇವಾಗ ನಮ್ಮ ಮನೆಯಲ್ಲೇನೆ ರೂಮು, ಹಾಲು, ಕಿಚನ್ ಎಲ್ಲ ಇದ್ರೂ ದೇವ್ರ ಮನೆ ಅಂತ ಸಪ್ರೇಟ್ ಹೆಂಗಿಡ್ತೀವೋ, ಇಡೀ ಬ್ರಹ್ಮಾಂಡದಲ್ಲಿ ಆಯಾ ದೇವಸ್ಥಾನಗಳಲ್ಲಿ ದೇವ್ರ ಮನೆ ಅಂತಾನೆ ಬ್ರಹ್ಮಾಂಡದಲ್ಲಿ ದೇವಸ್ಥಾನಗಳನ್ನ ಕರೆದಾಗ ಅಲ್ಲಿ ಎನರ್ಜಿ ತುಂಬಿಸಿಟ್ಟಿರ್ತಾರೆ. ಪೂಜೆ ಮಾಡಿ ಮಾಡಿ, ಅಭಿಷೇಕ ಮಾಡಿ ಮಾಡಿ ಮಾಡಿ. ಸೊ ಅಲ್ಲಿ ಹೋದಾಗ ನಿಮ್ಗೆ ಈಸಿಯಾಗಿ ಒಂದು ಎನರ್ಜಿ ಬೇಗ ತಥಾಸ್ತು ಅಂತ ಬರುತ್ತೆ. ಅದೇ ನಾವು ಮನೆಯಲ್ಲಿ ವರ್ಷಾಂತರ ಪೂಜೆ ಮಾಡಿದಾಗ ದೇವ್ರು ಬಂದು ನೆಲೆಸಬಹುದು. ಅದೇ ದೇವಸ್ಥಾನದಲ್ಲಿ ಆಲ್ರೆಡಿ ಮಾಡ್ಕೊಂಬಂದಿರ್ತಾರೆ, ಆ ಎನರ್ಜಿ ನಿಮಗೆ ತಕ್ಷಣವೇ ತಥಾಸ್ತು ಅಂತ ವರನ ಕೊಡಬಹುದು. ಅದಕ್ಕಾಗಿ ನಾವೇನು ಅಂತ ಹೇಳಿದ್ರೆ ಆಯಾ ಪದ್ಧತಿಗಳನ್ನ ಖಂಡಿತ ಗೌರವಿಸ್ಬೇಕು. ನಾವು ಹಠ ಮಾಡೋದಲ್ಲ. ಅವ್ರವ್ರ ಇಷ್ಟ. ಬೇಡ ನಾನು ಅಲ್ಲಿ ಹೋಗೋಕ್ಕಾಗಲ್ವಾ ಶಬರಿಮಲೆಗೆ, ನಾನು ಇಲ್ಲಿಂದಾನೇ ಅಯ್ಯಪ್ಪ ಸ್ವಾಮಿನ ಪೂಜೆ ಮಾಡ್ಕೋತೀನಿ ಎಲ್ಲ ಕಡೆನೂ, ಅಥವಾ ಶಿವನ ಸ್ವರೂಪದಲ್ಲಿ ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ತೀನಿ, ನಾರಾಯಣನ ಸ್ವರೂಪದಲ್ಲಿ ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ತೀನಿ, ನೀ ಇಲ್ಲಿ ಬಂದ್ರೆ ನಾನು ವರ ಕೊಡೋದು ಅಂತ ಯಾವತ್ತೂ ದೇವ್ರು ಹೇಳಿಲ್ಲ. ಆಯ್ತು, ಇವರೇ ಎಲ್ಲ ಮಾಡ್ಕೋತಾರೆ ಅಂದ್ರೆ ಮಾಡಲಿ, ಅದು ಆಯಾ ಪದ್ಧತಿಗಳು. ಇವನ್ ಕೆಲವು ಮಠಗಳಲ್ಲೂ ಹಾಗೆ ಇರುತ್ತಲ್ವಾ, ಕೆಲವ್ರಿಗೆ ಮಾತ್ರ ಊಟ ಒಂದ್ ಕಡೆ ಹಾಕ್ತಾರೆ, ಕೆಲವ್ರಿಗೆ ಒಂದ್ ಕಡೆ. ಅದು ಅವರ ಸಂಪ್ರದಾಯಗಳು. ಅದನ್ನ ಆಡ್ಕೊಳ್ಳೋದು, ಬೈಯೋದು ಅನ್ನೋದು ಅದೆಲ್ಲ ಮಾಡಕ್ ಹೋಗ್ಬಾರ್ದು. ನಾನು ಎಲ್ಲಿಗೆ ನಿಮ್ಗೆ ಸಾಷ್ಟಾಂಗ ನಮಸ್ಕಾರ ಪೂಜೆದು ಹೇಳಕ್ ಬಂದೆ ಅಂದ್ರೆ ನಿಮ್ಮ ನಿಮ್ಮ ಮನೆಗಳಲ್ಲಿ, ನಿಮ್ಮ ಭಕ್ತಿಗಳಲ್ಲಿ. ನೀವು ಹೊರಗಡೆ ದೇವಸ್ಥಾನಕ್ಕೆ ಹೋದಾಗ್ಲೂ ನಿಮಗೆ ಸಂಕೋಚ ಆದ್ರೆ ಸಾಷ್ಟಾಂಗ ನಮಸ್ಕಾರ ಮಾಡಕ್ಕೆ ಎಲ್ರು ನೋಡ್ತಾರೆ ಹಿಂಗಿದೆ, ಅಥವಾ ನನ್ನ ಬೈತಾರೆ, ನಮ್ಮ ಮನೇಲೆ ಒಪ್ಕೊಳ್ಳಲ್ಲ ಅಂದ್ರೂ ನಿಮ್ಮ ಮನೇಲಿ ಪೂಜೆ ಮಾಡಿದಾಗ ನೀವು ಪೂರ್ಣ ಮಟ್ಟದ ಶರಣಾಗತಿ ತಗೊಂಡು ದೇವ್ರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ. ನಂದು ನನ್ನ ಕೈ ಕಾಲು ಅಂತ ವಾಪಸ್ ಎಳೆದಿಟ್ಕೋಬೇಡಿ. ಅಲ್ಲ, ಮತ್ತೆ ಹಾಗಾದ್ರೆ ಈಗ ನೀವು ಹೇಳಿದ ಪ್ರಕಾರ ಈಗ ಭಗವಂತನಿಗೆ ಎಲ್ಲರೂ ಒಂದೇ ಅಲ್ವಾ? ಹೌದು. ಈಗ ಹಾಗಾದ್ರೆ ದೇವಸ್ಥಾನಗಳಲ್ಲಿ, ಕೆಲವು ದೇವಸ್ಥಾನಗಳಲ್ಲಿ, ಕೆಲವು ಮಠಗಳಲ್ಲಿ ಯಾಕೆ ಬರೀ ಈ ಜಾತಿ ಸೇರಿದವ್ರಿಗೆ ಮಾತ್ರ ಒಂದ್ ಕಡೆ ಊಟ, ಇವ್ರಿಗೆ ಒಂದ್ ಕಡೆ ಊಟ, ಅವ್ರಿಗೊಂದು ಪಂಕ್ತಿ, ಯಾಕೆ ಈ ತಾರತಮ್ಯ? ಅದೇ ಇದು ಆಕ್ಚುಲಿ ಮೊದ್ಲಿಂದ ನಡ್ಕೊಂಬಂದಿರೋ ತಪ್ಪು ಪದ್ಧತಿಗಳು ಅನೇಕ ರೀತಿ ಬಂದಿದೆ. ಹಂಗಂತ ನಾವು ಅವ್ರನ್ನ ಬೈಯಕ್ಕಾಗಲ್ಲ. ಏನಾಗತ್ತೆ ಪಾಪ, ಈಗಿರೋ ಗುರುವರಿಯರು ಅವ್ರ ಹಿಂದಿನ ಗುರುವರಿಯರನ್ನ ಫಾಲೋ ಮಾಡ್ಕೊಂಬಂದಿರ್ತಾರೆ, ಅವ್ರ ಹಿಂದಿನ ಗುರುವರಿಯರನ್ನ ಫಾಲೋ ಮಾಡ್ಕೊಂಬಂದಿರ್ತಾರೆ. ಈಗ ನಮ್ಮ ಫ್ಯಾಮಿಲಿಗಳಲ್ಲೇ ನಮ್ಮ ತಾತ ಏನೋ ಹಾಕೊಟ್ಟಂತ ಪದ್ಧತಿನ ನಾನು ಫಾಲೋ ಮಾಡಿರ್ತೀನಿ, ನಮ್ಮಮ್ಮ ಫಾಲೋ ಮಾಡಿರ್ತಾರೆ, ಅಥವಾ ನಮ್ಮ ಅಪ್ಪ ಫಾಲೋ ಮಾಡಿರ್ತಾರೆ. ಅದನ್ನ ನಮ್ಮನೇಲೆಲ್ಲ ಹಿಂಗ್ ಮಾಡಲ್ಲ, ನಮ್ಮಲ್ಲಿ ಹಿಂಗೆ ಕಳಶ ಕೂಡ್ಸೋದು ಅಂತ ಹೇಳ್ತಾರೆ. ಇನ್ನೊಬ್ರ ಮನೇಲಿ ಹಿಂಗೆ ಕಳಶ ಕೂಡ್ಸೋದು ಅಂತ ಹೇಳ್ತಾರೆ. ಯಾರ್ದು ತಪ್ಪಿಲ್ಲ, ಅವ್ರವ್ರ ಮನೆ ಪದ್ಧತಿಗಳನ್ನ ಹಾಕೊಂಬಂದಿದೆ. ಬಟ್ ಮಾನವೀಯತೆ ದೃಷ್ಟಿಯಿಂದ ಹೌದು, ನೀವು ಹೇಳ್ತಿರೋ ಪ್ರಕಾರ ಹಂಗೆ ಕೂಡ್ಸೋದು ತಪ್ಪು. ನೋಡಿ, ಧರ್ಮಸ್ಥಳದಲ್ಲಿ ಎಲ್ರನ್ನೂ ಒಟ್ಟಿಗೆ ಕೂಡಿಸ್ಬಿಡ್ತಾರೆ, ಎಲ್ರಿಗೂ ಒಟ್ಟಿಗೆ ಹಾಕ್ತಾರೆ. ಬಟ್ ಕೆಲವು ಮಠಗಳಲ್ಲಿ ಏನಾಗಿರುತ್ತೆ, ಅವರು ಈ ಥರ
ಮಂತ್ರ ಜಪವನ್ನ ಮಾಡಿ ಈ ಥರ ಅನುಷ್ಠಾನಗಳನ್ನ ಮಾಡ್ಕೊಂಡಿರೋರೇ ಒಂದು ಪಂಕ್ತಿಲಿ ಕೂತ್ಕೋಬೇಕು. ಸಾಮಾನ್ಯ ಮನುಷ್ಯರು ಬರೀ ಭಕ್ತಿ ಮಾರ್ಗದಲ್ಲಿ ಇರ್ತಾರೆ, ಭಕ್ತಿಲಿ ಬಂದಿರ್ತಾರೆ. ಅವರು ಕಾಲು ತೊಳ್ಕೊಳ್ದೆ ಬರ್ತಾರ ಅಥವಾ ಸ್ನಾನ ಮಾಡದೆ ಬರ್ತಾರ, ಯಾರು ಏನು ಮಡಿ ಮೈಲ್ಗೆ ಅಂತನೂ ಅಲ್ಲ, ಮುಟ್ಟಿಸ್ಕೊಳ್ದು ಅಂತನಲ್ಲ, ಹಂಗೆ ಬಂದಿರ್ತಾರ ಅನ್ನೋದಕ್ಕೆ ಅವ್ರನ್ನ ಇನ್ನೊಂದು ಕಡೆ ಕೂಡಿಸ್ತಾರೆ. ಈಗ ಕೆಲವರು ಮನೆಗಳಲ್ಲಿ ಅಪ್ಪ ಅಮ್ಮ ಸ್ನಾನ ಮಾಡಿದ್ರು ಮಕ್ಕಳು ಮಾಡ್ಕೊಂಡಿರಲ್ಲ, ಬಾರೋ ಅಂತ ಕರ್ಕೊಂಡು ಹೋಗ್ಬಿಟ್ಟಿರ್ತಾರೆ. ಈಗ ರಾಯರ ಮಠಕ್ಕೆನೆ ಎಲ್ಲೋನೋ ಅಥವಾ ಯಾವುದೋ ಒಂದು ದೇವಸ್ಥಾನ ಅಂತ ಇಟ್ಕೊಳ್ಳಿ. ಸೊ ಅಲ್ಲಿನ ಪದ್ಧತಿ ಏನು ಮಾಡ್ತಾರೆ, ಇಲ್ಲ ಪೂಜೆ ಮಾಡಿ ಈ ಥರ ಅನುಷ್ಠಾನಗಳನ್ನು ಮಾಡ್ಕೊಂಡು ಬಂದವ್ರನ್ನ ಒಂದು ಕಡೆ ಕೂಡಿಸ್ತೀವಿ, ಇವ್ರನ್ನ ಒಂದು ಕಡೆ ಕೂಡಿಸ್ತೀವಿ. ಅದು ಅವ್ರವ್ರ ಪದ್ಧತಿಗಳು. ಈಗ ನಾವು ಅವ್ರ ಮನೆಗೆ ಹೋಗ್ತಿದ್ದೀವಿ ಅಂತಂದಾಗ ಅವ್ರ ಪದ್ಧತಿನ ಅನುಸರಿಸ್ಬೇಕು. ಈಗ ನಾವು ಇಲ್ಲೂ ಫ್ರೆಂಡ್ಸ್ಗಳ ಮನೇಲಿ ಹೋದರೆ ಒಬ್ಬರ ಮನೇಲಿ ಸ್ಟೀಲ್ ಲೋಟದಲ್ಲಿ ಕಾಫಿ ಕೊಡ್ತಾರೆ, ಒಬ್ಬರ ಮನೇಲಿ ಇದ್ರಲ್ಲಿ ಕೊಡ್ತಾರೆ, ಗಾಡಿದು. ಒಬ್ಬೊಬ್ರಲ್ಲಿ ಬೆಳ್ಳಿ ಲೋಟದಲ್ಲೂ ಕೊಡ್ತಾರೆ, ಒಬ್ಬೊಬ್ರು ಬೆಳ್ಳಿ ತಟ್ಟೆಲ್ಲೂ ಊಟ ಹಾಕ್ತಾರೆ. ಸೊ ಅದನ್ನ ಅವ್ರ ಮನೆಗೆ ಹೋದಾಗ ನಾವು ಅವ್ರ ಪದ್ಧತಿನ ಅನುಸರಿಸ್ಬೇಕು. ಹಾಗೆ ನಾವು ಯಾವ ಮಠಕ್ಕೆ ಯಾವ ದೇವಸ್ಥಾನಕ್ಕೆ ಹೋಗ್ತೀವೋ ಅದು ಅವ್ರ ಮಠ, ಅವ್ರ ದೇವಸ್ಥಾನ. ಆ ಗುರು ಹಿರಿಯರು ಏನು ಪದ್ಧತಿ ಹಾಕ್ಕೊಟ್ಟಿದಾರೋ ಅದನ್ನೇ ಪಾಪ ಅವ್ರು ಫಾಲೋ ಮಾಡ್ಕೊಂಬರ್ತಿದಾಗ ಆಯ್ತು ಸರ್ ಅಂತ ಅದನ್ನೇ ಫಾಲೋ ಮಾಡ್ಬೇಕಾದ್ರೆ ನಮ್ಮ ಮನೆಗೆ ಬಂದಾಗ ನಾವು ಮಾನವೀಯತೆ ದೃಷ್ಟಿಯಿಂದ ನಾವೇನ್ ಬೇಕಾದ್ರೂ ಮಾಡ್ಕೋಬಹುದು. ಮತ್ತೆ ಈಗ ದೇವ್ರ ಮನೆ ವಿಚಾರದಲ್ಲಿ, ದೇವ್ರ ಮನೆ ಈಗ ಬಹುತೇಕ ದೇವಸ್ಥಾನಗಳು ಪೂರ್ವಕ್ಕೆ ಬಾಗಿಲಿರುತ್ತೆ, ಹ್ಮ್ ಕೆಲವೊಂದ್ ಕಡೆ ಮಾತ್ರ ದಕ್ಷಿಣಕ್ಕೆ ಇರುತ್ತೆ. ಹ್ಮ್. ಈಗ ತುಂಬಾ ತುಂಬಾ ಜನ ಕೈಲಾಸ ಕನ್ಫ್ಯೂಷನ್ ದಕ್ಷಿಣ. ಹಾ ಹ್ಮ್ ತುಂಬಾ ಜನ ಕನ್ಫ್ಯೂಷನ್ ಏನು ಅಂದ್ರೆ, ನಿಮ್ಮ ಮನೆಗಳಲ್ಲಿ ಹ್ಮ್ ದೇವ್ರ ಮನೆ ಅಥವಾ ನೀವು ದೇವ್ರನ್ನ ಕೂರಿಸ್ಬೇಕಂದ್ರೆ ಪೂರ್ವಕ್ಕೆ ಕೂರಿಸ್ಬೇಕಾ, ಪಶ್ಚಿಮಕ್ಕೆ ಕೂರಿಸ್ಬೇಕಾ, ಹ್ಮ್. ಅಥವಾ ದಕ್ಷಿಣ ಮುಖವಾಗಿ ಕೂರಿಸ್ಬೇಕಾ, ಹೇಗದು ಇಲ್ಲಿ ಎರಡು ತರ ಬರುತ್ತೆ. ಕೆಲವ್ರ ಮನೇಲಿ ಮನೆಯಲ್ಲಿ ಕೆಲವ್ರ ಮನೆಗಳಲ್ಲಿ? ಮನೇಲಿ ಏನಾಗುತ್ತೆ, ಈಗ ಅಪಾರ್ಟ್ಮೆಂಟ್ಗಳಲ್ಲಿ ವ್ಯವಸ್ಥೆನೇ ಇರಲ್ಲ, ಹೆಂಗ್ ಕೂಡಿಸ್ಬೇಕು ಅನ್ನೋದು ಗೊತ್ತಾಗೋದಿಲ್ಲ. ದೇವ್ರನ್ನ ನೀವೆಲ್ಲೇ ಕೂಡ್ಸಿದ್ರು ನೀವು ಒಂದು ಪೂರ್ವಾಭಿಮುಖವಾಗಿ ತಿರುಗಿ ಪೂಜೆ ಮಾಡಬೇಕು. ಇಲ್ಲಾಂದ್ರೆ ನಂದಿ ತರ ಉತ್ತರಾಭಿಮುಖವಾಗಿ ಕೂತ್ಕೊಂಡು ದೇವ್ರ ದಕ್ಷಿಣಕ್ಕೆ ಇರ್ತಾರೆ, ನಂದಿ ಉತ್ತರದ ಮುಖ ಹಾಕೊಂಡಿರ್ತಾನೆ ಕೈಲಾಸದಲ್ಲಿ. ಸೊ ನೀವು ಆ ರೀತಿ ಕೂತ್ಕೋಬೇಕು. ಎರಡು ಇದರಲ್ಲಿ ನೀವು ಮಾಡಬೇಕು. ಅಂದ್ರೆ ದಕ್ಷಿಣಾಭಿಮುಖ ಅಲ್ಲ, ಪೂರ್ವಾಭಿಮುಖ ಅಥವಾ ಉತ್ತರಾಭಿಮುಖವಾಗಿ ಆ ಕಡೆ ತಿರ್ಕೊಂಡು ನೀವು ಪೂಜೆ ಮಾಡ್ಬೇಕಾಗತ್ತೆ. ಅದೇ ನೀವು ಕೆಲವು ಸತಿ ಫಾರ್ ಎಕ್ಸಾಂಪಲ್ ಬಗಳಾಮುಖಿ ಪೂಜೆ ಮಾಡಿದ್ರೆ ಅಂತ ಇಟ್ಕೊಳ್ಳಿ, ಪಶ್ಚಿಮಕ್ಕೂ ತಿರುಗಿನೂ ಮಾಡ್ಬೋದು, ದಕ್ಷಿಣಕ್ಕೆ ತಿರುಗಿನೂ ಮಾಡ್ಬೋದು. ಅದೇ ವೈಕುಂಠ ದ್ವಾರ ದಕ್ಷಿಣಾಭಿಮುಖವಾಗಿರೋದು. ಸೊ ನೀವು ಹಿಂಗೆ ಮಾಡೋದು ಅಂದ್ರೆ ನಿಮ್ಮ ಮನೇಲಿ ಶುಭ ಕಾರ್ಯಗಳು ಮತ್ತೆ ಒಳ್ಳೇದು ನಡಿಬೇಕು ಅಂತಂದಾಗ ಸಾಮಾನ್ಯ ದೇವ್ರ ಪೂಜೆನ ಉತ್ತರಾಭಿಮುಖವಾಗಿ ಅಥವಾ ಪೂರ್ವಕ್ಕೆ ಯಾಕೆ ಮಾಡ್ತಾರೆ ಅಂದ್ರೆ, ಸೂರ್ಯ ಉದಯ ಆಗೋ ರೀತಿನೇ ನಿನ್ನ ಜೀವನದಲ್ಲಿ ಬೆಳಕು ಮತ್ತೆ ಎಲ್ಲವೂ ಉದಯ ಆಗ್ತಾ ಹೋಗ್ಲಿ. ನೀನ್ ಹೇಳೋ ಮಂತ್ರಗಳು, ನೀನ್ ಮಾಡೋ ಪೂಜೆ ಎಲ್ಲ ಯಾರು ಸಾಕ್ಷಿಗಿಲ್ಲ ಅಂದ್ರೂ ಸೂರ್ಯ ಸಾಕ್ಷಿಗಿರ್ತಾನೆ. ಸೊ ಸೂರ್ಯ ಸಾಕ್ಷಿಗಿದ್ದು ನೀನ್ ಡೈರೆಕ್ಟ್ ಎನರ್ಜಿನ ಕೊಡ್ತಾನೆ. ಯಾಕಂದ್ರೆ ಇಡೀ ಬ್ರಹ್ಮಾಂಡದಲ್ಲಿ ಮಳೆ ಬೆಳೆ, ನೀನು ಊಟ ಮಾಡೋ ಊಟ, ನಿನ್ನ ಆತ್ಮ ಚೈತನ್ಯ, ಜೀವ ಚೈತನ್ಯ, ನಿನ್ನಲ್ಲಿ ಎನರ್ಜಿ ಎಲ್ಲವನ್ನು ಕೊಟ್ಟಿರೋದು ಸೂರ್ಯ ಭಗವಾನೆ. ಸೊ ನೀನು ಸೂರ್ಯನ ಕಡೆಗೆ ತಿರುಗಿ ಮಾಡಿದಾಗ ನಿನಗೆ ಬೇಗ ನಿನಗೆ ಅಸ್ತು ಅಂತ ಫಲಗಳು ಸಿಗತ್ತೆ ಅಂತ. ಅದೇ ನೀವು ರಾಹುದು ಕೇತುದೆಲ್ಲ ಮಾಡ್ತೀರಾ, ಪಶ್ಚಿಮಾಭಿಮುಖವಾಗಿ ಮಾಡ್ತೀರಾ. ಆ ಥರ ಓಕೆ. ಈಗ ಸ್ಟುಡಿಯೋಲಿ ಓಕೆ, ನಾವು ಈಗ ಇದನ್ನ ಪೂರ್ವ ಅಂತ ಕನ್ಸಿಡರ್ ಹ್ಮ್ ಮಾಡೋಣ. ಪೂರ್ವ 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 ಪಶ್ಚಿಮ, ಪಶ್ಚಿಮ ಆಮೇಲೆ ದಕ್ಷಿಣ, ಅಲ್ಲ, ಇದು ದಕ್ಷಿಣ ಅದು ಉತ್ತರ. ದಕ್ಷಿಣ ಉತ್ತರ. ಹಾ ಓಕೆ. ಈಗ ದಕ್ಷಿಣ ಈಗ ಫಾರ್ ಎಕ್ಸಾಂಪಲ್ ದಕ್ಷಿಣಕ್ಕೆ ದೇವ್ರ ಮನೆ ಅಂದ್ರೆ, ಈಗ ನೀವು ಕೂತಿರೋ ಕಡೆ ದೇವ್ರ ಮನೆ ಮಾಡ್ಬೋದಾ? ಹ್ಮ್ ದಕ್ಷಿಣಕ್ಕೆ ಕೆಲವ್ರ ಮನೆಗಳಲ್ಲಿ ಏನ್ ಮಾಡ್ತಾರೆ ಗೊತ್ತಾ, ಇವಾಗ ಶ್ರೀ ವೈಷ್ಣವ್ರ ಮನೆಯಲ್ಲಿ ದಕ್ಷಿಣದ ಬಾಗ್ಲಿದ್ರೂ ಪರವಾಗಿಲ್ಲ ಅಂತ ಸಂತೋಷವಾಗಿ ದಕ್ಷಿಣದ ಸೈಟು ತಗೋತಾರೆ, ಬಾಗ್ಲಿರೋದು ತಗೋತಾರೆ. ಯಾಕೆಂದ್ರೆ ದೇ ಬಿಲೀವ್ ಇನ್ ನಾನೆಲ್ಲ ವೈಕುಂಠಕ್ಕೆ ಹೋಗಿ ರೆಡಿ ಇದ್ದೀವಿ ಅಂತ. ಕೆಲವರು ದಕ್ಷಿಣದ ಬಾಗ್ಲಿಟ್ಬಿಟ್ರೆ ನಮ್ಮ ಮನೆಯಲ್ಲಿ ನೆಗೆಟಿವ್ ಆಗತ್ತೆ, ನಮ್ಗೆಲ್ಲ ಸಾವು ಬಂದ್ಬಿಡುತ್ತೆ. ಯಾಕೆಂದ್ರೆ ಡೆಡ್ ಬಾಡಿನ ದಕ್ಷಿಣಕ್ಕೆ ತಲೆ ಹಾಕಿ ಮಲಗಿಸೋದು ಸತ್ತೋದವ್ರನ್ನ. ಸೊ ಅದೆಲ್ಲ ನೆಗೆಟಿವ್ ಅಂತ ತುಂಬಾ ಜನ ಅವ್ರು ಮಾಡ್ಕೊಳ್ಳಲ್ಲ. ಎಲ್ಲವೂ ನಾರಾಯಣನಿಗೆ ಅರ್ಪಣೆ, ನಾರಾಯಣ ಎತ್ತಿ ಸಮರ್ಪಯಾಮಿ ಅಂತ ಶರಣಾಗತಿ ತಗೊಂಡ್ರು ದಕ್ಷಿಣದ ಬಾಗ್ಲು ಸಂತೋಷವಾಗಿ ತಗೋತಾರೆ, ದಕ್ಷಿಣಕ್ಕೆ ತಿರುಗು ಪೂಜೆ ಮಾಡ್ತಾರೆ. ದೇ ಡೋಂಟ್ ಮೈಂಡ್. ನಿಮ್ಗೆ ಬಿಸ್ನೆಸ್ ಚೆನ್ನಾಗಾಗಬೇಕು ಅಂತಂದಾಗ್ಲೂ ದಕ್ಷಿಣದ ಬಾಗ್ಲು ಕಡೆಗೇನೆ ಮಾಡ್ಕೊಳ್ತಾರೆ, ಅದು ತುಂಬಾ ಚೆನ್ನಾಗಿ ವರ್ಕೌಟ್ ಆಗುತ್ತೆ. ಕೆಲವರು ನೀವು ದೇವ್ರ ಮನೆನ ಪಶ್ಚಿಮದಲ್ಲಿಟ್ಟು ಅಲ್ಲ ಪೂರ್ವದಲ್ಲಿಟ್ಟು ಅವರು ಪೂರ್ವಕ್ಕೆ ತಿರುಗಬೇಕು. ದೇವರು ಪಶ್ಚಿಮಕ್ಕೆ ತಿರುಗಿದ್ದಾಗ ಪೂಜೆ ಓಕೆ ಮಾಡಕ್ಕೆ ಓಕೆ ಅವರು ಪೂರ್ವಕ್ಕೆ ತಿರುಗಬೇಕು. ಇನ್ನೊಂದು ಅವರು ಉತ್ತರಕ್ಕೆ ತಿರುಗಬೇಕು ಅಂತಂದಾಗ ದೇವ್ರು ಇಲ್ಲೇ ಇದ್ರೂ ಪರವಾಗಿಲ್ಲ, ನೀವು ಸೈಡಿಂದನೂ ಮಾಡಬಹುದು. ತುಂಬಾ ಸತಿ ನಾವು ನಮಸ್ಕಾರ ಮಾಡಬೇಕಾದ್ರೂ ದೇವಸ್ಥಾನಗಳಲ್ಲಿ ದೇವ್ರಿಗೆ ಹಿಂಗೆ ಸ್ಟ್ರೈಟ್ ಆಗಿ ಯಾಕೆ ಮಾಡಲ್ಲ ಅಂತ ಹೇಳಿದ್ರೆ, ಅಲ್ಲೆಲ್ಲಾ ದೇವತೆಗಳು ಆ ದೇವ್ರನ್ನ ನೋಡಕ್ಕೆ ಬಂದಿರ್ತಾರೆ, ನಾವು ಅವ್ರಿಗೆ ಕಾಲ್ ತೋರಿಸ್ಬಾರ್ದು ಅಂತ ನೀವು ಕೆಲವ್ರನ್ನ ಗಮನಿಸಿ ಸೈಡ್ ಸೈಡ್ ಹಂಗೆ ಹಿಂಗೆ ಮಾಡ್ತಾರೆ.
ನಮಸ್ಕಾರ. ಇವನ್ ಗರುಡಗಂಬ ಆದ್ಮೇಲೆ ಮಾಡ್ಬೇಕು ನೀನು ಅಂತಂದಾಗ ಸೈಡಿಂದ ಮಾಡ್ತಾರೆ. ಸೊ ಹಾಗೆ ಮನೆಯಲ್ಲೂ ನಾವು ದೇವ್ರು ಹಿಂಗಿದ್ರು ನಾವು ಸೈಡಲ್ಲಿ ಕೂತುನು ಮಾಡಬಹುದು ಪೂಜೆನ, ಹಾಗೇನಿಲ್ಲ. ಈಗ ಬಣ್ಣಗಳು ಎಷ್ಟಿದ್ರೂ ಕೂಡ ಯಾಕೆ ಅರಿಶಿನ ಕುಂಕುಮನೇ ಅಷ್ಟು ಮಹತ್ವ? ಏನ್ ಸಿಗ್ನಿಫೈ ಮಾಡುತ್ತೆ? ಅದೇನಂದ್ರೆ ಪುರಾಣಗಳಿಂದ ಎಸ್ಪೆಷಲಿ ಕುಂಕುಮ ಎನರ್ಜಿಯನ್ನ ರೆಪ್ರೆಸೆಂಟ್ ಮಾಡುತ್ತೆ. ಗ್ರಹಗಳಲ್ಲಿ ತಗೊಂಡ್ರು ಅದು ಮಂಗಳ ಎನರ್ಜಿ. ಸೊ ನಮಗೆ ಆಜ್ಞಾಚಕ್ರ ಆಕ್ಟಿವೇಟ್ ಆಗಬೇಕು ಮತ್ತು ಆಜ್ಞಾಚಕ್ರ ಒಂದನ್ನು ಅಟ್ರಾಕ್ಟ್ ಮಾಡ್ಕೋಬೇಕು ಅಂತಂದ್ರು ಆವಾಗಲೇ ಬಟ್ಟೆ ಬಣ್ಣಗಳು ಹೇಳ್ದಂಗೆ ಎಲ್ಲ ಬಣ್ಣಗಳ ಮಧ್ಯ ರೆಡ್ ನಿಂತಿದ್ದಾಗ ಅದು ಅರ್ತ್ ಕಲರ್ ಕೂಡ. ಅವಾಗೆಲ್ಲ ಹಳೆ ಕಾಲದಲ್ಲಿ ಕುಂಕುಮ ತಯಾರಿಸ್ತಿರ್ಲಿಲ್ಲ, ಅಥವಾ ಯಾವುದೋ ಗಿಡಗಳಿಂದ ತೊಗೊಂಬಂದು ಅದನ್ನ ಪುಡಿ ಮಾಡಿಬಿಟ್ಟು ಹೂವುಗಳನ್ನ ಕೆಂಪು ಕಲರ್ದು ಅದನ್ನು ಒಂದು ಕುಂಕುಮ ಥರ ಇಟ್ಕೊಳ್ಳೋರಲ್ವಾ. ಅಥವಾ ಭೂಮಿಲಿ ತೊಗೊಂಡು ಮಣ್ಣನ್ನೇ ಹಿಂಗೆ ಇಟ್ಕೊಳ್ಳೋರು. ಎಷ್ಟೊಂದು ಜನ ಶಿವನ ಪೂಜೆ ಮಾಡೋರು ಮಣ್ಣನ್ನು ಕೂಡ ಇಟ್ಕೊಳ್ಳೋರು. ಕುಂಕುಮ ಏನು ಅಂದರೆ ಇಟ್ಸ್ ಅಟ್ರಾಕ್ಟಿವ್ ಕಲರ್ ಒಂದು. ಇನ್ನೊಂದು ಸಿದ್ಧಿ ಸಾಧನೆಗಳನ್ನು ನೀನು ಮಾಡಬೇಕು ಅಂತಂದಾಗ ಕುಂಕುಮ ನಿನಗೂ ಮತ್ತು ದೇವ್ರಿಗೂ ಒಂದು ಎನರ್ಜಿಯನ್ನು ಕ್ರಿಯೇಟ್ ಮಾಡುತ್ತೆ. ಅದು ಇನ್ನೊಂದು ನಿಮ್ಮ ಬ್ಲಡ್ ಕಲರು. ಹಳೆ ಕಾಲದಲ್ಲಿ ಏನು ಮಾಡೋರು, ದೇವಿಗೆ ಏನು ಕೊಡದೆ ಹೋದ್ರು ನೀನೊಂದು ಚೂರು ಬ್ಲಡ್ ಕೊಡು ಅಂತ ಹೇಳೋರು. ಇವನ್ ತಂತ್ರವಿದ್ಯೆನಲ್ಲೂ ನಮ್ಮ ವೈದಿಕ ಧರ್ಮದಲ್ಲಿ ಅದಿಲ್ಲ. ಸೊ ಅವಾಗ ಏನು ಮಾಡೋರು, ನಿಮಗೆ ಕಾಡಲ್ಲೆಲ್ಲೋ ಇರ್ತೀರಾ, ನಿಮ್ಮ ಕುಂಕುಮದ ಪುಡಿ ಸಿಗಲ್ಲ, ಅದು ಇದನ್ನ ಒಂಚೂರು ಮುಳ್ಳು ಚುಚ್ಕೊಂಡೇ ದೇವ್ರಿಗೆ ಹಿಂಗೆ ರಕ್ತ ಕೊಡೋರು. ರಕ್ತ ನಿಮಗೆ ಬ್ಲಡ್ ರೆಡ್ ಕಲರು. ಸೊ ರೆಡ್ ಅನ್ನೋದು ನಿಮಗೆ ವೈಬ್ರೇಷನ್ನ ಕ್ರಿಯೇಟ್ ಮಾಡುತ್ತೆ. ಇಡೀ ಬ್ರಹ್ಮಾಂಡದಲ್ಲಿ ಒಂದು ಬಿಂದುವಿಂದ ಶುರುವಾಗತ್ತೆ ಅಂತ ಹೇಳಿದ್ರೆ ಅದು ಬ್ರಹ್ಮಾಂಡದಲ್ಲಿ ಎಲ್ಲ ಕಲರ್ಗಳಿದ್ರು ಕೆಂಪು ಕಲರು ನಿಮಗೆ ಎನರ್ಜಿ, ಶಕ್ತಿ. ಅದು ನಮ್ಮ ದೇಹನ ತೊಗೊಂಡ್ರು ನಮ್ಗೆ ಎಲ್ಲಿಂದ ಬರುತ್ತೆ? ರಕ್ತದಿಂದ ಬರುತ್ತೆ. ರಕ್ತ ಸರಿಗಿಲ್ಲ ಅಂದರೆ ಎಲ್ಲ ಹೋಯ್ತು. ಸೊ ರಕ್ತ ಕರೆಕ್ಟಾಗಿರಬೇಕು ಅಂತಂದಾಗ ರಕ್ತದ ಕಲರ್ನ ದೇವರೇ ಅದನ್ನು ಸೃಷ್ಟಿ ಮಾಡಿರೋದು ನಮ್ಮ ದೇಹದಲ್ಲೂ ಕೂಡ ರಕ್ತವನ್ನು ಕೆಂಪು ಕಲರ್ ಆಗಿ. ಆ ಕೆಂಪು ಕಲರಲ್ಲೇ ಇವನ್ ನೀವು ಶ್ರೀಚಕ್ರಕ್ಕೂ ಅಷ್ಟೇ ಕುಂಕುಮಾರ್ಚನೆನ ಮಾಡ್ತಾ ಹೋಗ್ತೀರಾ ಅಂತ ಹೇಳಿದ್ರೆ ಕೆಂಪು ಕಲರ್ ಕುಂಕುಮದಲ್ಲೇ ಮಾಡ್ತೀರಾ. ಸೊ ಅದು ಏನು ಮಾಡುತ್ತೆ, ನಿಮಗೂ ದೇವ್ರಿಗೂ ಒಂದು ಕನೆಕ್ಟಿವಿಟಿನ ತಂದುಕೊಡುತ್ತೆ. ಹೇಗೆ ನನ್ನ ದೇಹ ಮತ್ತು ನನ್ನ ಜೀವಾತ್ಮ ಎಲ್ಲದಕ್ಕೂ ಒಂದು ಕನೆಕ್ಟಿವಿಟಿ, ರಕ್ತ ಸಂಬಂಧ ಅಂತಲೂ ನಾವು ಹೇಳ್ತೀವಿ. ಸೊ ಎಲ್ರದ್ದು ರಕ್ತ ಒಂದೇ ಕಲರ್ ಇದೆ. ದೆರ್ ಇಸ್ ನೋ ಜಾತಿ, ದೆರ್ ಇಸ್ ನೋ ವ್ಯತ್ಯಾಸ ಇಲ್ಲ ಅಂತಂದಾಗ ಅದು ಯೂನಿವರ್ಸಲಿ ಒಂದೇ ಕಲರ್, ಕೆಂಪು ನಿನ್ನ ರಕ್ತದ ಕಲರು. ಸೊ ಅದಕ್ಕಾಗಿ ಅದು ವೀರ ತಿಲಕ ಇಡಬೇಕಾದ್ರೂ ಕೆಂಪು ಕಲರೇ ಇಡ್ತಾರೆ. ಆ ರೀತಿ ನಿಮ್ಗೆ ಎನರ್ಜಿಯನ್ನು ಕ್ರಿಯೇಟ್ ಮಾಡೋದಕ್ಕೆ ದೇವಾನುದೇವತೆಗಳಿಗೂ ಮೊದಲಿಂದ ಕೆಂಪೆ. ಮತ್ತು ಹೆಣ್ಮಕ್ಳು ಅಂತಾನೆ ಅಲ್ಲ, ಗಂಡು ಮಕ್ಕಳು ಕೂಡ ಕುಂಕುಮನ ಯಾಕೆ ಇಟ್ಕೋಬೇಕು ಅಂದರೆ ದಟ್ ರೆಪ್ರೆಸೆಂಟ್ಸ್ ಎನರ್ಜಿ. ಅದು ಆಜ್ಞಾಚಕ್ರದ ಮೇಲೆ ಇಟ್ಕೊಂಡಾಗ ನೀನು ಕರೆಕ್ಟ್ ಸಮಯಕ್ಕೆ ಕರೆಕ್ಟಾದ ಯೋಚನೆಗಳನ್ನು ಮಾಡಿ ಕರೆಕ್ಟಾದ ನಿರ್ಧಾರಗಳನ್ನು ತಗೊಳ್ಳೋದಕ್ಕೆ ನಿಮ್ಗೊಂದು ಎನರ್ಜಿ ಕೊಡುತ್ತೆ. ಲೆಥಾರ್ಜಿಕ್ ಆಗಿ ನೀನು ಬಿದ್ದಿರಲ್ಲ ಸುಮ್ಮನೆ ಅಂತ ಎನರ್ಜಿಗೋಸ್ಕರ ಮಾಡೋರು. ಅದಕ್ಕೆ ಪೂಜೆಗಳಲ್ಲೂ ಕೂಡ ಕೆಂಪು ವಸ್ತ್ರ, ಕೆಂಪು ಕಲರ್ ಹೂವು, ಕುಂಕುಮದಲ್ಲೇ ಅರ್ಚನೆಯನ್ನು ಮಾಡೋ, ಕುಂಕುಮ ಇಟ್ಕೋ, ಇದೆಲ್ಲವೂ ದೇವಿನ ರೆಪ್ರೆಸೆಂಟ್ ಮಾಡುತ್ತೆ, ಎನರ್ಜಿನ. ಅರ್ಶಿನ ಏನು ಅಂತ ಹೇಳಿದ್ರೆ 2 ಥರ ವರ್ಕ್ ಆಗುತ್ತೆ. ಸೈಂಟಿಫಿಕಲಿ ಕೂಡ ನಾವು ಒಂದು ಚಿಟಿಕೆ ಅರ್ಶಿನ ಹಾಕ್ಕೊಂಡು ಹಾಲನ್ನು ಕುಡಿ, ನಿನ್ನ ದೇಹದಲ್ಲಿರುವಂತಹ ಜರ್ಮ್ಸ್ ಅಂದರೆ ಕೆಟ್ಟದೇನೋ ಒಂದು ಕೀಟಾಣುಗಳಿದ್ರೂ ಕೂಡ ಸತ್ತೋಗುತ್ತೆ, ನಿನಗೆ ಇಮ್ಯುನಿಟಿಯನ್ನು ಕೊಡುತ್ತೆ ಅಂತ ಅನ್ನೋದು. ಮತ್ತು ಅರ್ಶಿನದಿಂದ ದೇವಿ ಗಣೇಶನ್ನ ಮಾಡಿದ್ಲು ಅಂತ ಅನ್ನೋದನ್ನು ಅರ್ಶಿನ ದೇವಾನುದೇವತೆಗಳ ಸಮಯದಿಂದನೂ ಕೂಡ ಇದೆ. ಆಮೇಲೆ ಅರಿಶಿನವನ್ನು ನಾವು ಬೆಳಿತೀವಿ, ಕುಂಕುಮ ಥರ ಬೇರೆ ಥರ ತಯಾರಿಸೋದಲ್ಲ. ಅರಿಶಿನವನ್ನು ಭೂಮಿನಲ್ಲಿ ಬೆಳಿತೀವಿ, ಅದು ನ್ಯಾಚುರಲ್ ಆಗಿ ಬಂದಂಥ ಒಂದು ಇಂಗ್ರೀಡಿಯೆಂಟು. ಸೊ ಅದು ನಮಗೆ ವಿಜ್ಞಾನದ ಪ್ರಕಾರ ಕೂಡ ನಮಗೆ ಆರೋಗ್ಯವನ್ನು ಕೊಡುತ್ತೆ. ಅದನ್ನು ಹೊರಗಡೆ ತೊಗೊಂಬಂದು ಪುಡಿ ಮಾಡಿ ದೇವಾನುದೇವತೆಗಳಿಗೆ ನಾವು ಪೂಜೆ ಮಾಡ್ತೀವಿ ಅಂದರೆ ಈ ಕ್ರಿಮಿಕೀಟಗಳು ಬರದೇ ಇರೋದು, ನೆಗೆಟಿವಿಟಿ ಇರದೇ ಇರೋದು. ನಿಮ್ಗೆ ಯಾರೋ ಏನೋ ತಂತ್ರದ್ದೇನೋ ಮಾಡಿರ್ತಾರೆ ಅಂತಂದಾಗ ಎಲ್ಲ ಕಡೆ ನಿಮಗೆ ಅರಿಶಿನ ಹಚ್ಚಿಟ್ಟಿರ್ತಾರೆ ನೋಡಿ, ತೆಂಗಿನಕಾಯಿಗೆ ಅರಿಶಿನ ಹಚ್ಚಿಟ್ಟಿರ್ತಾರೆ, ಅಥವಾ ಬಟ್ಟೆನ ಅರಿಶಿನ ಮಾಡಿಬಿಟ್ಟು ನೀನು ದೇವ್ರಿಗೆ ಹರಿಸ್ಕೋ ಅಂತ ಹೇಳ್ತಾರೆ. ಸೊ ಆ ಅರಿಶಿನಕ್ಕಿರುವಂತಹ ಮಹತ್ವ ಕೂಡ ನಿನಗೆ ನೆಗೆಟಿವ್ ಎನರ್ಜಿ ನಿನ್ನ ತಟ್ಕೂಡ್ದು ಅಂತ ಅನ್ನೋದಕ್ಕೆ ಅರಿಶಿನದ ಪ್ರೊಟೆಕ್ಷನ್ನ ತಗೋತಾರೆ. ನಮ್ಮ ಕರ್ನಾಟಕದ ಬಾವುಟನೂ ಅದೇ ಕಲರ್ ಮಾಡಿದಾರಲ್ಲ ಅರಿಶಿನ. ಕುಂಕುಮ ಅರಿಶಿನ ಮತ್ತೆ ಕರ್ಪೂರ ಹಚ್ಚೋದ್ರ ಹಿಂದೆ ಇರ್ತಕ್ಕ ಕರ್ಪೂರನು ನೆಗೆಟಿವ್ ಎನರ್ಜಿನ ಹೋಗ್ಸೋದಕ್ಕೆ, ಒಂದು ಅಗ್ನಿ ಬರೋದಕ್ಕೆ ಕೆಲವು ಸತಿ ಈಗ ನಾವು ಹೋಮಗಳಿಗೆ ಕರ್ಪೂರದಲ್ಲಿ ಆರತಿಯನ್ನ ಮಾಡಿ ನಾವು ಹೋಮಕ್ಕೆ ಹಾಕೊಳ್ತೀವಿ. ನಿಮ್ಗೆ ಇನ್ನೂ ಗುರುತತ್ವವನ್ನು ಚೆನ್ನಾಗಿ ಮಾಡ್ಕೋಬೇಕು ಅಂತಂದಾಗ ನೀವು ತುಪ್ಪದ ಬತ್ತಿಯಲ್ಲೇನೆ ಆರತಿ ಮಾಡಿಬಿಟ್ಟು ಕೂಡ ಅಗ್ನಿಗೆ ಹಾಕೋಬಹುದು ಹೋಮಕ್ಕೆ. ಕರ್ಪೂರ ರೆಪ್ರೆಸೆಂಟ್ಸ್ ಅಗೇನ್ ನಿಮಗೆ ಕ್ವಿಕ್ಕಾಗಿ ನಿಮ್ಗೆ ಎನರ್ಜಿಯನ್ನು ಕೊಡುವಂತಹ ಒಂದು ಪ್ರತೀಕ, ಮತ್ತು ಅದು ಕೂಡ ನೆಗೆಟಿವಿಟಿಯನ್ನು ಹೋಗ್ಲಾಡಿಸ್ತಕ್ಕಂಥ ಪ್ರತೀಕ. ಮತ್ತೆ ದೇವರಿಗೆ ಈಗ ನೈವೇದ್ಯನ ಸಮರ್ಪಣೆ ಮಾಡ್ತೀವಲ್ಲ, ಅದರ ಅರ್ಥ ಏನು? ಮತ್ತೆ ಮನೆಗಳಲ್ಲಿ ಈಗ ನೀವು ಪೂಜೆ ಮಾಡ್ಬೇಕಂದ್ರೆ ನೈವೇದ್ಯ ಏನ್ ಇಡಬೇಕು? ನೈವೇದ್ಯ ರೆಪ್ರೆಸೆಂಟ್ ಮಾಡೋದೇನು ಅಂದರೆ, ಈಗ ಮನುಷ್ಯನಾಗಿ ನಾವೆಲ್ಲ ತಿಂತಾ ಇರ್ತೀವಿ.
ನಮಗೆ ಹೊಟ್ಟೆಗೆ ಬೇಕು ಅಂತ ನಾವು ಮಂತ್ರಗಳ ಮುಖೇನ ಹೇಗೆ ದೇವ್ರಿಗೆ ಎನರ್ಜಿಯನ್ನು ತಲುಪಿಸ್ತಾ ಇರ್ತೀವೋ ದೇವ್ರು ನಮಗೆ ವಾಪಸ್ ಆಶೀರ್ವಾದ ಮಾಡಿ ಮತ್ತೊಂದು ರೀತಿಯ ಎನರ್ಜಿಯನ್ನು ಮೆಟೀರಿಯಲ್ ಥಿಂಗ್ಸಲ್ಲಿ ತಲುಪಿಸ್ತಾ ಇರ್ತಾನೋ, ಇದು ನೈವೇದ್ಯವನ್ನು ಕೂಡ ನಾವು ದೇವ್ರನ್ನ ನಮ್ಮ ಸ್ವರೂಪದಲ್ಲೇ ಕಂಡುಕೊಂಡಾಗ. ಸೊ ಬೇರೆದೆಲ್ಲ ಮಾಡೋದು ಎನರ್ಜಿ ಸ್ವರೂಪದಲ್ಲಿ ಮಾಡ್ತೀವಿ. ಈಗ ಹೋಮಕ್ಕೆ ಏನೋ ಒಂದು ಹಾಕ್ತೀವಿ, ಎನರ್ಜಿ ಸ್ವರೂಪದಲ್ಲಿ ಕೊಡ್ತೀವಿ. ನೈವೇದ್ಯವನ್ನು ನಿಜವಾಗ್ಲೂ ಪರಮಾತ್ಮ ನಮ್ಮ ಸ್ವರೂಪದಲ್ಲೇ ನಾವು ಪೂಜೆ ಮಾಡ್ಬೇಕಾದ್ರೆ ಕಂಡುಕೊಂಡಾಗ ನಾವು ಅಳ್ತೀವಿ, ಅದೆಲ್ಲ ಮಾತಾಡಿದ್ವಲ್ಲ, ನಿಜವಾಗ್ಲೂ ಅವನಲ್ಲಿ ಕೂತಿದ್ದಾನೆ ಅಂತಂದಾಗ ಅವನಿಗೆ ನೈವೇದ್ಯವನ್ನು ನಾವು ತಿನ್ನಿಸೋದು, ಮತ್ತು ಅವನಿಗೆ ನಾನು ತಿನ್ನೋದನ್ನ ನಾನು ಸ್ವಾರ್ಥಿಯಾಗಿ ನಾನು ತಿನ್ನಕ್ಕೆ ಮೊದಲು ದೇವ್ರಿಗೆ ನಾನು ಅರ್ಪಿಸ್ಬೇಕು ಅಂತ. ಅದೇ ರೀತಿ ಹೂವನ್ನು ಅಷ್ಟೇ ನಾನು ಮುಡ್ಕೊಳ್ಳೋಕೆ ಮುಂಚೆ ದೇವ್ರಿಗೆ ನಾನು ಅರ್ಪಿಸ್ಬೇಕು ಅಂತ. ಸೊ ಇದೆಲ್ಲ ಒಂದು ಪ್ರೀತಿ ಸಂಕೇತ, ಎಲ್ಲವನ್ನು ಮೀರಿದ್ದು ದೇವ್ರಿಗೂ ನಮಗೂ ಇರುವಂತಹ ಪ್ರೀತಿ. ಇನ್ನೊಂದು, ಕೆಲವರು ಭಯ ಭಕ್ತಿಲೂ ಇಡ್ತಾರೆ, ನಾನು ದೇವ್ರಿಗೆ ಅರ್ಪಿಸ್ಬೇಕು, ಬಲಿ ಕೊಡೋದೂ ಅಷ್ಟೇ ದೇವ್ರಿಗೆ ನಾನು ನೈವೇದ್ಯವನ್ನು ಅರ್ಪಿಸ್ಬೇಕು ಅಂತ. ಸೊ ಮನೇಲಿ ನೀವು ಏನೇ ಒಂದು ಲೋಟ ಹಾಲಿಟ್ರೂ ಪರವಾಗಿಲ್ಲ, ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ದಂಗೆ ನೈವೇದ್ಯಕ್ಕೆ ನೀನು ಒಂದು ಲೋಟ ನೀರಿಟ್ರೂ ಪರವಾಗಿಲ್ಲ, ಒಂದು ಎಲೆನಲ್ಲಿ ಪೂಜೆ ಮಾಡಿದ್ರೂ ಪರವಾಗಿಲ್ಲ, ನೀನು ಯಾವುದ್ರಲ್ಲಿ ಮಾಡ್ತೀಯೋ ಅದರಲ್ಲಿ ಭಕ್ತಿ ಇರಬೇಕು ಅಂತ ಅನ್ನೋದು. ರುಕ್ಮಿಣಿ, ಇವಾಗ ತುಳಸಿ ಮಾತಾಡ್ದಂಗೆ, ರುಕ್ಮಿಣಿ ಒಂದು ದಳ ತುಳಸಿನ ಹಾಕ್ಬಿಟ್ಟೆ ಅದು ತುಲಾಭಾರವನ್ನು ಸರಿ ಸಮಾನ ಮಾಡಿದ್ದು. ಹಾಗೆ ದೇವ್ರಿಗೆ ನೀವೇನು ನೈವೇದ್ಯ ಇಟ್ಟರು ಅದನ್ನ ಪ್ರೀತಿಯಿಂದ ನೀವು ಇಟ್ಟಾಗ ಅವ್ರು ತಿಂದು ಬಿಟ್ಟಿದ್ದನ್ನು ನಾವು ತಿಂತಿದ್ದೀವಿ ಅನ್ನೋ ಪ್ರತೀಕ. ನಾನೇ ಫಸ್ಟ್ ಪಾಯಸನ ತುಂಬ ಚೆನ್ನಾಗಿ ಮಾಡ್ಕೊಂಡು ನಾನೇ ತಿಂದ್ಬಿಟ್ಟಾಗ ನಾನು ಸ್ವಾರ್ಥಿ ಆಗ್ತೀನಿ. ಮತ್ತೆ ಈಗ ದೇವಸ್ಥಾನಗಳಿಗೆ ಹೋದಾಗ ಅಥವಾ ಆರತಿ ಕೊಟ್ಟಾಗ, ಆರತಿ ನಾವು ಹಿಂಗೆ ಆರತಿ ತಗೊಂಡು ಕಣ್ಣಿಗೆ ಹಿಂಗೆ ಮಾಡ್ಕೋತೀವಿ, ಮತ್ತೆ ತಲೆಗೂ ಹಿಂಗೆ ಅನ್ಕೋತೀವಿ. ಅದರ ಅರ್ಥ ಏನು? ಕಣ್ಣು ಮೋಸ್ಟ್ ಪಂಚೇಂದ್ರಿಯಗಳಲ್ಲಿ ನಿಮ್ಮ ಹಳೇ ಜನ್ಮದ ಎಲ್ಲ ಕನೆಕ್ಟಿವಿಟಿಯನ್ನು, ನಿಮ್ಗೆ ಹೆಂಗೆ ವಾಸನೆ ಅಂತ ಕರಿತೀವೋ ವಾಸನೆಗಳ ಮೂಲಕ ನಮಗೆ ಸಂಬಂಧಗಳು ಸಿಗುತ್ತೋ, ಕಣ್ಣಿನ ಮೂಲಕ ಕೂಡ ನಿಮಗೆ ಸಂಬಂಧ ಶುರುವಾಗುತ್ತೆ. ಎಷ್ಟೋ ಜನ ವ್ಯಕ್ತಿಗಳನ್ನು 100 ಜನದ ಮಧ್ಯ ನಿಂತಿದ್ದಾಗ ನೀವು ಫೋನ್ ಮಾಡಿ ಮಾತಾಡ್ರಲ್ಲ, ಅವ್ರ ಹೆಸರೇನು ಅಂತ ಗೊತ್ತಿರಲ್ಲ, ಬಟ್ ಹಿಂಗೆ ನೋಡ್ತಾ ಇರ್ತೀರ ಅವ್ರ ಕಣ್ಣನ್ನು, ಅವ್ರ ಕಣ್ಣು ನಿಮ್ಮ ಕಣ್ಣು ಕನೆಕ್ಟ್ ಆಗುತ್ತೆ. ಕಣ್ಣು ಈಸ್ ಅ ಮೋಸ್ಟ್ ಪವರ್ಫುಲ್ ಪಂಚೇಂದ್ರಿಯದಲ್ಲಿ ಒಂದು. ಆ ಕಣ್ಣಿನ ಮೂಲಕನೇ ಎಷ್ಟೋ ಸಂಬಂಧಗಳು ಶುರು ಆಗ್ಬಿಟ್ಟಿದೆ. ಫಸ್ಟ್ ಯಾರು ನೋಡೇ ಇರಲ್ಲ, ಆಮೇಲೆ ಹುಡುಗಿನ ಮದುವೆ ಮಾಡ್ಕೋಬೇಕು ಅಂತಂದಾಗ್ಲೂ ಹೆಣ್ಣು ನೋಡ್ಕೊಂಬರಕ್ಕೆ ಹೋಗ್ಬೇಕು ಅಂತ ಹೇಳ್ತಾರೆ. ಫೋನಲ್ಲೇ ಮಾತಾಡ್ಬೋದಲ್ಲ ಅಂತ ಅನ್ಬೋದು, ಆದರೂ ಕಣ್ಣಿನ ಮೂಲಕ ನೋಡ್ಬಿಟ್ಟೆ ಅವ್ರು ಅಕ್ನಾಲೆಡ್ಜ್ ಮಾಡೋದು. ಪ್ರತಿಯೊಂದನ್ನು ಅಷ್ಟೇ ಕಣ್ಣಿನ ಮೂಲಕ ನೋಡ್ಬಿಟ್ಟೆ ವಿ ಫೀಲ್ ದಟ್ ಇದು ಮೈಕು, ಅದು ಲೈಟು, ಇದು ನೀವು ಅಂತ ಅನ್ನೋದು. ಕಣ್ಣು ಅಷ್ಟು ಪವರ್ಫುಲ್ಲು, ಮತ್ತು ಅದು ಹಳೇ ಜನ್ಮದ ಕನೆಕ್ಷನನ್ನು ನಿಮಗೆ ಕನೆಕ್ಟ್ ಮಾಡ್ತಾ ಕೊಡ್ತಾ ಹೋಗುತ್ತೆ. ಆಮೇಲೆ ನಿಮ್ಮ ಆಜ್ಞಾಚಕ್ರ ಬ್ರೂವೋರ್ ಮಧ್ಯೆ ನೀವು ಇವನ್ ಸಾಧನೆ ಮಾಡಬೇಕು, ಶಾಂಭವಿ ವಿದ್ಯೆ, ಎನಿ ವಿದ್ಯೆಗಳನ್ನ ಅಂತ ಹೇಳಿದಾಗ ಫಸ್ಟ್ ನಿಮ್ಮ ಕಣ್ಣು ಚಂಚಲವಾಗದ ಶುದ್ಧತೆಯಿಂದ ಇರಬೇಕು. ನಿಮ್ಗೇನೋ ಬೇರೆ ಎಲ್ಲ ಗೊತ್ತಾಗ್ದಿದ್ರು ಬೇಡ, ಹಿಂಗೆ ಕಣ್ಣಲ್ಲಿ ನೋಡೇ ಮನ್ಸು 100 ಯೋಚನೆ ಮಾಡುತ್ತೆ, ಮಾತಾಡ್ದಿದ್ರು ಬೇಡ ವ್ಯಕ್ತಿ ಹತ್ರ. ಆದರೆ ಕಣ್ಣು ನೋಡ್ತಾನೆ 108 ಕ್ಯಾಲ್ಕುಲೇಷನ್ ಹಾಕತ್ತೆ, ಕೆಟ್ಟ ಕೆಲಸನೂ ಹಾಕತ್ತೆ, ಒಳ್ಳೆ ಕೆಲಸನೂ ಮಾಡುತ್ತೆ. ಸೊ ಕಣ್ಣಿಗೆ ಅಷ್ಟು ಪವರ್ ಇದೆ, ಮತ್ತು ಎಲ್ಲ ಜನ್ಮದ ಕನೆಕ್ಷನ್ನು ಕಣ್ಣ ಹತ್ರ ಇದೆ. ಸೊ ನಾವು ಮಂಗಳಾರತಿಯನ್ನು ತಗೊಂಡಾಗ್ಲೂ ದೇವ್ರ ಎನರ್ಜಿಯನ್ನು ಮೊದಲು ನಮ್ಮ ಕಣ್ಣಿಗೆ ತಗೊಂಡು ನೆಕ್ಸ್ಟು ಸಹಸ್ರಾರ ತಲೆಗೆ ಇಟ್ಕೊಳ್ಳೋದು, ಸಹಸ್ರಾರಕ್ಕೆ ಅಂದರೆ ಪರಿಪೂರ್ಣವಾಗಿ ನನ್ನ ಎಲ್ಲ ಚಕ್ರಗಳು ಮತ್ತು ಎಲ್ಲ ಪಂಚೇಂದ್ರಿಯಗಳು ಕನೆಕ್ಟಿವಿಟಿನ ಕಣ್ಣು ಮೂಲಕನೇ ಕೊಡ್ತಾ ಹೋಗುತ್ತೆ. ಮತ್ತೆ ಈಗ ದೇವಸ್ಥಾನಗಳಿಗೆ ಈಗ ಅಂದರೆ ಯಾಕೆ ನಾನು ಈ ಪ್ರಶ್ನೆ ಕೇಳ್ತೀನಿ ಅಂದರೆ, ಕೆಲವು ಧರ್ಮಗಳಲ್ಲಿ ಚಪ್ಪಲಿ ಶೂಸ್ ಹಾಕ್ಕೊಂಡೆ ಅವರವರ ದೇವರ ಪ್ರಾರ್ಥನಾ ಮಂದಿರಗಳಿಗೆ ಹೋಗ್ತಾರೆ. ಈಗ ನಮ್ಮಲ್ಲಿ ಅಂದರೆ ಜನರಲ್ ಆಗಿ ದೇವಸ್ಥಾನಕ್ಕೆ ಚಪ್ಪಲಿನ ಯಾಕೆ ತೆಗೆದು ಒಳಗೆ ಹೋಗ್ಬೇಕು? ಚಪ್ಪಲಿ ಅನ್ನೋದು ಒಂದು ಸಾಧನಕ್ಕಾಗಿ ನಾವು ಸುಮ್ಮನೆ ಉಪಯೋಗಿಸ್ತಾ ಇರೋದು, ಯೂಸ್ ಮಾಡೋದಕ್ಕಾಗಿ. ಮೊದಲೆಲ್ಲ ಇನ್ನೂ ಒಂದು ತುಂಬ ಚೆನ್ನಾಗಿ ಡಿಸಿಪ್ಲಿನ್ ಇಟ್ಕೊಂಡಿದ್ರು, ಮನೆಗಳಿಗೆ ಹೋದರೂ ಕೂಡ ಕಾಲು ತೊಳ್ಕೊಂಡು ಮನೆ ಈಚೆ ಕಡೆ ನೀರಿಟ್ಟಿರ್ತಿದ್ರು, ಚೊಂಬು ಮತ್ತಿದ್ರಲ್ಲಿ. ನೀವು ಬರ್ತೀರಾ ಅಂದರೆ ಮನೆಗೆ ಕಾಲು ತೊಳ್ಕೊಂಡು ಒಳಗಡೆ ಬರಬೇಕಿತ್ತು ಅಂತ ಅಂದ್ಬಿಟ್ಟು. ಒಂದು ನೀವು ಎಲ್ಲೆಲ್ಲಿ ಏನೇನು ಯಾರೋ ನಿಂಬೆಹಣ್ಣು ಬಿಸಾಕಿರ್ತಾರೋ, ನೆಗೆಟಿವ್ ಮೆಣಸಿನ್ಕಾಯಿ ಬಿಸಾಕಿರ್ತಾರೋ, ನೆಗೆಟಿವ್ ಎನರ್ಜಿ ತುಳ್ಕೊಂಬರ್ತಿರೋ, ಆ ನೆಗೆಟಿವಿಟಿ ಎಲ್ಲ ಶುದ್ಧೀಕರಿಸೋದು ಜಲ, ನೀರು. ಸೊ ಆ ಶುದ್ಧೀಕರಿಸ್ಕೊಂಡು ಒಳಗೆ ಬರ್ತಿದ್ವಿ. ಇವಾಗ ಆ ಪದ್ಧತಿಗಳು ಹೊರಟೋಯ್ತು. ಚಪ್ಪಲಿ ಅನ್ನೋದು ನಾವು ಉಪಯೋಗಿಸೋದು ಒಂದು ನಮ್ಮ ಕಾಲಕ್ಕೆ ಪ್ರೊಟೆಕ್ಷನ್ನು ಅಂತ ಅನ್ನೋದು, ಇನ್ನೊಂದು ನಾನೇನೋ ತುಳಿಬಾರ್ದು ಅನ್ನೋದೊಂದು, ಇನ್ನೊಂದು ಆ ನೆಗೆಟಿವ್ ಎನರ್ಜಿ ಡೈರೆಕ್ಟಾಗಿ ನನಗೆ ಕನೆಕ್ಟ್ ಆಗದೆ ಇರಲಿ ಅನ್ನೋದಕ್ಕೊಂದು. ಸೊ ನಮ್ಮ ದೇವಸ್ಥಾನಗಳಲ್ಲಿ ಸಂಪ್ರದಾಯಬದ್ಧವಾಗಿ ಏನು ಅಂತ ಹೇಳಿದ್ರೆ, ಒಂದು ಬೇರ್ ಫೂಟಲ್ಲೇ ನೀನು ಭೂಮಿಗೆ ನೀನು ಹೊಂದಿಸ್ಕೊಂಡು ನೀನು ಪ್ರೇಯರ್ನ ಮಾಡಬೇಕು. ಯಾಕಂದರೆ ನಿನ್ನ ಪಾದಗಳಲ್ಲಿ ಎಷ್ಟೋ ನರ್ವ್ ಎಂಡಿಂಗು, ನೀನು ಇಡೀ ದೇಹದ ತೂಕನ ಎತ್ಕೊಂಡ್ರು ಎಲ್ಲ ನರ್ವ್ ಎಂಡಿಂಗ್ಸು ಅದರಲ್ಲೇ ಇರೋದು. ಆಮೇಲೆ ಭೂಮಿಯಿಂದ ಅಬ್ಸಾರ್ಬ್ ಮಾಡ್ಕೊಳುತ್ತೆ ಎನರ್ಜಿ ಪಾದಗಳು. ಸೊ ಆ ಎನರ್ಜಿಯನ್ನು ನೀನು ಡೈರೆಕ್ಟಾಗಿ ಪರಮಾತ್ಮನ ಹತ್ರ ಪಡ್ಕೋಬೇಕು ಅಂತಂದಾಗ ನಿನ್ನ ಕಾಲಿಗೆ ಸಾಕ್ಸ್ ಆಗಲಿ ಚಪ್ಪಲಿ ಆಗಲಿ ಏನೂ ಹಾಕ್ಕೊಂಡೇ ಬಂದಾಗ ನಿನಗೆ ದೇವರಿಂದ ಎನರ್ಜಿ ಸಿಗ್ತಾ ಹೋಗುತ್ತೆ, ಆ ಜಾಗದ ಎನರ್ಜಿ ಅಂತ ಅನ್ನೋದಕ್ಕೆ ಹಾಕ್ಕೋಬೇಡಿ ಅನ್ನೋದು ಒಂದು. ಇನ್ನೊಂದು, ಚಪ್ಪಲಿನ ನಾವು ಬೀದಿಲೆಲ್ಲ ಉಪಯೋಗಿಸ್ಕೊಂಬಂದಿರ್ತೀವಿ, ಅದೊಂದು ನಮ್ಮ ಪ್ರೊಟೆಕ್ಷನ್ಗೆ ಒಂದು ಸಾಧನ ಇಟ್ಕೊಂಡಿರೋದು.
ಒಂದು ವಸ್ತು. ಅದನ್ನ ನಾವಲ್ಲಿ ಹೊರಗಡೆ ಬಿಟ್ಬಿಟ್ಟೆ ತರಬೇಕು. ಯಾಕಂದ್ರೆ ಬೀದಿಲೆಲ್ಲ ಓಡಾಡಿದ್ದು ದೇವ್ರ ಹತ್ರ ತರಬಾರ್ದು ಅಂತ. ಆಮೇಲೆ ಚಪ್ಪಲಿ ಹಾಕ್ಕೊಂಡು ಬಂದ್ಮೇಲೂ ಕೂಡ ಕಾಲು ತೊಳ್ಕೊಬೇಕು. ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ಕಾಲು ತೊಳ್ಕೊಬೇಕು. ಈಗ ಹೆಂಗಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಮೊನ್ನೆ ಇತ್ತೀಚೆಗೆ ನಾನು ಇದರಲ್ಲಿ ಯಾವುದು ಇದ್ರ ಘಾಟಿ ಸುಬ್ರಹ್ಮಣ್ಯ ಎಲ್ಲೋ ಪೂಜೆಗೆ ಎಲ್ಲೋ ಹೋಗಿದ್ವಿ. ಎಷ್ಟೋ ಜನ ರೋಡಲ್ಲಿ ಬರ್ತಾನೆ ಶೌಚಾಲಯಗಳನ್ನ ಉಪಯೋಗಿಸಿರ್ತಾರೋ, ರೆಸ್ಟ್ ರೂಮ್ಗೆ ಹೋಗಿರ್ತಾರೋ, ಏನೇನೋ ತುಳಿದಿರ್ತೀವೋ, ಅಲ್ಲಿ ಕಾಲು ತೊಳ್ಕೊಳಕ್ ನೀರಿಲ್ಲ ಅಂತಂದ್ರೆ ಪರವಾಗಿಲ್ಲ, ಹಂಗೆ ಕುತ್ಕೊಂಬಿಡಿ ಪೂಜೆಗೆ ಅಂತಾರೆ. ನಮ್ಮ ಕಾನ್ಷಿಯಸ್ನೆಸ್ಸೇ ಒಪ್ಕೊಳ್ಳೋದಿಲ್ಲ. ಈ ಥರ ತಪ್ಪು ಪೂಜೆಗಳು ಮಾಡಿದಾಗಲೇ ಪೂಜೆ ಫಲಿಸಲ್ಲ. ನಿಜವಾಗ್ಲೂ ನಮ್ಗದು ಕಾನ್ಷಿಯಸ್ನೆಸ್ ಇರಬೇಕು. ಅವ್ರು ಹೇಳ್ಬಿಡ್ತಾರೆ ಮಾಡ್ಬಿಡಿ ಹೆಂಗೆ ಬೇಕಾದ್ರು ಅಂತ ಅಂದ್ಬಿಟ್ಟು. ಆದರೆ ನಮಗೆ ನಾವು ಕಾನ್ಷಿಯಸ್ ಆಗಿ ಕಾಲು ತೊಳ್ಕೊಂಡೇ ಒಳಗಡೆ ಹೋಗ್ಬೇಕು. ಯಾಕೆಂದ್ರೆ ಅದು ನನ್ನ ಪರಮಾತ್ಮನ ಸಂಬಂಧ. ಇವರೆಲ್ಲ ಬೇರೆಯವ್ರ ಮಧ್ಯದಲ್ಲಿ ಬಂದು ಮಾತಾಡೋರು, ನೀನು ಸಾಷ್ಟಾಂಗ ನಮಸ್ಕಾರ ಮಾಡಬೇಡ ಅಂತ ಮಾತಾಡೋರು. ನಾನು ದೇವಸ್ಥಾನಕ್ಕೆ ಒಂದ್ಸತಿ ಹೋದಾಗ ನಾನು ಸಾಷ್ಟಾಂಗ ನಮಸ್ಕಾರ ಮಾಡ್ತಾ ಇದ್ದೆ. ಅವ್ರು ಬಂದ್ಬಿಟ್ಟು ಮೇಡಮ್ ಹಿಂಗೆ ನಮಸ್ಕಾರ ಮಾಡಬೇಡಿ ಅಂದರು. ನಂದೇ ಕ್ಷಮಿಸಿ ಸರ್, ನಾನು ನಿಮಗೆ ನಮಸ್ಕಾರ ಮಾಡ್ತಿಲ್ಲ, ದೇವ್ರಿಗೆ ಮಾಡ್ತಿರೋದು. ನೀವು ಯಾಕೆ ನನ್ನ ನೋಡ್ತಾ ಇದ್ದೀರಾ ಅಂತ. ಇವ್ನು ಯಾಕೆ ನನ್ನ ನೋಡ್ಬೇಕು? ಇವ್ರು ಬಂದಿರೋದು ದೇವ್ರನ್ನ ನೋಡೋಕ್ಕೆ, ನಾನು ಬಂದಿರೋದು ದೇವ್ರನ್ನ ನೋಡೋಕ್ಕೆ. ನಾನು ಡ್ಯಾನ್ಸ್ ಆರು ಮಾಡ್ತೀನಿ, ಹಾಡಾರು ಹೇಳ್ತೀನಿ, ಸಾಷ್ಟಾಂಗ ನಮಸ್ಕಾರ ಆದರೂ ಮಾಡ್ತೀನಿ. ಸೊ ಇವರು ದೇವ್ರನ್ನ ನೋಡ್ಕೊಂಡು ಹೋಗಬೇಕು. ಇವರು ದೇವ್ರನ್ನ ನೋಡೋದು ಬಿಟ್ಬಿಟ್ಟು ಬೇರೆ ವಿಚಾರಗಳಲ್ಲೇ ಬೇರೆಯವ್ರಿಗೆ ಕಾಮೆಂಟ್ ಮಾಡೋದು, ಬೇರೆಯವ್ರಿಗೆ ಹೇಳೋದೇ ಬರುತ್ತಲ್ಲ. ನನಗೆ ಶಿಕ್ಷೆ ಕೊಡಬೇಕಾ? ಪರಮಾತ್ಮ ಕೊಡ್ತಾನೆ. ನೀವ್ಯಾರು ನನಗೆ ಹೇಳಕ್ಕೆ ಶಿಕ್ಷೆ ಕೊಡೋಕ್ಕೆ? ಮತ್ತೆ ಇನ್ನೊಂದು ನಾನು ಗಮನಿಸಿದಾಗ, ಅಫ್ಕೋರ್ಸ್ ನೀವು ಗಮನಿಸಿರ್ತೀರ, ದಯವಿಟ್ಟು ದೇವಸ್ಥಾನಗಳಿಗೆ ಹೋದಾಗ ಇಟ್ಸ್ ಎ ಪವರ್ ಸೆಂಟರ್, ಪವರ್ ಪ್ಯಾಕ್ಡ್ ಎಕ್ಸಾಕ್ಟ್ಲಿ. ಸೆಂಟರ್ಸ್. ಅಲ್ಲಿ ಹೋದಾಗ ಭಗವಂತನ ಆ ಕನೆಕ್ಷನ್ ನೀವು ಬೆಳೆಸ್ಕೊಳ್ಳಿ. ನಿಮಗೆ ಗೊತ್ತಿಲ್ಲದೆ ನಿಮ್ಮಲ್ಲಿ ತುಂಬಾ ಚೇಂಜಸ್ ಆಗತ್ತೆ. ಹೌದು. ಅಲ್ಲಿ ಹೋಗ್ಬಿಟ್ಟು ನೀವು ಮೊಬೈಲ್ ಎತ್ಕೊಂಡ್ಬಿಟ್ಟು ಹಿಂಗೆ ಸೆಲ್ಫಿ ಕ್ಯಾಮ್ರಾ, ದೇವ್ರ ಜೊತೆ ಸೆಲ್ಫಿಗಳು ತಗೊಳ್ಳೋದಂತೆ ಏನೇನೋ ದೇವ್ರ ಜೊತೆ ಮಾಡ್ತಾರೆ. ಸೆಲ್ಫಿ ಅಥವಾ ದೇವ್ರ ಮಂಗಳಾರತಿನೇ ನೋಡಲ್ಲ, ವಿಡಿಯೋ ತೆಕ್ಕೊಂಡು ಕೂತಿರ್ತಾರೆ. ಅದನ್ನ ನೀವು ಅಲ್ಲೇ ತಕ್ಷಣ ನಿಮ್ಮ ಬಾಯಿ, ನಿಮ್ಮ ಪಂಚೇಂದ್ರಿಯಗಳೆಲ್ಲವೂ ದೇವ್ರಿಗೆ ಕನೆಕ್ಟ್ ಆಗಿ ಮಂತ್ರಗಳನ್ನ ಪಠಿಸ್ತಾ, ಆಮೇಲೆ ಪಕ್ಕದಲ್ಲಿ ಮಾತಾಡೋದು, ಅವ್ನು ನೋಡಿ ಹಿಂಗೆ ಮಾಡಿದ್ರು, ಹಿಂಗೆ ನೋಡಿ ಹಿಂಗೆ ಮಾಡೋದು ಅಂತ, ಆಮೇಲೆ ಜಗಳ ಆಡೋದು, ನನ್ನ ಮುಂದೆ ಬಿಡಿ ಹಿಂದೆ ಬಿಡಿ ಅಂತ ಜಗಳ ಆಡ್ಕೊಂಡು ಹೋಗೋದು. ಬೇಡ, ನೀವು ಹಿಂದೆನೇ ನಿಂತು ಮಂತ್ರ ಹೇಳಿದ್ರು ದೇವ್ರಿಗೆ ಗೊತ್ತಾಗ್ತಾ ಇರುತ್ತೆ ಅಲ್ಲಿ ಬಂದಿದ್ದಾಳೆ ರೂಪ, ಹಿಂದೆ ಲೈನಲ್ಲಿ ನಿಂತಿದ್ದಾಳೆ, ಆದರೂ ನನಗೆ ಮಂತ್ರ ಹೇಳ್ತಿದ್ದಾಳೆ ಅಂತ. ಸೊ ಜಗಳ ಆಡೋ ಅವಶ್ಯಕತೆನೇ ಇರಲ್ಲ. ತುಂಬ ಜಗಳ ಆಡ್ತಾರೆ, ತುಂಬ ಕಿತ್ತಾಡ್ತಾರೆ. ಆ ಥರ ಮಾಡ್ಕೊಂಡು ನೀವು ಹೋಗೋದ್ರಿಂದ ನೀವು ದೇವ್ರಿಗೆ ಕನೆಕ್ಟ್ ಆಗೋದಿಲ್ಲ. ಮತ್ತು ನಿಮ್ಮ ಮೂಡ್ ಅಪ್ಸೆಟ್ ಆಗುತ್ತೆ. ಮತ್ತು ನೀವೇನು ಬೇಡ್ಕೊಳಕ್ಕೆ ಹೋಗಿರ್ತೀರೋ ಅದ್ರದ್ದು ಫಲಾನೂ ಸಿಗೋದಿಲ್ಲ. ಸೊ ನೀವು ಪರವಾಗಿಲ್ಲ, ದೇವರು ಪ್ರತಿ ಸತಿ ಮುಂದಿನ ಲೈನಲ್ಲಿ ಕೊಡ್ತಿದ್ನ, ಈ ಸತಿ 10ನೇ ಲೈನ್ ಹಿಂದೆ ನಿಲ್ಸಿದಾನ, ದಟ್ಸ್ ಓಕೆ. ಅದು ಕೂಡ ಟೆಸ್ಟಿಂಗ್ ಟೈಮೇ. ಸೊ ಅಲ್ಲಿಂದನೇ ನೋಡಿಕೊಂಡು ನೀವು ಹೋಗಬಹುದು. ಸೊ ಈ ಥರದ್ದೆಲ್ಲ ಜನಗಳು ಕಟ್ಟುಪಾಡುಗಳನ್ನು ಹಾಕೋ ಬದಲು ಎಲ್ಲದನ್ನು ಮೀರಿದ್ದು ಭಕ್ತಿ ಜಿ. ಸೊ ಭಕ್ತಿ ಎಲ್ಲಿರುತ್ತೋ ಅಲ್ಲೇ ಪರಮಾತ್ಮ ಇಷ್ಟಪಟ್ಕೊಳ್ಳೋದು.